ನಮಸ್ಕಾರ, ಅನಂತರಾಮ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ಅನಂತರಾಮ್ ಅವರೇ, ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಕಂಟಿನ್ಯೂ ಅಲ್ಲ ನೆನಪು ಹೋಗುದು ಏನು ಗಡುತ್ತೆ. ನಮಸ್ಕಾರ, ಪ್ರೊಫೆಸರ್ ನಟರಾಜ್ ರಿಪೋರ್ಟಿಂಗ್. ಥ್ಯಾಂಕ್ ಯು ಸರ್, ವೆಲ್ಕಮ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ, ನಾಗೇಶ್ ಕಡೆ ಮಾತಾಡೋದು. ನಟರಾಜ್ ಸರ್ ನಮಸ್ಕಾರ. ನಮಸ್ಕಾರ ರಮೇಶ್, ನಮಸ್ಕಾರ. ನಮಸ್ಕಾರ ಅಯ್ಯಪ್ಪನ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನಾನ್ ಮಾತಾಡೋದು ಕೇಳ್ತಾ ಇದೀಯಾ? ಹಾ, ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ದೀಪಕ್ ಗೊತ್ತು, ಹೇಳಿ. ಆಗಿದೆ, ಸ್ಟಾರ್ಟ್ ಆಗಿದೆ. ಟ್ರೈ ಮಾಡಿ. ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ಐ ಹೋಪ್ ಐ ಆಮ್ ಆಡಿಬಲ್. ಕೇಳ್ತಾ ಇದೆ. ಸೊ ನೀವೆಲ್ಲರೂ ಒಪ್ಪಿದ್ರೆ ಕಾರ್ಯಕ್ರಮ ಆರಂಭ ಮಾಡೋಣ. ಎಲ್ಲರೂ ಜಾಯಿನ್ ಆಗಿದ್ರೆ ಅಂತ ಕಾಣಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಕಡೆಯಿಂದ ಇವತ್ತು ನಮ್ಮ ಇಬ್ಬರು ಗಣ್ಯರು ಅವರು ಅಗಲಿದ್ದಾರೆ. ನಮ್ಮನ್ನ ಅವರಿಗೆ ಶ್ರದ್ಧಾಂಜಲಿ ಸಭೆಗೋಸ್ಕರ ನಾವೆಲ್ಲ ಇವತ್ತು ಸೇರಿದ್ದೀವಿ. ಮೊದಲನೇ ಅವರು ವಿಶ್ರಾಂತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ, ಬಹಳ ಹಿರಿಯರು, ಪ್ರೊಫೆಸರ್ MI ಸವದತ್ತಿಯವರು. ಎರಡನೇವರು ಖ್ಯಾತ ವಿಜ್ಞಾನ ಲೇಖಕರು ಡಾಕ್ಟರ್ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು. ಇವರಿಬ್ಬರು ಈ ಒಂದು ತಿಂಗಳಲ್ಲಿ ನಮ್ಮನ್ನು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಶ್ರದ್ಧಾಂಜಲಿ ಅರ್ಪಿಸೋದಿಕ್ಕೆ ಇವತ್ತು ನಾವು ಸೇರಿದ್ದೀವಿ. ನಮ್ಮೊಡನೆ ಇವತ್ತು ಬಹಳ ಗಣ್ಯರು ನೀವೆಲ್ಲ ಬಂದಿದ್ದೀರಿ. ಪ್ರೊಫೆಸರ್ BG ಮೂಲಿಮನಿಯವರು, ವಿಶ್ರಾಂತ ಕುಲಪತಿಗಳು, ಗುಲ್ಬರ್ಗ ವಿಶ್ವವಿದ್ಯಾಲಯ. ಶ್ರೀ ನಾಗೇಶ್ ಹೆಗಡೆ ಅವರು, ಖ್ಯಾತ ಪತ್ರಕರ್ತರು ಮತ್ತು ವಿಜ್ಞಾನ ಲೇಖಕರು. ಮತ್ತೆ ಖ್ಯಾತ ವಿಜ್ಞಾನ ಲೇಖಕರಾದ ಹಾಗೇನೆ ನಿವೃತ್ತ ವಿಜ್ಞಾನಿಗಳಾದ ಡಾಕ್ಟರ್ TR ಅನಂತರಾಮ್ ಅವರು, ಎಮೆರಿಟಸ್ ಪ್ರೊಫೆಸರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್ ಸೈನ್ಸಸ್ ಡಾಕ್ಟರ್ PS ಶಂಕರ್ ಅವರು, ಮತ್ತೆ ಬೇಸ್ ನ ಸಂಸ್ಥಾಪಕ ನಿರ್ದೇಶಕರು ಆದ ಡಾಕ್ಟರ್ HS ನಾಗರಾಜ್ ಅವರು, ನ್ಯಾಷನಲ್ ಕಾಲೇಜ್ ಬೆಂಗಳೂರು ಜಯನಗರ ಬೆಂಗಳೂರಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ KS ನಟರಾಜ್ ಅವರು, ಖ್ಯಾತ ವಿಜ್ಞಾನ ಲೇಖಕರು, ಅಟಲ್ ಮಿಷನ್ ನ ಮುಖ್ಯ ಸಲಹೆಗಾರರು ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಅವರು ಬಂದಿದ್ದಾರೆ. SKSGAT ಪ್ರಾಧ್ಯಾಪಕರು ಪ್ರೊಫೆಸರ್ S ಮಹಾದೇವಯ್ಯನವರು, ನಿವೃತ್ತ ಪ್ರಧಾನ ವಿಜ್ಞಾನಿ CFTRI ಮೈಸೂರು ಡಾಕ್ಟರ್ ಕೊಳ್ಳೇಗಾಲ್ ಶರ್ಮಾ ಅವರು,
ಗ್ರಾವಿಟಿ ಸೈನ್ಸ್ ಫೌಂಡೇಶನ್ ಚಾಮರಾಜನಗರದಿಂದ ಡಾಕ್ಟರ್ ಎಸ್ ಅಭಿಷೇಕ್ ಅವರು, ಹಾಗೇನೆ ನಮ್ಮೊಟ್ಟಿಗೆ ಬೇರೆ ಗಣ್ಯರಿರೋದು ವಿಜ್ಞಾನ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಎಸ್ ರಾಜಾಸಾಬ್ ಅವರು, ಡಾಕ್ಟರ್ ಅಂಬೇಡ್ಕರ್ ಏಕನಾಥ್ ಅವರು ಇದ್ದಾರೆ. ಮತ್ತೆ ಅಕಾಡೆಮಿಯ ಸಿಇಒ ಡಾಕ್ಟರ್ ರಮೇಶ್ ಅವರು, ಉದ್ಯೋಗಿಗಳಾದ ಡಾಕ್ಟರ್ ಆನಂದ್, ಶ್ರೀ ಉಮೇಶ್ ಅವರು, ಶ್ರೀನಿಧಿ ಅವರು ಕೂಡ ಇವತ್ತು ಜಾಯಿನ್ ಆಗಿದ್ದಾರೆ. ಅವರು ಗೊತ್ತು ನಿಮ್ಗೆ, ವಿಜ್ಞಾನ ಲೇಖಕರು. ಹಾಗೆ ಡಾಕ್ಟರ್ ರಾಮಕೃಷ್ಣ ಅವರು. ಸೊ ನೀವೆಲ್ಲ ಇವತ್ತು ಸೇರಿದ್ದೀರಿ. ಇನ್ನು ಹಲವು ಜನ ಈ ಕಾರ್ಯಕ್ರಮಕ್ಕೆ ಸೇರ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ನಮ್ಗೆ ಒಂದು ಆಘಾತ ಆಯ್ತು. ಈ ತಿಂಗಳು 2ನೇ ಜುಲೈ 2021ರಂದು ಖ್ಯಾತ ವಿಜ್ಞಾನ ಲೇಖಕರು, ಹಿರಿಯ ವಿಜ್ಞಾನಿಗಳು DRDO ಇಂದ ಕಡೆಯಿಂದ, ಹಾಗೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಮಾಜಿ ಸದಸ್ಯರು ಆದ ಡಾಕ್ಟರ್ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು ಹಠಾತ್ತನೆ ದೈವಾಧೀನರಾದರು. ನಮಗೆಲ್ಲ ಬಹಳ ಆಘಾತ ತಂದ ಸುದ್ದಿ ಇದು. ನಮಗೆಲ್ಲ ಅವರು ಚಿರಪರಿಚಿತರು, ಸಹೃದಯಿಗಳು. ಸಾವಿರಾರು 3000 ಅಂತ ಹೇಳ್ತಾರೆ, ಸಾವಿರಾರು ಲೇಖನಗಳು ಬರೆದು ನಾಡಿನಾದ್ಯಂತ ಅಷ್ಟೇ ಅಲ್ಲ, ದೇಶದಲ್ಲೂ ಕೂಡ ವಿಜ್ಞಾನ ಲೇಖಕರಾಗಿ ಬಹಳ ಪ್ರಸಿದ್ಧರಾಗಿದ್ದರು. ಅಕಾಲಿಕ ಮರಣ ಇದು. ಈ ವಯಸ್ಸಲ್ಲ. ನಮ್ಗೆಲ್ಲ ನಾವು ಕೂಡ ಅವಾಗ ಭೇಟಿ ಮಾಡ್ತಾ ಇದ್ವಿ. ಅವರ ಅನೇಕ ಕಲ್ಪನೆಗಳು, ಯೋಜನೆಗಳು ಇನ್ನು ಬೇಕಾದಷ್ಟಿದ್ವು. ಅವರ ಬರಹದೊಂದಿಗೆ, ಸಂವಹನದೊಂದಿಗೆ ಎಲ್ಲರೊಟ್ಟಿಗೆ ಒಡನಾಟ ಆಡುತ್ತಾ ನಮ್ಮೆಲ್ಲರ ಮಧ್ಯೆ ಬಹಳ ಸಂತೋಷದಿಂದ ನಾವೆಲ್ಲ ಇದ್ವಿ. ಈ ವಿಧಿ ಈ ಒಂದು ಆಘಾತ ತಂದು ನಮಗೆಲ್ಲ ಬಹಳ ದುಃಖ ಉಂಟು ಮಾಡಿದೆ. ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಶ್ರದ್ಧಾಂಜಲಿ, ನುಡಿ ನಮನ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದೀವಿ. ಹಾಗೇನೆ ಬಹಳ ಹೇಳಿದಾಗೆ ಬಹಳ ಹಿರಿಯರು, ನಾಡಿನಲ್ಲಿ ಹಿರಿಯರಾದ ವಿಶ್ರಾಂತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ, ಹಾಗೇನೆ ಪೂರ್ವ ಅಧ್ಯಕ್ಷರು, ಕರ್ನಾಟಕ ಸೈನ್ಸ್ ಹೈಯರ್ ಎಜುಕೇಶನ್ ಕೌನ್ಸಿಲ್, ಹಾಗೆಯೇ ಈಚೆಗಷ್ಟೇ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಆನರಿ ಫೆಲೋ ಕೂಡ ಆಗಿದ್ದ MI ಸವದತ್ತಿ ಅವರು ಜೂನ್ 17ರಂದು ಕಾಲವಶರಾದರು. ಇದು ಕೂಡ ನಮಗೆ ಭರಿಸಲಾಗದ ನಷ್ಟ. ಸೊ ಇವರಿಬ್ಬರು ಚೇತನಗಳಿಗೆ ನಮ್ಮ ಒಂದು ಪೂರ್ವಕ ಶ್ರದ್ಧಾಂಜಲಿ, ನುಡಿ ನಮನಗಳನ್ನ ಸಲ್ಲಿಸೋದಕ್ಕೆ ಅಕಾಡೆಮಿ ಕಡೆಯಿಂದ ಈ ಕಾರ್ಯಕ್ರಮ. ಇಬ್ಬರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಪದಗಳು ಸಾಲದು, ಆದ್ರೆ ಭಾವನೆಗಳು ತುಂಬಿವೆ. ಅದರಿಂದ ಇವತ್ತು ನಮ್ಮೊಂದಿಗೆ ನಾವು ಹೇಳಿದಾಗೆ ಸುಮಾರು 11 ಜನ ಗಣ್ಯರು ಇವತ್ತು ತಮ್ಮ ನುಡಿ ನಮನಗಳನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ನಮ್ಗೆಲ್ಲರಿಗೂ ಬಹುಶಃ 6ರಿಂದ 8 ನಿಮಿಷಗಳಷ್ಟು ಕಾಲಾವಕಾಶ ಕೊಟ್ಟಿದ್ದಾರೆ. ಸೊ ಪ್ರೊಫೆಸರ್ ಮೂಲಿಮನಿಯವರು, ಶ್ರೀ ನಾಗೇಶ್ ಹೆಗಡೆ ಅವರು, ಡಾಕ್ಟರ್ TR ಅನಂತರಾಮ್ ಅವರು, ಡಾಕ್ಟರ್ PS ಶಂಕರ್ ಅವರು, ಡಾಕ್ಟರ್ HS ನಾಗರಾಜ್ ಅವರು, ಪ್ರೊಫೆಸರ್ KS ನಟರಾಜ್ ಅವರು, ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರು, ಪ್ರೊಫೆಸರ್ S ಮಹಾದೇವಯ್ಯನವರು, ಡಾಕ್ಟರ್ ಕೊಳ್ಳೇಗಾಲ್ ಶರ್ಮಾ ಅವರು, ಡಾಕ್ಟರ್ AS ಅಭಿಷೇಕ್ ಅವರು. ಈ ಒಂದು ಗಣ್ಯರ ಒಂದು ಸಮ್ಮಿಲನ ಇವತ್ತು ಬೆಳಗ್ಗೆ ಬಂದಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ, ತಮ್ಮ ಈ ನುಡಿನಮನ ಸಲ್ಲಿಸಲಿಕ್ಕೆ ಬಂದಿರುವ ಈ ಒಂದು ಹೃದಯದ ಭಾವನೆಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಾನು ಜಾಸ್ತಿ ಸಮಯ ತಗೊಳ್ಳದೇನೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ, ಕಾರ್ಯಕ್ರಮ ಮುಂದೆ ಹೋಗಕ್ಕೆ ಮುಂಚೆ ಈ 2 ಚೇತನಗಳಿಗೆ ನಮ್ಮ ಶ್ರದ್ಧಾಂಜಲಿ ಅರ್ಪಿಸಲು ನೀವೆಲ್ಲ ಒಪ್ಪಿದ್ರೆ 1 ನಿಮಿಷದ ಮೌನ ಆಚರಿಸಿ ಅವರಿಗೆ ದೇವರು ಎಲ್ಲ ಸದ್ಗತಿ ದೊರಕಲಿ, ಅವರ ಮನೆಯವರೆಲ್ಲರಿಗೆ ಈ ನಷ್ಟವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಲಿಕ್ಕೆ 1 ನಿಮಿಷದ ಮೌನ ಪ್ರಾರ್ಥನೆ ಆಚರಿಸೋಣ ಅಂತ ತಮ್ಮೆಲ್ಲರಲ್ಲೂ ವಿನಂತಿ.
ಬಹಳ ಧನ್ಯವಾದಗಳು. ನುಡಿನಮನ ಕಾರ್ಯಕ್ರಮ ಮುಂದುವರಿಸುತ್ತಾ ಮೊದಲಿಗೆ ನೀವು ವಿಶ್ರಾಂತ ಕುಲಪತಿಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪ್ರೊಫೆಸರ್ BG ಮೂಲಿಮನಿಯವರಲ್ಲಿ ವಿನಂತಿ, ತಮ್ಮ ನುಡಿನಮನ ಸಲ್ಲಿಸಲಿಕ್ಕೆ ದಯವಿಟ್ಟು ತಾವು ಆರಂಭ ಮಾಡಬಹುದು ಅಂತ ಡಾಕ್ಟರ್ ಮೂಲಿಮನಿಯವರನ್ನ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಸವದತ್ತಿ ಅವರ ವಿದ್ಯಾರ್ಥಿ. ನಾನು ಆಮೇಲೆ 1968ರಿಂದ ಅವರೊಡನೆ ಶಿಕ್ಷಕನಾಗಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿದ್ದೇನೆ. ಅವರು ಜೀವನದಲ್ಲಿ ಮಾರ್ಗದರ್ಶಕರಾಗಿದ್ದರು. ನಾನು 1968ರಿಂದ ಅವರು ಮಾಡುವ ಎಲ್ಲ ಕೆಲಸಗಳನ್ನು ನೋಡ್ತಾ ಬಂದಿದ್ದೇನೆ. ಅವರು ಬೆಳೆದು ಬಂದ ದಾರಿಯನ್ನು ನೋಡಿದ್ದೇನೆ. ಅವ್ರ ಬಗ್ಗೆ ನಾನು 4 ಮಾತುಗಳನ್ನು ಹೇಳಲು ಬಯಸುತ್ತೇನೆ. Professor M.I. Savadatti was a great teacher, distinguished scientist, competent educational administrator, eminent educationist, above all, a wonderful human being. He has served Karnataka University in many different capacities, and he was a builder of institutions. The physics department today enjoys the status of Center for Advanced Studies in Physics. It's because of Professor Savadatti. Professor Savadatti, for his PhD, worked with eminent spectroscopist, pioneer spectroscopist of this country, Professor Taude. Later, he brought a huge grant from DRDO, 1.5 crores long back, and set up one of the best laboratories in laser spectroscopy in Karnataka University, Dharwad. And many of us know he was closely associated with Karnataka Rajya Vigyan Parishad. And during his presidentship, here we got the National Award. And that was the greatest contribution by Professor Savadatti. And since then, he has been working for popularization of science in various capacities. As far as his other accomplishments are concerned, he was Vice Chancellor of Mangalore University for 2 terms. He made a mark in many ways. And he received honorary doctorates from Karnataka University, Dharwad, Rani Channamma University, Dharwad, Rajyotsava Award, Sir M. Vishwesvaraya Award for Lifetime Achievements, and of course he is honorary fellow of KSTA, and he was also associated with the Bhabha Atomic Research Center. He was a visiting professor, and particularly he played a very important role in functioning of the Kaiga nuclear power plants. He was made the chairman of the committee to act as an interface between people of various villages around Kaiga and BARC. So he functioned extremely well and ensured that everything went well smoothly. Professor Savadatti has worked as an academician with greats in his field. In UK, he worked with the eminent spectroscopist Sir George Porter, a Nobel laureate and later president of Royal Society of London. He also worked in USA. And his contribution with regard to building of various institutions is noteworthy, whether they are medical universities, any other universities, and all that. And this he achieved through hard work. Actually, Professor Savadatti, many of you know that he came for a poor farmer's family, a Aminbhavi village near Dharwad. And since then, he rose in his stature and contributed to the Karnataka state in various capacities in the field of education. And today, we are missing Professor Savadatti. And
it's a great loss to academic field of in general education, to our academy, and same with Professor Sudhindra. I'm a fan of his writings. At a young age, we are lost him. It's very, very unfortunate. And I pray God for souls of Professor Sudhindra and Professor Saudati to rest in peace. Thank you. Thank you. ಬಹಳ ಧನ್ಯವಾದಗಳು ಸರ್ ನಮ್ಮ ನುಡಿನ ಮನಕ್ಕೆ. ಈಗ ನಮ್ಮೊಡನೆ ಖ್ಯಾತ ವಿಜ್ಞಾನ ಲೇಖಕರು ಪತ್ರಕರ್ತರಾದ ಶ್ರೀ ನಾಗೇಶ್ ಹೆಗಡೆ ಅವರಲ್ಲಿ ವಿನಂತಿ, ತಮ್ಮ ನುಡಿಗಳನ್ನ ನುಡಿನ ಮನಕ್ಕೆ. ಶ್ರೀ ನಾಗೇಶ್ ಹೆಗಡೆ ಅವರು. ನಾಗೇಶ್ ಹೆಗಡೆ ಸರ್. ಮ್ಯೂಟ್ ಮಾಡ್ಕೊಂಡೆ. ಸುಧೀಂದ್ರ ಹಾಲ್ದೊಡ್ಡೇರಿಯವರು ವಿಜ್ಞಾನಿ ಆಗಿದ್ರು. ಮೂಲತಃ ಅವರು IIT-ಯಲ್ಲಿ ಓದ್ಕೊಂಡು ಆಮೇಲೆ IISc-ಯಲ್ಲಿ ಆಮೇಲೆ DRDO-ದಲ್ಲಿ HAL-ದಲ್ಲಿ ಕೆಲಸ ಮಾಡಿದ್ರು. ವಿಜ್ಞಾನಿಗಳಲ್ಲಿ ಸಂವಹನಕಾರರಾಗುವವರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಅಂತ ಅಪರೂಪದ ಸ್ಪೀಶೀಸ್ ಅಂತೀವಿ ನಾವು. ಅಂತ ಅಪರೂಪದ ಜನರಲ್ಲಿ ಸುಧೀಂದ್ರ ಒಬ್ಬರಾಗಿದ್ರು. ವಿಜ್ಞಾನಿಗಳು ಅಲ್ಲದೆ ಹೋದವರು ಬರೀತಾರೆ, ಸಂವಹನ ಮಾಡ್ತಾರೆ. ನಮ್ಮಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರು ಇದ್ರು, ಪಾವೆಂ ಬರಿತಾ ಇದ್ರು, ತೇಜಸ್ವಿ ಅವರು ಬರಿತಾ ಇದ್ರು. ಆದ್ರೆ ಈ ಕಟಿಂಗ್ ಎಡ್ಜ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆಯಲ್ಲ, ಅಲ್ಲಿ ಕೆಲಸ ಮಾಡ್ತಾನೆ ಇತ್ತೀಚಿನ ಸಂಶೋಧನೆಗಳ ಬಗ್ಗೆ ಜನಕ್ಕೆ ಹೇಳೋದಿದೆಯಲ್ಲ, ಅದು ಅಂಥವರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಹಾಗಾಗಿ ಇತರ ಎಲ್ಲ ವಿಜ್ಞಾನ ಲೇಖಕರಿಗಿಂತ ಕೆಲಸ ಮಾಡ್ತಾನೆ ಅದರ ಬಗ್ಗೆ ವಿಜ್ಞಾನದ ವಿವಿಧ ಆಯಾಮದ ಬಗ್ಗೆ ಬರೆಯೋದು, ಜನಸಾಮಾನ್ಯರಿಗೆ ಗೊತ್ತಾಗುವಂತೆ ಅರ್ಥ ಆಗುವಂತೆ ಹೇಳೋದು, ಅದು ಬಹಳ ಅಪರೂಪದ ಗುಣ. ಅದು ಅವರು ಬರಹಗಾರರಷ್ಟೇ ಅಲ್ಲ, ಅಂಕಣಕಾರರಾಗಿದ್ರು. ಈ ಅಂಕಣಕಾರರಾಗಬೇಕು ಅಂದ್ರೆ ಅದು ಒಂದು ವಿಶೇಷ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಯಾವ್ದಾದ್ರು ಒಬ್ಬ ಬರಹಗಾರರಿಗೆ ಕೊಡ್ಬೇಕು ಅಂದ್ರೆ ಸಂಪಾದಕರು 10 ಬಾರಿ ಯೋಚನೆ ಮಾಡ್ಬೇಕಾಗತ್ತೆ. ಈ ವ್ಯಕ್ತಿ ಅಂಕಣ ಬರೆಯೋ ವ್ಯಕ್ತಿ, ಆತ ಸರಳವಾಗಿ ಬರೀತಾನ, ಅರ್ಥ ಆಗಿ ಬರೀತಾನ, ಟೈಮಿಂಗ್ ಸರಿಯಾಗಿ ಕೊಡ್ತಾನ, ಆಮೇಲೆ ನಿಜವಾಗಿ ಜನಕ್ಕೆ ಇವತ್ತು ಬೇಕಾದ್ದನ್ನು ಕೊಡ್ತಾನ, ಅವೆಲ್ಲಕ್ಕಿಂತ ಮುಖ್ಯವಾಗಿ ಆತ ಪೊಲಿಟಿಕಲಿ ಕರೆಕ್ಟ್ ಆಗಿ ಕೊಡ್ತಾನ ಅಂತ ಹೇಳ್ಬೇಕಾಗತ್ತೆ. ಅದನ್ನೆಲ್ಲ ಭರವಸೆ ಇಟ್ಕೊಂಡು ಒಬ್ರಿಗೆ ಅಂಕಣಕಾರರ ಜವಾಬ್ದಾರಿ ಕೊಡ್ತಾರೆ. ಯಾಕಂದ್ರೆ ಒಂದ್ 4-5 ಅಂಕಣ ಬರೆದು 6ನೇ ಅಂಕಣ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅವರು ಲಕ್ಷಾಂತರ ಓದುಗರಿಗೆ ತಪ್ಪು ಸಂದೇಶ ಕೊಡ್ತಂಗಾಗತ್ತೆ. ತುಂಬಾ ರಿಸ್ಕಿ ಅವರು. ಆದ್ರೆ ಸುಧೀಂದ್ರ ಹಾಲ್ದೊಡ್ಡೇರಿಯವ್ರನ್ನ ಮೊದಲ ಲೇಖನದಿಂದನೇ ಇವರು ಜರ್ನಲಿಸ್ಟ್ ಆಗ್ಲಿಕ್ಕೆ ಯೋಗ್ಯ, ಅಂದ್ರೆ ಪತ್ರಿಕೆಗಳಲ್ಲಿ, ಅದು ದಿನಪತ್ರಿಕೆಯಲ್ಲಿ ಅಂಕಣಕಾರರಾಗುವಷ್ಟು ಪ್ರಾವೀಣ್ಯ ಇದೆ ಅಂತ ನಿರ್ಧಾರ ಮಾಡಿರಲ್ಲ, ಅದು ತುಂಬಾ ಅಪರೂಪ. ಆಮೇಲೆ ಅವರು ಕೇವಲ ಒಂದೇ ಪತ್ರಿಕೆಗೆ ಬರಿತಾ ಇರ್ಲಿಲ್ಲ. ಕೆಲಸ ಮಾಡ್ಬೇಕಾದ್ರೆ ಒಂದು ವಿಜಯ ಕರ್ನಾಟಕಕ್ಕೆ ಒಂದು ಅಂಕಣ ಬರಿತಾ ಇದ್ರು, ಕಸ್ತೂರಿ ತಿಂಗ್ಳಿ ಒಂದು ಅಂಕಣ ಬರಿತಾ ಇದ್ರು, ಅದು ಸಂಯುಕ್ತ ಕರ್ನಾಟಕಕ್ಕೆ ವಾರಕ್ಕೊಂದು ಬರಿತಾ ಇದ್ರು, ಅಷ್ಟು. ಆದರೆ ಕ್ರಮೇಣ ಅವರ ತುಡಿತ ಎಷ್ಟಿತ್ತು ಅಂದ್ರೆ, ಹೇಳ್ಬೇಕಂತ ವಿಷಯ ಎಷ್ಟೆಲ್ಲ ಇದೆಯಲ್ಲಪ್ಪ ಅಂತ ಅನಿಸ್ತಾ ಇತ್ತು ಅಂದ್ರೆ, ಅವರು ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಕಸ್ತೂರಿಯಿಂದ ಹೊರತಾಗಿ ತರಂಗಕ್ಕೆ ಬರಿತಾ ಇರ್ತಿದ್ರು, ಆಮೇಲೆ ಸುಧಾಕ್ ಬರಿತಾ ಇರ್ತಿದ್ರು, ಕರ್ಮವೀರ್ಗೆ ಬರಿತಾ ಇರ್ತಿದ್ರು, ಎಷ್ಟು ಕಡೆ ಬರಿತಾ ಇರ್ತಿದ್ರು. ಅಂದ್ರೆ ಅವ್ರು ಒಂದ್ ರೀತಿಯ ರಾಕೆಟ್ ತರ, ಸ್ವತಃ ಅವರು ರಾಕೆಟ್ ವಿಜ್ಞಾನಿ ಆಗಿದ್ರು. ವಿಶೇಷವಾಗಿ ವಿಮಾನ, ಹೈಸ್ಪೀಡ್ ವಿಮಾನ, ಯುದ್ಧ ವಿಮಾನಗಳ ಎಲ್ಸಿಯ ನಿರ್ಮಾಣದಲ್ಲೂ ಕೂಡ ಅವರ ಪಾತ್ರ ಇತ್ತು. ಅಷ್ಟು ಮಾಡ್ತಾ ಇದ್ದಾಗಲೇನೆ ನಾನು ಅವ್ರದ್ದು ಕೊನೆಯ ಲೇಖನಗಳನ್ನು ಹೇಳ್ತೀನಿ. ಕೊನೆಯ ವಾರದಲ್ಲಿ ಅವರು ಒಂದೇ ವಾರದಲ್ಲಿ 6 ಲೇಖನಗಳನ್ನು ಬರೆದಿದ್ರು. ಅದು ಎಂಥದ್ದು, ಕಟಿಂಗ್ ಎಡ್ಜ್ ಅಂತೀವಲ್ಲ, ಅದು 5G,
ಎಂಬ ಸೂಜಿ ಅಂತೇಳಿ ಸುಧಾದಲ್ಲಿ 10 ಪುಟಗಳ ಲೇಖನ ಬರೆದಿದ್ರು. ಆಮೇಲೆ ಕಾಂಕಾರ್ಡ್ ಕ್ಯಾನ್ ಇಟ್ ಟೇಕ್ ಆಫ್ ಅಗೇನ್ ಅಂತ ಹೇಳಿ ಕಾಂಕಾರ್ಡ್ ಅನ್ನ ನಿಮ್ಗೆ ಗೊತ್ತಿದೆಯಲ್ಲ, ಆ ವಿಮಾನವನ್ನ ಕೆಳಗಿಳಿಸಿದ್ರು, ಆಮೇಲೆ ಬಂದ್ ಮಾಡಿದ್ರು. ಅದು ಮತ್ತೆ ಟೇಕ್ ಆಫ್ ಆಗ್ಲಿಕ್ಕಿದೆ ಅಂತ ಹೇಳಿ ಅದ್ರ ಬಗ್ಗೆ ಡಿಟೇಲ್ ಆಗಿ ವಾಟ್ ಇಸ್ ದಿ ಮ್ಯಾಕ್ 5 ಅಂದ್ರೆ ಏನು, ಮ್ಯಾಕ್ 10 ಅಂದ್ರೆ ಏನು, ಶಬ್ದ ವೇಗವನ್ನು ಮೀರಿ ಹೋಗೋದು ಹೇಗೆ, ಅದೆಲ್ಲ ಬಹಳ ಕುತೂಹಲ ಹುಟ್ಟಿಸುವಂತ, ಸಾಮಾನ್ಯ ಓದುಗರಿಗೆ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮಾಹಿತಿ ನೀಡುವಂತ ಅದನ್ನ ಕೊಡ್ತಾ ಇದ್ದಿದ್ರು. ನಾನು ಅವ್ರಿಗೆ ತಮಾಷೆ ಮಾಡ್ತಾ ಇದ್ದೆ. 5 ಲೇಖನ ಬಂತು, 5ರಲ್ಲಿ 4 ಹಾರ್ಡ್ ಕೋರ್ ಸೈನ್ಸ್, ಆದ್ರೆ ಅತ್ಯಂತ ಸ್ವಾರಸ್ಯಕರವಾಗಿ ಬರೆದಿದ್ದು. ಇನ್ನೊಂದು ತಮಾಷೆ ಲೇಖನ. ನಾನು ಹೇಳ್ತಾ ಇದ್ದೆ, ನೋಡ್ರಿ PSLV ಅವರು 104 ರಾಕೆಟ್ ಉಪಗ್ರಹಗಳನ್ನ ಲಾಂಚ್ ಮಾಡಿದ್ರಲ್ಲ, ದಾಖಲೆ ಮಾಡಿದ್ರಲ್ಲ, ಹಾಗೆ ನೀವು ದಾಖಲೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಅವರ ನಿರ್ಗಮನದ 1 ವಾರ ಮುಂಚೆ ಅವರಿಗೆ ನಾನು ಹೇಳ್ತಾ ಇದ್ದೆ. ಅವರು ಕೇವಲ ಲೇಖಕರಷ್ಟೇ ಆಗಿರ್ಲಿಲ್ಲ, ಹಿ ವಾಸ್ ಎ ಸೈನ್ಸ್ ಜರ್ನಲಿಸ್ಟ್. ಜರ್ನಲಿಸ್ಟ್ ಅಂದ್ರೆ ಏನಂದ್ರೆ ಪತ್ರಕರ್ತನಿಗೆ ಇರಬೇಕಾದಂತ ಆ ಸಮಗ್ರ ದೃಷ್ಟಿಕೋನ, ತುರ್ತಾಗಿ ನಡೆಯುವ ಒಂದು ವಿದ್ಯಮಾನಕ್ಕೆ ಸ್ಪಂದಿಸಿ ವಿಶೇಷವನ್ನ ತಕ್ಷಣ ಬರೆಯುವಂಥದ್ದು ಇದೆಯಲ್ಲ. ವಿಜ್ಞಾನ ಲೇಖನ ಯಾರು ಬರೀತಾರೆ, ಯಾರಾದ್ರೂ ಬರೀತಾರೆ. ನಾವು ಅಂಟಾರ್ಟಿಕಾದ ಬಗ್ಗೆ ಬರೀಬಹುದು, ನಾವು ಪಾತಾಳದ ಬಗ್ಗೆ ಬರೀಬಹುದು, ರಾಕೆಟ್. ಆದ್ರೆ ಮೊನ್ನೆ ಸೋನಿಕ್ ಬೂಮ್ ಆಯ್ತು ಬೆಂಗಳೂರಲ್ಲಿ, ಇದ್ದಕ್ಕಿದ್ದಂತೆ ಅರ್ಧ ಬೆಂಗಳೂರಿನವ್ರಿಗೆ ಕಿವಿ ಗಡಚಿಕ್ಕುವಂತ ಸುದ್ದಿ ಬಂತು ಅಂತ ಹೇಳಿದಾಗ ಮರುದಿವ್ಸನೇ ಅದನ್ನ, ಆ ಸೋನಿಕ್ ಬೂಮ್ ಅಂದ್ರೆ ಏನು, ಅದು ಯಾಕಾಗತ್ತೆ, ಹಿಂದಿಂದ ಯಾವ್ಯಾವ ಫ್ಲೈಟ್ ಗಳಾಗಿತ್ತು, ಏರ್ಕ್ರಾಫ್ಟ್, ಇಂಥ ಏರ್ಕ್ರಾಫ್ಟ್ 60 ಕಿಲೋಮೀಟರ್ ಆಚೆ ಹೋದ ನಂತರ ಅದ್ರ ಧ್ವನಿ ತರಂಗ ಹೆಂಗ್ ಬರುತ್ತೆ, ನಾವು ನೀರಿಗೆ ಒಂದು ಸಣ್ಣ ಎಲೆಯನ್ನ ಹಾಕಿದಾಗ ಹೆಂಗ್ ತರಂಗ ಬರುತ್ತೆ, ಅದನ್ನೆಲ್ಲ ಹೇಳ್ಕೊಂಡು ಸೊಗಸಾಗಿ ಹೇಳ್ತಾ ಇದ್ರು. ಆ ಕಲೆ ಇದೆಯಲ್ಲ, ಅದು ತುಂಬಾ ಅಪರೂಪದ ಕಲೆ. ಅದು ಒಂದು ಬರವಣಿಗೆ ಮಾಡೋದು, ಎರಡನೇದಾಗಿ ಅಂದಂದಿನ ತುರ್ತಿನ ಬಗ್ಗೆ ಬರೆಯೋದು. ಎಲ್ಲೋ ಒಂದು ಫ್ಲೈಟ್ ನಲ್ಲಿ ಇನ್ಮೇಲೆ ಲಗೇಜ್, ಪ್ಯಾಸೆಂಜರ್ಸ್ ಲಗೇಜ್ ನಲ್ಲಿ ಲ್ಯಾಪ್ಟಾಪ್ ಇಡಕೂಡ್ದು ಅಂತಿದ್ದಾಗ, ಅದು ಒಂದ್ ಕಡೆ ಸುದ್ದಿ ಆದಾಗ, ನಮ್ಮ ಮೊಬೈಲ್ ನಲ್ಲೂ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರುತ್ತೆ, ಎಕ್ಸ್ಪ್ಲೋಡ್ ಆಗೋ ಸಂಭವ ಇದೆಯೋ ಇಲ್ವೋ ಅಂತೇಳಿ ಜನಸಾಮಾನ್ಯರಿಗೆ, ಮೊಬೈಲ್ ಹಿಡಿಯೋ ಎಲ್ಲರಿಗೂ ಆಕರ್ಷಕ ಆಗುವಂತ ಹೇಳುವಂತ ತಂತ್ರ ಇದೆಯಲ್ಲ, ಅದು ಅವರಿಗೆ ಸಿದ್ಧಿಸಿತ್ತು. ಅಷ್ಟೇ ಅಲ್ಲ, ಬರವಣಿಗೆ ಅಷ್ಟೇ ಅಲ್ಲ, ಬಹಳ ಸೊಗಸಾದ ಸಂವಹನಕಾರರಾಗಿದ್ರು. ವೇದಿಕೆ ಮೇಲೆ ಇದ್ರೆ ಅವರ ಧ್ವನಿ ಕೂಡ ಅಷ್ಟು ಅಪ್ಯಾಯಮಾನವಾದ ಧ್ವನಿ ಇತ್ತು. ಬಹುಶಃ ಅವರ ಭಾಷಣದ ಬಗ್ಗೆ ಡಾಕ್ಟರ್ PS ಶಂಕರ್ ಆಮೇಲೆ ಹೇಳ್ಬೋದು. ಆದ್ರೆ ಒಂದು ಸಂವಹನಕಾರರಾಗಿ ಎಷ್ಟು ವಿಧದಿಂದ, ಎಷ್ಟು ಆಯಾಮಗಳಲ್ಲಿ ವಿಜ್ಞಾನ ತಂತ್ರಜ್ಞಾನದ ಕಟ್ಟಿಂಗ್ ಎಜ್ ವಿದ್ಯಮಾನಗಳನ್ನ ಸಮಾಜಕ್ಕೆ ಕೊಡಬೇಕು ಅನ್ನೋದ್ರ ಬಗ್ಗೆ he was excellent in his work. ಕೊನೆಯದಾಗಿ ನಾನು ಕೇಳ್ತಾ ಇದೆಯಾ, ನಾನು ಆಡುವ ಮಾತುಗಳು ಕೇಳ್ತಾ ಇದ್ದಾವ? ಕೇಳ್ತಾ ಇದೆ. ಓಕೆ. ಕೊನೆಯದಾಗಿ, ಹೌದು, ಇಂಥ ಪ್ರತಿಭಾವಂತ, ಉತ್ಸಾಹಿ, ಪಾದರಸದಷ್ಟೇ ಚುರುಕಿನ, ಅಗತ್ಯ ಬಿದ್ದಾಗೆಲ್ಲ ಕಟ್ ಆಗ್ತಾ ಇದೆಯಾ? ಸ್ವಲ್ಪ ಮತ್ತೊಮ್ಮೆ ಟ್ರೈ ಮಾಡ್ತೀನಿ. ಅಗತ್ಯ ಬಿದ್ದಾಗಲೆಲ್ಲ ತಾವೇ ಒಂದು ಶಬ್ದ ಭಂಡಾರವಾಗಿ, ನಿಘಂಟಾಗಿ, ಹೊಸ ವಿಜ್ಞಾನ ತಂತ್ರಜ್ಞಾನ ಬಹಳ ರಾಕೆಟ್ ವೇಗದಲ್ಲಿ ಹೋಗ್ತಾ ಇದೆ. ಭಾಷೆ ಅಷ್ಟು ವೇಗವಾಗಿ ವೃದ್ಧಿ ಆಗೋದಿಲ್ಲ, ನಾವು ಟಂಕಿಸಬೇಕಾಗತ್ತೆ. ಅನೇಕ ಸುಂದರವಾದ ಪದಗಳನ್ನ ಅವರು ಟಂಕಿಸ್ತಾ ಹೇಳ್ತಾ ಇರ್ತಿದ್ರು. ಉದಾಹರಣೆಗಾಗಿ ನಾವು ಪರ್ಫೋರೇಟೆಡ್ ನ್ಯಾನೋ ಟ್ಯೂಬ್ಸ್ ಅಂತ ಹೇಳಿದಾಗ, ಪರ್ಫೋರೇಟೆಡ್ ಆದ್ರೆ ಏನಕ್ಕೆ ಅಂತ ಒದ್ದಾಡ್ತೀವಿ. ಅವರು ಸರಂಧ್ರಿ ನ್ಯಾನೋ ಕೊಳವೆಗಳು ಅಂತ ಹೇಳಿ ಬಹಳ ಸೂಕ್ತ ಅಂತ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಅಂತ ಪ್ರತಿಭಾವಂತ, ಉತ್ಸಾಹಿ, ವಿಡಿಯೋ ನಾನೇ ಆಫ್ ಮಾಡಿದ್ದೀನಿ, ಯಾಕಂದ್ರೆ ವಿಡಿಯೋ ಆನ್ ಇದ್ರೆ ಬಹುಶಃ ಮತ್ ಸ್ವಲ್ಪ ಹೆವಿ ಸುಧೀಂದ್ರ ಅವರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅದಕ್ಕೆ ಹೆವಿ ಬ್ಯಾಂಡ್ ವಿಡ್ತ್ ಬೇಕಾಗತ್ತೆ. ಆದ್ರಿಂದ ನಾನು ವಿಡಿಯೋ ಕಮ್ಮಿ ಮಾಡಿ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಅಂತ ವ್ಯಕ್ತಿ, ಅಂತ ಉತ್ಸಾಹಿ, ಪ್ರತಿಭಾವಂತ, ನಿರಂತರ ಪಾದರಸದಷ್ಟು ಚುರುಕಿನ ಬರಹಗಾರ ನಮ್ಮಿಂದ ಕಣ್ಮರೆಯಾಗಿದ್ದು ತುಂಬಲಾರದ ನಷ್ಟ ಅಂತ ಹೇಳ್ತಾರೆ. ಆದ್ರೆ ನಿಸರ್ಗದಲ್ಲಿ
ನೇಚರ್ ಅಬೋರ್ಸ್ ವ್ಯಾಕ್ಯೂಮ್. ನಿಸರ್ಗದಲ್ಲಿ ಶೂನ್ಯತೆ ಅನ್ನೋದು ಇರೋದೇ ಇಲ್ಲ. ತಕ್ಷಣ ಬೇರೆ ಯಾರೋ ಒಂದು ಬಂದು ಬಿಡ್ತಾರೆ. ಬರಬೇಕು ಆ ಶೂನ್ಯವನ್ನ. ಹಿಂದೂ ಕೂಡ ಸ್ವತಃ ಸುಧೀಂದ್ರ ಅವರೇ ದೊಡ್ಡ ಶೂನ್ಯವನ್ನು ತುಂಬಿದ್ರು. GTN ಬರವಣಿಗೆ ಬಿಟ್ಟಿದ್ರು, JRL ಬಿಟ್ಟಿದ್ರು. ಕೃಷ್ಣಾನಂದ ಕಾಮತ್ ಆಕಸ್ಮಿಕವಾಗಿ ನಿಧನರಾಗಿ ಅವರಲ್ಲಿ ಶೂನ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಸುಧೀಂದ್ರ ಹಾಲ್ದೊಡ್ಡಿಯವರು ಪ್ರತ್ಯಕ್ಷರಾದರು. ಹೀಗೆ ಅವರ ನಿರ್ಗಮನದ ನಂತರ ಯಾವ ಹೊಸ ಉತ್ಸಾಹಿಗಳು ಬರ್ಬೋದು, ಹೊಸ ಯುವಕ ಯುವತಿಯರು ಬರ್ಬೋದು. ಅವರು ಬರೋದಾರೆ ಅವರಿಗೆ ಟ್ರೈನಿಂಗ್ ಕೊಡುವಂತ, ಮಾರ್ಗಸೂಚಿಗಳನ್ನು ನೀಡುವಂತ ವಿಶೇಷ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವಿಶೇಷವಾಗಿ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಮೇಲಿದೆ. ಅದಕ್ಕೆ ನಾನು ಹೇಳೋದು ಒಂದು ಸಣ್ಣ ಸಜೆಷನ್ ಕೊಡ್ತೇನೆ. ಅವರು ಬಿಟ್ಟು ಹೋದ ಬರಹಗಳು ಕಳೆದ 6 ತಿಂಗಳಿಂದ ಅದನ್ನೆಲ್ಲ ಸಂಗ್ರಹ ಮಾಡಿ ಕೊಟ್ರೆ ಅದನ್ನ ಪ್ರಕಟ ಮಾಡೋರು ಸಾಕಷ್ಟು ಮಂದಿ ಇರ್ತಾರೆ. ಅದಕ್ಕೊಂದು ಮುದ್ರೆ ಬೇಕು. ಅದಕ್ಕೆ ಅಕಾಡೆಮಿ ಒಂದು ಮುದ್ರೆ ಒತ್ತಿ ಒಂದು 4 ಇವತ್ತಿನ ಈ 4 ಉಪನ್ಯಾಸಗಳ ಚಿಕ್ಕ ಸಂಕ್ಷಿಪ್ತ ಲೇಖನ ರೂಪದಲ್ಲಿ ಅವರಿಗೊಂದು ನುಡಿ ನಮನವನ್ನು ಮೊದಲು 10 ಪೇಜ್ನಲ್ಲಿ ಇಟ್ಟು, ಆಮೇಲೆ ಅವರದ್ದೇ ಲೇಖನಗಳನ್ನ ಒಂದು 150-100 ಲೇಖನಗಳನ್ನ ಜೊತೆ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ರೆ ಅದು ನಾವು ಸುಧೀಂದ್ರ ಹಾಲ್ದೊಡ್ಡೇರಿಯವರಿಗೆ ಸಲ್ಲಿಸಬಹುದಾದ ಅತ್ಯಂತ ದೊಡ್ಡ ಸ್ಮರಣಿಕೆ ಆಗುತ್ತೆ. ನಮಸ್ಕಾರ. ಬಹಳ ಧನ್ಯವಾದಗಳು ಶ್ರೀ ಹೆಗಡೆ ಅವರೇ. ನೀವು ಎಲ್ಲ ವಿವರವಾಗಿ ಎಲ್ಲ ಅವರ ಬಗ್ಗೆ ಮಾತನಾಡಿದ್ರಿ. ಬಹಳ ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇವತ್ತಿನ ವಕ್ತಾರರಾದ ಬೇಸ್ ಮತ್ತು ಪ್ರಯೋಗ ಸಂಸ್ಥಾಪಕರಾದ ಡಾಕ್ಟರ್ HS ನಾಗರಾಜ್ ಅವರು ಸೇರ್ಕೊಂಡಿದ್ದಾರೆ. ನಿಮಗೆ ಸ್ವಾಗತ. ಹಾಗೇನೆ ದೂರದರ್ಶನದ ವಿಶ್ರಾಂತ ನಿರ್ದೇಶಕರು, ಮಹಾನಿರ್ದೇಶಕರಾದ ಡಾಕ್ಟರ್ HR ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಡಾಕ್ಟರ್ ಮಹಾದೇವಯ್ಯ ಅವರು ಜಾಯಿನ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಈ ಗಮನಕ್ಕೆ ಮುಂದೆ ಕಾರ್ಯಕ್ರಮ ಮುಂದುವರಿಸ್ತಾ ಖ್ಯಾತ ವಿಜ್ಞಾನಿ ಮತ್ತು ವಿಜ್ಞಾನದ ಡಾಕ್ಟರ್ TR ಅನಂತರಾಮನಲ್ಲಿ ನುಡಿ ನಮನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗೊತ್ತಿದೆ, ನಾವು ಸೇರಿರೋ ಅಂತ ಸಂದರ್ಭ ಅತ್ಯಂತ ನೋವಿನ ಸಂದರ್ಭ. ಆದ್ರೂ ವಾಸ್ತವತೆನ ನಾವು ಒಪ್ಕೋಬೇಕು. ಸವದತ್ತಿಯವ್ರ ಬಗ್ಗೆ ತುಂಬಾ ಕೇಳಿದ್ವು, ಆದ್ರೆ ನೋಡೋ ಅವಕಾಶ ಆಗಿರಲಿಲ್ಲ. ಸುಧೀಂದ್ರ ಅವ್ರ ಜೊತೆ 30 ವರ್ಷಗಳ ಒಡನಾಟ ಅಂತಂದ್ರೆ, ಅವರು ಬರೆಯುವ ಪ್ರಾರಂಭಿಕ ಹಂತದಿಂದ ತೊಡಗಿ ಅವರ ಜೀವನದ ಕೊನೆಯ ಹಂತದವರೆಗೆ ನಾನು ಅವ್ರನ್ನ ಅತ್ಯಂತ ನಿಕಟವಾಗಿ ಬಲ್ಲೆ. ಒಂದು ಸಣ್ಣ ಸಂಗತಿಯೊಂದಿಗೆ ಬಹುಶಃ ನನ್ನ ನುಡಿ ನಮನನ ಪ್ರಾರಂಭಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. 2001ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನ ಸಂಗಾತಿ ಪತ್ರಿಕೆನ ನಾನು ಜವಾಬ್ದಾರಿ ತಗೋಬೇಕಾದ್ರು ಅಂತ ಒಂದು ಪ್ರಸ್ತಾಪ ಬಂತು. ಆಗ ಒಂದು ಕಮಿಟಿ ಮಾಡಿದಾಗ ಸುಧೀಂದ್ರ ಹಾಲ್ದೊಡ್ಡೇರಿ ಅದರಲ್ಲಿದ್ದರು. ಸಾಮಾನ್ಯವಾಗಿ ಯಾವುದೇ ಒಂದು ಹೊಸ ಜವಾಬ್ದಾರಿ ತಗೊಂಡಾಗ ಪತ್ರಿಕೆ ವಿನ್ಯಾಸದ ಬಗ್ಗೆ, ಸ್ವರೂಪದ ಬಗ್ಗೆ, ಕಂಟೆಂಟ್ ಬಗ್ಗೆ ಯೋಚನೆ ಮಾಡೋದುಂಟು. ಅದರಲ್ಲಿ ಆಗ್ತಾನೇನೆ ಈ ಇಂಟರ್ನೆಟ್ ಬಗ್ಗೆ ಮತ್ತೆ ಕಂಪ್ಯೂಟರ್ ಬಳಕೆ ಬಗ್ಗೆ ಜನರಿಗೆ ಇನ್ನು ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಆ ಸಮಯದಲ್ಲಿ ಸುಧೀಂದ್ರ ಅವ್ರನ್ನ ಕೇಳ್ಕೊಂಡಾಗ ಒಂದು ಕಾಲಮ್ ನೀವು ಬರ್ಕೊಡ್ಬೇಕು ಅಂತಂಗ ತಕ್ಷಣ ಒಪ್ಕೊಂಡ್ರು. ಅಷ್ಟೇ ಅಲ್ಲ, ಅದಕ್ಕೆ ತಕ್ಷಣ ನೆಟ್ ನೋಟ ಅಂತ ಹೇಳ್ಬಿಟ್ಟು ಹೆಸರು ಕೊಟ್ರು. ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ, ಆ ತ್ವರಿತವಾಗಿ ಪ್ರತಿಕ್ರಿಯಿಸುವ ಒಂದು ಮನೋಭಾವ ಇದೆಯಲ್ಲ, ಆ ಚುರುಕ್ತನ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯ್ತು. ನೆಟ್ ನೋಟ ಆಗ್ಬೋದು, ನೆಟ್ ನೋಟ ಆಗ್ಬೋದು, ಅಂತರ್ಜಾಲಕ್ಕೆ ಸಂಬಂಧಪಟ್ಟಿದ್ದು ಇಂಗ್ಲಿಷ್ನಲ್ಲೂ ಕನ್ನಡದಲ್ಲೂ ಎರಡನ್ನೂ ಬೆಸ್ಗೆ ಮಾಡಿದಾಗಾಯ್ತು. ಅದು ತುಂಬಾ ಜನಪ್ರಿಯ ಆಯ್ತು. ಎಷ್ಟು ಜನಪ್ರಿಯ ಆಯ್ತು ಅಂತಂದ್ರೆ, ಕನ್ನಡಪ್ರಭದಲ್ಲಿ ಕೂಡ ಅವರು ಕಾಲಮ್ ಬರಿಬೇಕಾದ್ರೆ ಇದನ್ನೇ ಉಳಿಸ್ಕೊಂಡ್ರು. ವಿಜಯ ಕರ್ನಾಟಕದಲ್ಲಿ 20 ವರ್ಷಗಳ ಕಾಲ ಸತತವಾಗಿ ಬರೆದ್ರು, ಮತ್ತೆ ಇದೇ ಒಂದು ಅಂಕಣದ ಹೆಸರನ್ನ ಉಳಿಸ್ಕೊಂಡ್ರು. ಸುಧೀಂದ್ರ ಯಾತಕ್ಕೆ ನಮ್ಗೆ ಮುಖ್ಯ ಆಗ್ತಾರೆ ಅಂತಂದ್ರೆ, ಈ ಅನೇಕ ಸತಿ ನಾವು ಹೇಳ್ತಾ ಇರ್ತೀವಿ, ವಿಜ್ಞಾನ ಬರೆಯೋರು ತುಂಬಾ ಜಾಸ್ತಿ ಜನ ಇಲ್ಲ. ನಾನು ಹೇಳ್ತಾನೆ ಇರ್ತೀನಿ, ಅಲ್ಪಸಂಖ್ಯಾತರು ನಾವು ಆ ದೃಷ್ಟಿಯಿಂದನ. ಆದ್ರೆ ಬಹುಸಂಖ್ಯಾತ ಓದುಗರ ಒಂದು ಅವಶ್ಯಕತೆನ ನಾವು ಪೂರೈಸೋ ಜವಾಬ್ದಾರಿ ಇರುತ್ತೆ. ಒಬ್ಬ ವಿಜ್ಞಾನ ಸಂವಹನಕಾರ ಅಂತಂದ್ರೆ ಅವನು ಎಲ್ಲಾ ವಿಜ್ಞಾನ ವಿಚಾರಗಳ ಬಗ್ಗೆನೂ ಬರಿಬೇಕಾಗತ್ತೆ. ಸುಧೀಂದ್ರ ಹಾಲ್ದೊಡ್ಡೇರಿ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು. ಬರೀ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡ್ರೆ ಆಗೋದಿಲ್ಲ. ಎಷ್ಟೊಂದು 10, 20, 30 ಲೇಖನ ಬರೀಬೋದು ಅಷ್ಟೇನೆ ಒಂದೇ ವಿಚಾರವಾಗಿ. ಆದ್ರೆ ಸಮಗ್ರವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಬರೆಯೋದಿಯಲ್ಲ, ಅದರಲ್ಲಿ ಇಂಗ್ಲಿಷ್ನಲ್ಲಿ ಮೂಲ ಅರ್ಥ ಮಾಡ್ಕೊಂಡಿರ್ಬೇಕು, ಕನ್ನಡದ ಸೊಗಡನ್ನ ತಿಳ್ಕೊಂಡಿರ್ಬೇಕು, ಸಂವಹನ ಕಲೆ ಇರಬೇಕು. ಇದು ಬಹಳ ಜನಗಳಿಲ್ಲ. ನಮ್ಮಲ್ಲಿ ತುಂಬಾ ದೊಡ್ಡ ದೊಡ್ಡ ಸೈಂಟಿಸ್ಟ್ ಇದ್ದಾರೆ, ಅನುಮಾನವೇ ಇಲ್ಲ. ತುಂಬಾ ಚೆನ್ನಾಗೂ ಬರೀತಾರೆ ಎಲ್ಲಿ ಸಂಶೋಧನೆಯ ಮಟ್ಟ ಬಂದಾಗ.
ಆದ್ರೆ ಜನಸಾಮಾನ್ಯರ ಮಟ್ಟ ಬಂದಾಗ ಸುಧೀಂದ್ರ ಯಾತಕ್ಕೆ ಮುಖ್ಯ ಆಗ್ತಾರೆ ಅಂತಂದ್ರೆ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅವರು ಬರೆದ್ರು. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ವಿಜ್ಞಾನಕ್ಕೆ ಸಾಹಿತ್ಯವನ್ನ ಹೆಚ್ಚಿಗೆ ಬಳಸ್ಕೊಂಡು ಜನಪ್ರಿಯ ಮಾಡಿದವರು ಒಬ್ಬರು ಜಿ.ಟಿ. ನಾರಾಯಣ ರಾಯರು. ಅದರ ನಂತರ ನನಗೆ ಗೊತ್ತಿರೋ ಹಾಗೆ ಸುಧೀಂದ್ರ ಹಾಲ್ದೊಡ್ಡಿ ಅವರು ಇತ್ತೀಚೆಗೆ ಸುಧಾಲ್ ಬರಿಬೇಕಾದ್ರೆ ಒಂದು ಕವರ್ ಪೇಜ್ ಲೇಖನ ಬರೆದ್ರು, ಅಲ್ಲಿಯೂ ಇದೆ ನಮ್ಮನೆ ಹೋಗಲಾಗದು ಸುಮ್ಮನೆ ಅಂತ. ಇದೆಲ್ಲ ದಾಸರ ಪದ. ಅಯ್ಯೋ ಏನ್ ವಿಜ್ಞಾನದಲ್ಲಿ ಇವೆಲ್ಲ ತರಬಹುದು ಅಂತಂದ್ರೆ ತರಬಹುದು. ಜನಕ್ಕೆ ಯಾವ ಭಾಷೆ ಪ್ರಿಯ ಆಗುತ್ತೆ ಅದು ತುಂಬಾ ನೋಡಿದ ತಕ್ಷಣ ಖುಷಿ ಆಗ್ಬೇಕು ಓದೋರ್ಗೆ. ಐಸಾಕ್ ಅಸಿಮೋವ್ ತಮ್ಗೆಲ್ಲ ಗೊತ್ತಿದೆ, ಅತ್ಯಂತ ಪ್ರಸಿದ್ಧ ಲೇಖಕ ಕಥೆಗಳಲ್ಲಿ. ಇದರಲ್ಲಿ ಆತ ಒಂದು ಹೇಳ್ತಾನೆ, ಮೊದಲು ನಿನ್ನ ಶೀರ್ಷಿಕೆ ಆಕರ್ಷಕವಾಗಿರಲಿ ಅಂತ. ಆ ಶೀರ್ಷಿಕೆ ಆಕರ್ಷಕವಾಗಿದ್ರೆ ಜನ ಒಳಗಡೆ ಹೋಗಿ ನೋಡ್ಬೇಕು ಅಂತಾರೆ. ಆಮೇಲೆ ವಿಜ್ಞಾನ ಸರಳವಾಗಿ ಹೇಳೋಂಥದ್ದು. ಗರಿಷ್ಠ ಪ್ರಮಾಣದಲ್ಲಿ ಪದ್ಯಗಳು ಬಳಸ್ಕೊಂಡಿದ್ದಾರೆ ನೋಡಿ. ಅವರ ಕೊನೆಯ ಪುಸ್ತಕ ಹಾಗೂ ಸಾಹಿತ್ಯ ಅಕಾಡೆಮಿಯ ಅವಾರ್ಡ್ ಬಂದಂತ ಪುಸ್ತಕ ಸದ್ದು ಸಂಶೋಧನೆ ನಡೆಯುತ್ತಿದೆ ಅಂತ. ನೋಡಿದ್ರೆ ಯಾವ್ದೋ ಕೋರ್ಟಿಂದು ಒಂದು ಆರ್ಡರ್ ಇದೆಯೇನೋ ಅನ್ನೋ ತರ ಇದೆ. ಅದು ಸದ್ದಿನ ಬಗ್ಗೆನೇ ಸಂಶೋಧನೆ, ಸದ್ದಿನ ಬಗ್ಗೆ. ಹೀಗಾಗಿ ಅವರು ಅದರಲ್ಲಿ ವಚನಗಳು ತರ್ತಾರೆ, ಬಸವಣ್ಣನ ವಚನ ತರ್ತಾರೆ, ಅಕ್ಕ ಮಹಾದೇವಿ ವಚನ ತರ್ತಾರೆ, ಮತ್ತೆ ಬುದ್ಧನ ಸಾವಿಲ್ಲದ ಮನೆಯಲ್ಲಿ ಸಾಸುವೆ ತಾಂಬ ಅನ್ನೋ ವಿಚಾರನ ಒಂದು ಸದ್ದಿಲ್ಲದ ಮನೆಯಲ್ಲಿ ಸಾಸುವೆ ತಾಂಬ ಅಂತಾರೆ. ಹಾಗೇನೆ ಅನೇಕ ಸಿನಿಮಾದ್ದು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅವ್ರಿಗೆ ಗೊತ್ತಿತ್ತು ಒಂದು ಸಂವಹನ ಮಾಡ್ಬೇಕಾದ್ರೆ ಸಾಮಾನ್ಯ ಜನಕ್ಕೆ ಈ ಭಾಷೆ ಬಳಸ್ತಿದ್ರೆ ವಿಜ್ಞಾನ ದೂರ 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 ಹೋಗುತ್ತೆ. ವಿಜ್ಞಾನನ ವಿಜ್ಞಾನವಾಗಿಯೇ ನೋಡ್ಕೊಂಡು ಹೋದ್ರೆ ಅದು ಜನಸಾಮಾನ್ಯರಿಗೆ ತಲುಪನ ಗೊತ್ತಿತ್ತು. ಎರಡನೇದು ಅವರ ಒಂದು ಕ್ರಿಯೆ. ಅನೇಕ ಇದರಲ್ಲಿ ಕಾಲಂ ಬರಿತಾ ಇದ್ರು. ಏನು ನಮ್ಮ ಕಸ್ತೂರಿನಲ್ಲೂ ಕೂಡ ಕೊನೆಯಲ್ಲಿ ನವನವೋನ್ಮೇಷ ಅಂತ ಬರೆದ್ರು. ಸತತವಾಗಿ 7 ವರ್ಷ ನಾನು ಅವರು ಒಟ್ಟೊಟ್ಟಿಗೆ ಅದು ಕಾಲಂ ಬರ್ಕೊಂಡು ಹೋದ್ವು. ಅದು ಹಠಾತ್ ಆಗಿ ನಿಂತ್ಕೊಂಡು ನಿಲ್ಬೇಕಾಯ್ತು, ಅಂತ ಒಂದು ಪರಿಸ್ಥಿತಿ ಬಂತು. ಸುಧೀಂದ್ರ ಒಂದು ರೀತಿಯ ಗ್ಯಾಪ್ ಬಿಟ್ಟಿದ್ದಾರೆ. ಒಬ್ಬ ಸ್ನೇಹಿತ ಜೊತೆಗೆ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪಟ್ಟಂತ 1 ನಿಮಿಷ ಬರ್ತೀನಿ ಅಂತ ಹೋದವರು ಬರ್ದೇನೆ ಇದ್ರೆ ಏನಾಗುತ್ತೆ, ಆ ಮನೋಭಾವ ಇವತ್ತು ನಮ್ಗಾಗಿದೆ. ಸುಧೀಂದ್ರ ಅವ್ರದ್ದು ಇನ್ನೊಂದು ಬಹುದೊಡ್ಡ ಗುಣ ಅಂತಂದ್ರೆ ಅತ್ಯಂತ ಸಂಭಾವಿತ ವ್ಯಕ್ತಿ. ತಾನು ವಿಜ್ಞಾನದಲ್ಲಿ DRDOದಲ್ಲಿ ಕೆಲಸ ಮಾಡ್ತೀನಿ, HL ಮಾಡ್ತೀನಿ ಅನ್ನೋ ಒಂದು ಇದು ಇಟ್ಕೊಂಡೇನೆ ಜನಸಾಮಾನ್ಯರು ಯಾರು ಕರೆದ್ರು, ಒಂದು ಮುನ್ಸಿಪಲ್ ಸ್ಕೂಲ್ ಇರ್ಬೋದು ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಅವರು ಬಹಳ ಪ್ರೀತಿಯಿಂದ ಒಪ್ಕೊಳ್ಳೋರು ಈ ಕೆಲಸನೆಲ್ಲ. ಹೋಗಿ ಆ ಜನಗಳ ಜೊತೆ ಬೆರೆಯೋರು, ಪ್ರೀತಿಯಾಗಿ ಮಾತಾಡೋರು. ಎಲ್ಲೂ ಕೂಡ ಈ ಪ್ರೈಡ್ ಅಂಡ್ ಪ್ರಿಜುಡಿಸ್ ಅಂತ ಹೇಳ್ತಾರಲ್ಲ, ಹಮ್ಮು ಇಲ್ಲ ಬಿಮ್ಮು ಇಲ್ಲ. ಹೀಗಾಗಿ ಜನಗಳಲ್ಲಿ ಅವರು ಹೆಚ್ಚು ಪ್ರೀತಿ ಜನಕ್ಕೆ ಹುಡ್ತಾ ಬಂತು. ನೋಡಿ, ಸೆರಾಮಿಕ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಸೆರಾಮಿಕ್ ಸೊಸೈಟಿ. ಅಲ್ಲಿಗೆ ಹೋದಾಗ ವಿಮಾನದಲ್ಲಿ ಬಳಸುವಂತ ಆಧುನಿಕ ಪದಾರ್ಥಗಳು ಯಾವ ಅಂತ ಅಲ್ಲಿ ಹಾಗೆ ಮಾಡ್ತಾರೆ. ಮತ್ತೆ ಇಲ್ಲಿ ಬಂದಾಗ ಅವರು DRDOದಲ್ಲಿ ಮತ್ತೆ HL ಅಲ್ಲಿ ಇದರಿಂದ ಅವ್ರಿಗೆ ವಿಶೇಷವಾಗಿ ವಿಮಾನಗಳ ಬಗ್ಗೆ, ರಾಕೆಟ್ ಬಗ್ಗೆ ತುಂಬಾ ಅವರ ಅನೇಕ ಲೇಖನಗಳು ಇದನ್ನ ಕೊಡ್ತೇವೆ. ಚಂದ್ರಯಾನ ಅಥವಾ ಮಂಗಳಯಾನ ಆದಾಗ ಖಂಡಿತ ಇವತ್ತು ಸುಧೀಂದ್ರ ಬಂದು ಯಾವುದೋ ಒಂದು ಟಿವಿದಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಬೆಟ್ ಮಾಡ್ಬೋದಾಯ್ತು, ಇವತ್ತು ಸುಧೀಂದ್ರ ಬರ್ತಾರೆ ಮಾತಾಡ್ತಾರೆ ಅಂತ ಹೇಳಿ. ಅಷ್ಟು ಸರಳವಾದ ಸಂಭಾಷಣೆ ಮೂಲಕ ಇಂಗ್ಲಿಷಲ್ಲೂ ಕೂಡ ಅಷ್ಟೇ ಒಂದು ಅಧಿಕೃತವಾಗಿ ಬರೆಯಬಲ್ಲವರಾಗಿದ್ರು. ಉದಾಹರಣೆಗೆ ನಮ್ಮ ಪ್ರೊಫೆಸರ್ ರೊದ್ದಂ ನರಸಿಂಹ ಹೋದಾಗ ಇವರು ಒಬ್ಬರೇನೆ ಅವ್ರ ಬಗ್ಗೆ 7 ಲೇಖನ ಬರೆದಿದ್ದಾರೆ ಇಂಗ್ಲಿಷ್ ಪತ್ರಿಕೆಗಳು ಮತ್ತು ಕನ್ನಡ ಪತ್ರಿಕೆಗಳಲ್ಲಿ. ಅವ್ರು ಹೇಳಿದ್ರು, ಕೇವಲ ನನ್ಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ ನಂತರ ಬರಿಬೇಕೀಗ ಅಂತ ಹೇಳ್ಬಿಟ್ಟು ಅರ್ಧ ರಾತ್ರಿಯಲ್ಲಿ ಬರೆದಿರೋಂಥ ಪ್ರಸಂಗನ ನಮ್ ಜೊತೆ ಹಂಚ್ಕೊಂತ ಇದ್ರು. ಸುಧೀಂದ್ರ ಒಂದು ರೀತಿಯಲ್ಲಿ ಅತ್ಯಂತ ಸ್ನೇಹಮಯಿ. ಅವ್ರ ಮನೆ ವಾತಾವರಣನೂ ಹಾಗೆ ಇತ್ತು. ಅವರ ತಂದೆ ನಾಗೇಶ್ ರಾಯರು ಸಂಯುಕ್ತ ಕರ್ನಾಟಕದಲ್ಲಿ ಸ್ಥಾನಿಕ ಸಂಪಾದಕರಾಗಿದ್ರು, ತಾಯ್ನಾಡು ಪತ್ರಿಕೆನಲ್ಲಿದ್ರು, ವಿಜ್ಞಾನ ಓದಿದ್ರು. ಮಗ ವಿಜ್ಞಾನ ಬರಿಬೇಕು ಅನ್ನೋ ಆಸೆ ಅವ್ರಿಗಿತ್ತು. ಸುಧೀಂದ್ರದ ಒಂದು ವಿಶಿಷ್ಟ ಅಂತಂದ್ರೆ ಪ್ರಾಸಬದ್ಧವಾದ ಶೀರ್ಷಿಕೆ ಕೊಡ್ತಾ ಇದ್ರು. ಅವೆಲ್ಲೂ ಕೂಡ ಭಾರ ಅನ್ನಿಸ್ತಾ ಇರಲಿಲ್ಲ. ವಿಜ್ಞಾನಕ್ಕೆ ಸಾಹಿತ್ಯ ಎಷ್ಟಿರ್ಬೇಕು ಅಂತಂದ್ರೆ ಉಪ್ಪಿನಕಾಯಿ ಹೇಗೆ ಊಟಕ್ಕೆ ಬರುತ್ತೋ ಅಷ್ಟು ಮಾತ್ರ. ಉಪ್ಪಿನಕಾಯಿ ಊಟ ಆಗೋದಿಲ್ಲ. ಆಗ ಅದನ್ನ ಅವ್ರು ಚೆನ್ನಾಗಿ ಗ್ರಹಿಸಿದ್ರು. ಒಬ್ಬ ಕಾರ್ಯನಿರತ ವಿಜ್ಞಾನಿಯಾಗಿ ಅಷ್ಟೇ ಒಂದು ಕ್ರಿಯಾಶೀಲತೆಯಿಂದ ಕನ್ನಡದಲ್ಲಿ ವಿಜ್ಞಾನ ಸಂವಹನೆ ಮಾಡ್ಬೇಕಾದ್ರೆ ನಮ್ಮದು ಒಂಚೂರು ಸಾಹಿತ್ಯನ ಓದ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನಮ್ಮ BGL ಸ್ವಾಮಿ ಅವರಿಂದ ಬರೀ ವಿಜ್ಞಾನ ಬರಲಿಲ್ಲ, ಸಾಹಿತ್ಯನೂ ಇದು ಮಾಡ್ತಾ ಇದ್ರು. ನೋಡಿ, ಸುಧೀಂದ್ರ ಅವರು ನೆಹರು ಅವ್ರ ಬಗ್ಗೆ ಬರೋರು, ಜಾರ್ಜ್ ಫರ್ನಾಂಡಿಸ್ ಬಗ್ಗೆ ಬರೋರು, H. ನರಸಿಂಹಯ್ಯ ಅವ್ರ ಬಗ್ಗೆ ಬರೋರು. ನಾವ್ ಹೇಳುದು ಸ್ವಲ್ಪ ವಿಜ್ಞಾನ ಲೇಖಕರು ಅತ್ತಾಯ್ತಾ ಸರಿ, ಏನು ಪೂರ್ತಿ ಕುದುರೆಗೆ ಕಣ್ಪಟ್ಟಿ ಕಟ್ಕೊಂತಾರ ಒಂದೇ ಇದಕ್ಕೆ ಹೋಗ್ಬೇಕಾದಿಲ್ಲ.
ಆ ಮೂಲಕ ಮಾಡೋದ್ರಿಂದನ ನಮ್ಗೆ ಸಮಾಜದ ಬೇರೆ ಬೇರೆ ಅಂಶಗಳು ಗೊತ್ತಾಗ್ತಾ ಹೋಗುತ್ತೆ. ಸಂವಹನಕ್ಕೂ ಕೂಡ ಅದು ತುಂಬಾ ಅನುಕೂಲ ಆಗುತ್ತೆ. ಸಾಹಿತ್ಯ ಓದ್ಕೊಂಡು ವಿಜ್ಞಾನ ಬರೆದ್ರೆ ಆ ವಿಜ್ಞಾನಕ್ಕೆ ಒಂದು ತಾಕತ್ ಬರುತ್ತೆ. ಆ ಒಂದು ತಂತ್ರ ಅಥವಾ ಅದರ ಒಳಗುಟ್ಟು ನಮ್ಮ ಸುಧೀಂದ್ರ ಅವ್ರಿಗೆ ತಿಳಿದಿತ್ತು. ಇದೇ ಭಾನುವಾರ ಅಂತಂದ್ರೆ ಇನ್ನೆರಡು ದಿನದಲ್ಲಿ ಮತ್ತೆ ಸಿರಾ ತಾಲೂಕು ಹಾಲ್ದೊಡ್ಡೇರಿ ಅಂತ ಅವರು ಹುಟ್ಟಿದ್ದು. ನನ್ನ ತಾಲೂಕು ಕೂಡ ಅದೇನೆ. ಆ ಭಾನುವಾರ ಸಿರಾದಲ್ಲಿ ಅವ್ರಿಗೊಂದು ಒಂದು ಸ್ಮರಣೆಯ ಕಾರ್ಯಕ್ರಮನ, ಶ್ರದ್ಧಾಂಜಲಿ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಅಂತಂದ್ರೆ ಒಂದು ಸಾಹಿತ್ಯ ಕ್ಷೇತ್ರದವರು ಕೂಡ ಹೌದಪ್ಪ ಸುಧೀಂದ್ರ ಅವರು ತುಂಬಾ ಚೆನ್ನಾಗಿ ಬರೀತಿದ್ರು, ಅವ್ರಿಗೆ ಒಂದು ನಮನ ಸಲ್ಲಿಸ್ಬೇಕು ಅನ್ನೋ ಒಂದು ಇದನ್ನ ಒಂದು ಪರಿಕಲ್ಪನೆ ತಂದ್ರಲ್ಲ, ಅದೇ ದೊಡ್ಡದು. ಸಾಮಾನ್ಯವಾಗಿ ಸಾಹಿತಿಗಳು ವಿಜ್ಞಾನನ ಅಷ್ಟೊಂದು ಲಕ್ಷ್ಯ ಕೊಡೋದಿಲ್ಲ ವಿಜ್ಞಾನದ ಬಗ್ಗೆ. ಸುಧೀಂದ್ರ ಆಗ ಅವರ ವಲಯದಲ್ಲೂ ಕೂಡ ಪ್ರವೇಶ ಮಾಡಿ ಒಂದು ವಿಜ್ಞಾನವನ್ನು ಸಾಹಿತಿಗಳು ಕೂಡ ಓದ್ಬೋದು ಅನ್ನೋ ಒಂದು, ಅಥವಾ ಜನಸಾಮಾನ್ಯರು ಓದ್ಬೋದು ಅನ್ನೋ ಒಂದು ಪರಿಕಲ್ಪನೆ ತಂದ್ರಲ್ಲ, ಅದು ಬಹಳ ದೊಡ್ಡ ವಿಚಾರ ಅಂತ ಹೇಳಿ ಅವ್ರಿಗೆ ನುಡಿ ನಮನ ಸಲ್ಲಿಸಿ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರಗಳು, ಧನ್ಯವಾದಗಳು ಡಾಕ್ಟರ್ ಅನಂತರಾಮ್ ಅವರೇ ಈ ನುಡಿಗಳಿಗೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮೊಡನೆ ಹಿರಿಯರಿದ್ದಾರೆ. ಡಾಕ್ಟರ್ PS ಶಂಕರ್ ಅವರು ಜೀವಮಾನ ಪ್ರಶಸ್ತಿ ವಿಜೇತರು. ಈಗ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮೆಡಿಕಲ್ ಎಮಿರಿಟಸ್ ಪ್ರೊಫೆಸರ್ ಅವರು, ನಮ್ಮೆಲ್ಲರಿಗೂ ಚಿರಪರಿಚಿತರು. ಡಾಕ್ಟರ್ PS ಶಂಕರ್ ಅವರಿಗೆ ಕೋರಿಕೆ, ನಿಮ್ಮ ಮಾತುಗಳಿಗೆ. ಅಧ್ಯಕ್ಷರಾದ ಶ್ರೀ ಅಯ್ಯಪ್ಪ, ರೆಕಾರ್ಡೆಡ್ ಹಾಕ್ತೀರಾ ಹೇಗೆ ಸರ್? 2 minutes ಮಾತಾಡಿ ಸರ್, ರೆಕಾರ್ಡೆಡ್ ಹಾಕ್ತೀನಿ. ಜಸ್ಟ್ ಒಂದು ನಿಮಿಷ ಮಾತಾಡಿ ಸರ್, ನಾನು ಫುಲ್ ರೆಕಾರ್ಡ್ ಹಾಕ್ತೀನಿ. ಶ್ರೀ ಹಾಲ್ದೊಡ್ಡೇರಿ ಸುಧೀಂದ್ರ ಅವರ ನನ್ನ ಪರಿಚಯ ಸುಮಾರು 2 ದಶಕಗಳದ್ದು. ಅವರ ಲೇಖನಗಳ ಬಗ್ಗೆ ಆಗಾಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅವರ ಕುಟುಂಬದ ಆರೋಗ್ಯದ ಬಗ್ಗೆ, ಹೇಳಿದ ತಕ್ಷಣ ನಾನು ಉತ್ತರನ ಕೊಡ್ತದೆ ಏನ್ ಮಾಡ್ಬೇಕು ಅಂತಂದು. ಅನೇಕ ಬಾರಿ ನಾನು ಪಾಂಡಿಚೇರಿಗೆ ಹೋಗ್ತಾ ಮನೆಯಲ್ಲೇ ಊಟ ಮಾಡಿಸಿ ಬಸ್ ಹತ್ತಿಸ್ತಾ ಇದ್ರು. ಈಗ ಅವರು ನಮ್ಮನ್ನ ಒಂದ್ ದಿವಸ ವಿಚಾರ ಮಾಡ್ತಾ ಇದ್ದಾಗ ಏಕಾಏಕಿ ಒಂದ್ ದಿವಸ ಅವ್ರ ಮಗಳು ಮಾತಾಡಿದ್ರು, ಫೋನ್ ಮಾಡಿ ಅಪ್ಪನಿಗೆ ಹಿಂಗಾಗಿದೆ ಅಂತಂದು. ಆ ಒಂದು ಆಘಾತ, ನಿಜವಾಗಿ ಆ ಆಘಾತ ಆದ ತಕ್ಷಣ ಅವರು ಸ್ಮೃತಿ ಕಳ್ಕೊಂಡಿದ್ದು ಬಹಳ ಖೇದಕರ ವಿಷಯ. ಆ ಸ್ಮೃತಿ ಮರಳಿ ಬರಲೇ ಇಲ್ಲ ಅವ್ರಿಗೆ ಸ್ಮೃತಿ. ಇದು ಬಹಳ ದುರ್ದೈವದ ಸಂಗತಿ. ಇದು ಅನಾಕ್ಸಿಯಾ ಅಂತ, ರಕ್ತ ಪ್ರವಾಹದಲ್ಲಿ ಆಕ್ಸಿಜನ್ ಮಟ್ಟ ಕೊರತೆ ಕಡಿಮೆ ಆದ್ರೆ ಹೇಗೆ ಮೆದುಳನ್ನು ನಿಷ್ಕ್ರಿಯ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅಂತ ವ್ಯಕ್ತಿ, ಇಷ್ಟೊಂದು ಬರವಣಿಗೆ ಬರೀತಕ್ಕಂಥ ಮೇಧಾವಿ, ಅಂತ ಕಾಯಿಲೆಗೆ ಅಂತ ದುಸ್ಥಿತಿಗೆ ಇದಾಗಿದ್ದು ಬಹಳ ದುಃಖವಾದ ಸಮಾಚಾರ ಅದು ನಮಗೆಲ್ಲರಿಗೂ. ಅವ್ರ ಬಗ್ಗೆ ನಾವು ಬರೀತಾ ಇರ್ಬೇಕಾದ್ರೆ ಅವ್ರ ಬಗ್ಗೆನೆ ಒಂದು ನುಡಿ ನಮನ ವಿಜ್ಞಾನ ಲೋಕದಲ್ಲೂ ಮಾಡ್ಬೇಕು ಅಂತಂದು ಒಂದು ಲೇಖನನೇ ಆವಾಗಲೇ ಬರ್ದೀನಿ, ಅದನ್ನೇ ಓದ್ಬಿಡ್ತೀನಿ. ಪ್ರತಿಭಾನ್ವಿತ ವಿಜ್ಞಾನಿ, ಮೇಧಾವಿ ವಿಜ್ಞಾನ ಬರಹಗಾರ ಮತ್ತು ಸಮರ್ಥ ಸಂವಹನಕಾರ ಎಂದು ಹೆಸರು ಮಾಡಿದ ಹಾಲ್ದೊಡ್ಡೇರಿ ನಾಗೇಶ್ವರರಾವ್ ಸುಧೀಂದ್ರ ಅವರು ಜುಲೈ 2ರಂದು ಅಕಾಲ ಮರಣ ಹೊಂದಿದ್ದು ನಮ್ಮೆಲ್ಲರಿಗೂ ಖೇದವನ್ನುಂಟು ಮಾಡಿದೆ. ಯಾವುದೇ ವಿಜ್ಞಾನದ ವಿಷಯವನ್ನು ಆಮೂಲಾಗ್ರವಾಗಿ ವಿಶ್ಲೇಷಿಸಬಲ್ಲ ಮತ್ತು ಅವರ ಮೆದುಳ ಸಾಮರ್ಥ್ಯದ ವಿಸ್ಮಯಗೊಳ್ಳುತ್ತಿದ್ದು, ಅವರು ಸ್ವತಃ ಮಿದುಳ ನಿಷ್ಕ್ರಿಯತೆಗೆ ಒಳಗಾದ್ದು ನಮಗೆ ದುಃಖವನ್ನು ಹೆಚ್ಚಿಸಿದೆ. ಇದೇ ಡಿಸೆಂಬರ್ 3ಕ್ಕೆ 60 ತುಂಬುತ್ತಿದ್ದ ಅವರ ಷಷ್ಠಾಬ್ದಿ ಪೂರ್ತಿಯ ಸಂದರ್ಭದಲ್ಲಿ ಅವರ ಬಗೆಗಿನ ಪುಸ್ತಕವನ್ನು ಬಿಡುಗಡೆ ಮಾಡಿ ದೊಡ್ಡ ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ರೂಪಿಸಿದ ನಮಗೆಲ್ಲ ಅವರ ಶೂನ್ಯತನ ನಾವು ಅನುಭವಿಸ್ತಾ ಇದ್ದೇವೆ. ಯಾವುದೇ ಆರೋಗ್ಯ ಸಮಸ್ಯೆಗೆ ಕೂಡಲೇ ನನ್ನ ಸಲಹೆ ಪಡೆಯುತ್ತಿದ್ದ ಅವರು ನನ್ನ ಆಹ್ವಾನ ಮನ್ನಿಸಿ ವಿಜ್ಞಾನ ಪ್ರಸರಣ ಕಾರ್ಯಕ್ಕೆ, ಯಾಕಂದ್ರೆ ಒಳ್ಳೆ ಭಾಷಣಕಾರ ಆಗಿದ್ರು ಅವರು, ಶ್ರೀ ನಾಗೇಶ್ ಹೆಗಡೆ ಅವರೊಂದಿಗೆ ಕಲಬುರ್ಗಿ, ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿ ಚೆನ್ನೈನ IITಯಲ್ಲಿ MTech ಮಾಡಿದ ಸುಧೀಂದ್ರ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಸಂಶೋಧಕರಾಗಿ ವೃತ್ತಿ ಪ್ರಾರಂಭಿಸಿ ನಂತರ ಕೇಂದ್ರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO, ಹಿಂದೂಸ್ತಾನ್ ಏರೋನಾಟಿಕ್ಸ್ HAL ನಲ್ಲಿ 2 ದಶಕಕ್ಕೂ ಮೇಲ್ಪಟ್ಟು ವಿಜ್ಞಾನಿಯಾಗಿ ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ ವಿನ್ಯಾಸ, ಅವುಗಳ ಹಾರಾಟ ಸಾಮರ್ಥ್ಯ ಮತ್ತು ಅಭಿವೃದ್ಧಿಯಲ್ಲಿ ತಮ್ಮ ಅಗಾಧ ಜ್ಞಾನವನ್ನು ನೀಡಿದರು. ಲಘು ಯುದ್ಧ ವಿಮಾನ ತೇಜಸ್, ಜಾಗ್ವಾರ್ ಕಿರಣ್ ವಿಮಾನ, ಚೀತಾ, ಚೇತಕ್, ಸೀಕಿಂಗ್ ಹೆಲಿಕಾಪ್ಟರ್ಗಳ ನಿರ್ಮಾಣದಲ್ಲಿ ಅವರು ಭಾಗವಹಿಸಿದ್ದರು. ಅವರು HAL ನಲ್ಲಿ ಡಿಸೈನ್ ಮತ್ತು ಪವರ್ ಪ್ಲಾಂಟ್
ಮತ್ತು ಫ್ಯೂಯಲ್ ವ್ಯವಸ್ಥೆಯಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ಏರ್ಕ್ರಾಫ್ಟ್ ಮತ್ತು ಡಿಸೈನ್ ಸೆಂಟರ್ನ ಮುಖ್ಯಸ್ಥರಾಗಿ ಹೆಸರು ಮಾಡಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಏರ್ಕ್ರಾಫ್ಟ್ ಪ್ರೊಪೆಲ್ಲರ್ ಮತ್ತು ಫ್ಯೂಯಲ್ ಸಿಸ್ಟಮ್ನಲ್ಲಿ ಅಗಾಧ ಸಂಶೋಧನೆ ಮಾಡಿದರು. ಅವರಿಗೆ APJ ಅಬ್ದುಲ್ ಕಲಾಂ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುವ ಅವಕಾಶ ದೊರೆತಿದ್ದಿತ್ತು. ಅಲ್ಲದೆ ಅವರು ಅನೇಕ ಬಹುರಾಷ್ಟ್ರೀಯ ವಿಜ್ಞಾನ ಕಂಪನಿಗಳ ಸಲಹೆಗಾರರಾಗಿದ್ದರು. ನಂತರ ಅವರು ಜೈನ್ ಮತ್ತು ಅಲಯನ್ಸ್ ವಿಶ್ವವಿದ್ಯಾಲಯಗಳಲ್ಲಿ ಸ್ಪೇಸ್ ಇಂಜಿನಿಯರಿಂಗ್ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡಿದರು. ಅವರು ಪತ್ರಿಕೆಗಳ ಅಂಕಣಕಾರರಾಗಿ 2 ದಶಕಗಳಿಂದಲೂ ಹೆಚ್ಚು ಕಾಲ ಕೃಷಿ ಮಾಡಿದ್ದಾರೆ. ಅವರ ನೆಟ್ ನೋಟವನ್ನು ಪ್ರತಿ ವಾರ ಎಲ್ಲರೂ ಆಸಕ್ತಿಯಿಂದ ಓದುತ್ತಿದ್ದರು. ಅವರ ಬರವಣಿಗೆ ಸಮೃದ್ಧಿ ಅಗಾಧ. 1 ತಿಂಗಳಲ್ಲಿ 23 ಲೇಖನ ಬರೆಯುತ್ತಿದ್ದಾಗಿ ಹೇಳಿದ್ದರು. ವಿಜ್ಞಾನ ವಿಷಯ ಅದೆಷ್ಟೇ ಜಟಿಲವಾಗಿರಲಿ ಅದನ್ನು ಜನರಿಗೆ ಅರ್ಥವಾಗುವ ರೀತಿ ತಿಳಿಸಿ ಹೇಳುವ ಕಲೆ ಅವರಿಗೆ ಸಾಧ್ಯವಾಗಿದ್ದಿತು. ಕ್ಲಿಷ್ಟಕರ ವಿಜ್ಞಾನದ ವಿಷಯಗಳನ್ನು ಕೂಡಲೇ ಅಧ್ಯಯನ ಮಾಡಿ ಅರ್ಥೈಸಿಕೊಂಡು ಸಾಮಾನ್ಯ ಓದುಗನಿಗೆ ಅರ್ಥವಾಗುವ ರೀತಿ ಸರಳವಾಗಿ ಅವರು ವಿವರಿಸಬಲ್ಲರಾಗಿದ್ದರು. ಅವರ ಬರವಣಿಗೆ ವಿಷಯ ವೈವಿಧ್ಯದ ಅರಿವು ಅವರು ಕೊಡುತ್ತಿದ್ದ ಶಿರೋನಾಮೆಗಳಿಂದಲೇ ಅರಿಯಬಹುದಾಗಿದ್ದಿತು. ಅದರ ಕೆಲವು ಉದಾಹರಣೆಗಳು: ಬೆಳಕಿನ ಕಣದ ಹೊಸ ಅವಸ್ಥೆ, ಸೂಪರ್ ಫೋಟಾನ್, ಅಲ್ಲಿಯೂ ಇದೆ ನಮ್ಮನೆ, ಹೋಗಲಾಗದು ಸುಮ್ಮನೆ, ಮಂಗಳನ ಅಂಗಳಕ್ಕೆ ನಾಸಾ ಪಥ ಮಾರ್ಗದರ್ಶಿ, ವ್ಯಾಕ್ಸಿನ್ ಫಲಿಸಿತೆ ಪ್ರಾರ್ಥನೆ, ಡ್ರೋನ್ ಹಾರು ಯಂತ್ರದಿಂದ ಮಿಡತೆ ಹಾವಳಿ ನಿಯಂತ್ರಣ, ಕೊರೋನಾ ಕುತ್ತಿಗೆಗೆ ಹಾಕಬಹುದು ವಿಟಮಿನ್ ಡಿ ಕುಣಿಕೆ, ಮಿದುಳಿದು ಹಕ್ಕಿಯ ಗೂಡು ಅದರೊಳಗೆ ನೋಡು. ಹಾಗೆ ಬರೆದ ಅವರೇ ನಿಗೂಢತೆಯಲ್ಲಿ ಕಳೆದು ಹೋದದ್ದೊಂದು ವಿಪರ್ಯಾಸ. ಇಂಟರ್ನೆಟ್ ಬಳಕೆಗೆ ಬಂದ ಪ್ರಾರಂಭದಲ್ಲಿಯೇ ಅದರ ಬಗ್ಗೆ ಇಂಟರ್ನೆಟ್ ಎಂಬ ಮಾಯಾಜಾಲ ಎಂಬ ಪುಸ್ತಕ ಬರೆದರು. ನಂತರ ಬೆಳಕಿನ ಬೆಳಕಿಂಡಿ, ಇದು ಕಳೆದ ಸಂಚಿಕೆಯಲ್ಲಿ ನಾವು ವಿಜ್ಞಾನ ಮುಖದಲ್ಲಿ ಪ್ರಕಟ ಮಾಡಿದ್ದೀವಿ. ಮಕ್ಕಳಿಗಾಗಿ ಕಂಪ್ಯೂಟರ್ ಎಲ್ಲಿಂದ ಇಲ್ಲಿಯವರೆಗೆ ಕೃತಿಗಳನ್ನು ರಚಿಸಿ ಉತ್ತಮ ಜನಮನ್ನಣೆ ಪಡೆದಿದ್ದರು. ಅವರ ಬರವಣಿಗೆಗಾಗಿ ಡಾಕ್ಟರ್ ಅನುಪಮ ನಿರಂಜನ್ ಪ್ರಶಸ್ತಿ ಅವರು ನಿಧನರಾದ ದಿನವೇ ಪ್ರಕಟವಾಯಿತು. ಉತ್ತಮ ಸಂವಹನಕಾರರೆಂದು ದಾರ್ಶನಿಕ ಸಮೂಹ ವಿಷನ್ ಗ್ರೂಪ್ ಅವರನ್ನು ಗುರುತಿಸಿ ಗೌರವಿಸಿದ್ದು. ಅವರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾಗಿ 2 ಅವಧಿ ಕಾರ್ಯನಿರ್ವಹಿಸಿ ಅದರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರ ಹಠಾತ್ ನಿರ್ಗಮನ ಎಲ್ಲರನ್ನು ದುಃಖದಲ್ಲಿ ಮುಳುಗಿಸಿದೆ. ಅದನ್ನು ಭರಿಸುವ ಶಕ್ತಿಯನ್ನು ಅವರ ಪತ್ನಿ ಸೌಮ್ಯ ಸುಮಾ, ಮಕ್ಕಳಾದ ಮೇಘನಾ ಮತ್ತು ಮಾಧುರ್ಯ, ತಾಯಿ ಮತ್ತು ಅತ್ತವರಿಗೆ ನೀಡಲಿ ಎಂದು ಪ್ರಾರ್ಥಿಸಿ ಮೃತರ ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಅಕಾಡೆಮಿ ಪ್ರಾರ್ಥಿಸುತ್ತದೆ. ಇದೇ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ MI ಸವದತ್ತಿ ಅವರು ನಮ್ಮಿಂದ ಅಗಲಿದ್ದಾರೆ. ಪ್ರೊಫೆಸರ್ ಮಹಾರುದ್ರಪ್ಪ ಸವದತ್ತಿ ಅವರು ಈಚೆಗೆ ನಮ್ಮನ್ನು ಅಗಲಿದ್ದು ಅದು ವಿಜ್ಞಾನ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಸವದತ್ತಿ ಅವರು. ನಾನು ವೈದ್ಯ ಶಿಕ್ಷಕನಾಗಿ ಪ್ರಾರಂಭ ಮಾಡಿದ ಕಾಲದಿಂದ ಸುಮಾರು 60 ವರ್ಷದಿಂದ ನನಗೆ ಅವರ ಪರಿಚಯ. ಅವರು ಹೋಗಿರ್ತಕ್ಕಂಥ ನಮಗೆಲ್ಲ ತುಂಬಾ ಆಘಾತ ಮಾಡಿದೆ. ಯಾಕೆಂದ್ರೆ ಧಾರವಾಡ ಸಮೀಪ ಅಮೀನ್ ಬಾವಿಯಲ್ಲಿ ಜನಿಸ ಅವರು ಅಮೀನ್ ಬಾವಿಯ ಹುಡುಗ ಅಂತ ಒಂದು ಗ್ರಂಥದಲ್ಲಿ ಅವರು ತಮ್ಮ ಸಾಧನೆಗಳನ್ನು ಹೇಳಿದ್ದಾರೆ. ಕೃಷಿಕ ಕುಟುಂಬಕ್ಕೆ ಸೇರಿದ ಈ ಸವದತ್ತಿಯವರು ಧಾರವಾಡದಲ್ಲಿ ಅಭ್ಯಾಸ ಮಾಡಿದರು. ಕರ್ನಾಟಕ ಕಾಲೇಜಿನಲ್ಲಿ ಪ್ರೊಫೆಸರ್ DJ ದಾವರ್ ಅವರ ನೇತೃತ್ವದಲ್ಲಿ, ಆನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ NR ತಾವ್ಡೆ ಅವರ ಮಾರ್ಗದರ್ಶನದಲ್ಲಿ ಅವರು ಕೆಲಸ ಮಾಡಿದರು. ಮುಂದೆ ಅದೇ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ ವಿಜ್ಞಾನದಲ್ಲಿ ಅವರು ಅಧ್ಯಾಪಕರಾಗಿ ಸೇರ್ಪಡೆಯಾದರು. ಮುಂದೆ ಇಂಗ್ಲೆಂಡಿಗೆ ಶಿಷ್ಯವೃತ್ತಿ ಪಡೆದು ಅಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಪೋರ್ಟರ್ ಅವರ ನೇತೃತ್ವದಲ್ಲಿ ಅಧ್ಯಯನ ಮಾಡಿ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಹೆಸರು ಮಾಡಿದ್ರು. ನಂತರ ಅಲ್ಲಿ ಬಂದ ಮೇಲೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಭೌತ ವಿಜ್ಞಾನದಲ್ಲೇ ಸೇರ್ಕೊಂಡ್ರು. ಮುಂದೆ ಪ್ರಾಧ್ಯಾಪಕರು, ಮುಖ್ಯಸ್ಥರಾಗಿ ಅಲ್ಲಿ ಕೆಲಸ ಮಾಡಿದ್ರು ಮತ್ತು ಈ ಲೇಸರ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬಹಳ ಕೆಲಸ ಮಾಡಿದ್ರು. ನಾವೆಲ್ಲ ಹಗಲೆಲ್ಲ ಹೇಳ್ತಾ ಇದ್ವಿ, ನೀವು ಇದೇ ವಿಜ್ಞಾನದಲ್ಲಿ ಮುಂದುವರೆದರೆ ಬಹುಶಃ ಅತ್ಯುಚ್ಚ ಸ್ಥಾನ ನೀವು ಪಡಿತಾ ಇದ್ರಿ, ನೀವು ಬಿಟ್ಟು ಎಲ್ಲಾ ರಂಗದಲ್ಲಿ ಇದು ಮಾಡಿದ್ರಿ, ಆಡಳಿತದಲ್ಲಿ, ಬೋಧನೆ ಮಾಡೋದ್ರಲ್ಲಿ ಎಲ್ಲ ಕೆಲಸದಲ್ಲಿ ಮಾಡಿದ್ರಿ ಅಂತ ನಾವು ಹಗಲೆಲ್ಲ ಹೇಳ್ತಾ ಇದ್ವಿ. ಅವರು ಅಲ್ಲಿ ಸಿಂಡಿಕೇಟ್, ಸೆನೆಟ್, ಅಕಾಡೆಮಿಕ್ ಕೌನ್ಸಿಲ್ ಎಲ್ಲ ಸದಸ್ಯರಾಗಿದ್ದರು. ಅನೇಕ ಕಾಲೇಜುಗಳು ಆ ಬೆಳವಣಿಗೆ ಅವರ ಮಾರ್ಗದರ್ಶನ ಅದು ಅನೇಕ ವಿಶ್ವವಿದ್ಯಾಲಯಗಳು ರೂಪುಗೊಂಡು, ಆನಂತರ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ 2 ಅವಧಿಯಲ್ಲಿ ಕಾರ್ಯ ಮಾಡಿದರು. ಆನಂತರ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಸದಸ್ಯರಾಗಿನೂ ಕಾರ್ಯ ಮಾಡಿದರು. ಅವರು ಅಲ್ಲಿ ಇರದೆ ಅವರು ಜನರಿಗೆ ವಿಜ್ಞಾನ,
ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು ಅಂತ ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅಧ್ಯಕ್ಷರಾಗಿ ಬಹಳ ಗಣನೀಯವಾದ ಸೇವೆ ಸಲ್ಲಿಸಿದರು. ಅವರು ಒಳ್ಳೆ ಬರಹಗಾರರಾದ್ರೂ ಸಹ ಬರವಣಿಗೆ ಮಾಡಿದ್ದು ಕಡಿಮೆ, ಹೇಳೋದೇ ಬಹಳ ಆಗಿತ್ತು. ಈಚೆಗೆ ಅವರು ಧಾರವಾಡ ರೀಜನಲ್ ಸೈನ್ಸ್ ಸೆಂಟರ್ ನಲ್ಲೂ ಒಂದು ಭಾಷಣ ಮಾಡಿದ್ರು, ವಿಜ್ಞಾನ ಮತ್ತು ವಿಜ್ಞಾನ ದೃಷ್ಟಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ. ಇದನ್ನ ನಾವು ಮುಂದೆ ಪ್ರಕಟ ಮಾಡ್ತಾ ಇದ್ದೀವಿ. ಅವರು ಇಂಥ ಸಾಧನೆ ಅನೇಕ ಮಾಡಿದ್ದಾರೆ. ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು. ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಶ್ರೇಷ್ಠ ವಿಜ್ಞಾನಿ ಪ್ರಶಸ್ತಿ ಭಾಜನರಾದ್ರು. ಅವರು ನಮ್ಮೆಲ್ಲರ ಜೊತೆಯಲ್ಲಿ ಬಹಳ ಸಂತೋಷದಿಂದ ಯಾವಾಗ್ಲೂ ಮಾತು ಕತೆ ಹೇಳೋದು. ಅವ್ರ ಧ್ವನಿನೂ ಬಹಳ ಎತ್ತರ ಧ್ವನಿ. ಅವ್ರ ಸೌದತ್ತಿ ಇರ್ತಾರೆ ಅಂದ್ರೆ ನಮಗೆಲ್ಲ ಗೊತ್ತು ಇಲ್ಲಿ ಬಂದಾರ ಅವರು ಅಂತಂದು. ಅಂತ ವ್ಯಕ್ತಿ ನಮ್ಮಿಂದ ಅಗಲಿ ಹೋಗಿರ್ತಕ್ಕಂಥದ್ದು ಬಹಳ ದುಃಖ ಬರ್ತಕ್ಕಂಥ ಸಮಾಚಾರ. ಅನೇಕ ಬಾರಿ ಹೇಳ್ತಾ ಇದ್ವಿ. ಒಂದ್ಸಲ ನನ್ ಮಗ ಹುಟ್ಟಿದಾಗ ಅವ್ರ ಮಗ ಹುಟ್ಟಿದಾಗ ಬೇರೆ ಬೇರೆ ಇದರಲ್ಲಿ ಊರಿನಲ್ಲಿ ಹುಟ್ಟಿದ್ರು, ಒಂದೇ ದಿವಸ ಹುಟ್ಟಿದ್ರು, ಒಂದೇ ಹೆಸರು ಇಟ್ಟಿದ್ವಿ. ದೀಪಕ್ಕನ ಹೆಸರು ಇಬ್ರಿಗೂ ಇಟ್ಟಿದ್ವಿ. ಇದೆಂತ ಟೆಲಿಪತಿ ಅಂತ ನಾವು ಆಗಿಂದಾಗ ಆಸೆ ಮಾಡ್ತಿದ್ವಿ. ಅಂತ ವ್ಯಕ್ತಿ ನಮ್ಮಿಂದ ದೂರವಾಗಿರ್ತಕ್ಕಂಥದ್ದು ತುಂಬಾ ಖೇದ ಉಂಟು ಮಾಡಿದೆ. ಮೃತರ ಆತ್ಮಕ್ಕೆ ಶಾಂತಿ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಧನ್ಯವಾದಗಳು ಡಾಕ್ಟರ್ ಶಂಕರ್ ಸಾಹೇಬ್ರೆ, ನಿಮ್ಮ ನುಡಿನ ಮನಕ್ಕೆ. ಈಗ ನಮ್ಮೊಡನೆ ಬೇಸ್ ಮತ್ತು ಪ್ರಯೋಗ್ ಸಂಸ್ಥೆಗಳ ಸಂಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ HS ನಾಗರಾಜ್ ಅವರಿದ್ದಾರೆ. ಅವರಲ್ಲಿ ವಿನಂತಿ ನಮ್ಮ ಮಾತು ಮುಂದುವರಿಸಲಿಕ್ಕೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ. ಸಾಕಷ್ಟು ಅವರ ಮನಸ್ಸಿನ ದುಗಡವನ್ನ ಮತ್ತೆ ಅವರ ಕಾರ್ಯ ವೈಖರಿ, ಕಾರ್ಯಶಯ ಮತ್ತೆ ಇಷ್ಟು ವರ್ಷದ ಕಾಂಟ್ರಿಬ್ಯೂಷನ್ ಏನಿದೆ ಅದೆಲ್ಲದರ ಬಗ್ಗೆ ದೀರ್ಘವಾಗಿ ಮಾತಾಡಿದ್ದಾರೆ ಜನ. ಆದರೆ ನಾನು ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಅವರ ಸಂಬಂಧವನ್ನು ಹೇಳಬೇಕಾಗತ್ತೆ. ಸುಧೀಂದ್ರ ಅವರು ನನಗೆ ಸುಮಾರು 77ರಿಂದ 79, 1977 to 79 ಆವಾಗಲಿಂದ ಪರಿಚಯ. ಅವರು ವಿದ್ಯಾರ್ಥಿ ಜೀವನದಲ್ಲಿ ವಿಜಯ ಕಾಲೇಜಲ್ಲಿ ಓದ್ತಾ ಇದ್ರು. ನಾನು ಆವಾಗ ಅಲ್ಲೇ ಅಧ್ಯಾಪನ ಮಾಡ್ತಾ ಇದ್ದೆ. ಆವತ್ತಿನಿಂದ ಇವತ್ತಿನವರೆಗೆ ಸುಮಾರು 44 ವರ್ಷಗಳ ಅವರ ಸಹಯೋಗ ನನಗಿತ್ತು. ಮೊದಲು ಅವರನ್ನ ವಿದ್ಯಾರ್ಥಿ ಜೀವನ ಆದಮೇಲೆ UECಗೆ ಹೋಗಿ ಎಂಜಿನಿಯರಿಂಗ್ ಮಾಡಿದ್ರು. ಮತ್ತೆ ಈ ಕಂಟಿನ್ಯೂಡ್ ಇಸ್ ಎಜುಕೇಶನ್. ಆ ಕಾಲದಿಂದ ಬಹಳಷ್ಟು ವರ್ಷ ಹೆಚ್ಚು ಒಡನಾಟ ಇರಲಿಲ್ಲ. ಕೇವಲ ವಿದ್ಯಾರ್ಥಿ ಅಧ್ಯಾಪಕ ಈ ಸಂಬಂಧ ಸ್ವಲ್ಪ ಮಟ್ಟಿಗೆ ಇದ್ದಿದ್ದಷ್ಟೇ. ಅದಾದ ನಂತರ ಸುಮಾರು ಅವರ ಬರವಣಿಗೆಗಳಿಂದ ನಾನು ಪ್ರೇರಿತನಾದೆ. ಅವರ ಆರ್ಟಿಕಲ್ಸ್ ಬಂದಾಗ ಓದವೆ. ನಾನೊಬ್ಬನೇ ಅಲ್ಲ, ಇಡೀ ನಮ್ಮ ಮನೆಯಲ್ಲಿರ್ಬೋದು, ನನ್ನ ಬಂಧು ವರ್ಗ ಇರ್ಬೋದು, ಎಲ್ಲರೂ ಸುಧೀಂದ್ರ ಅವರ ಆರ್ಟಿಕಲ್ಸ್ ಓದಿದ್ರ. ಈ ವಾರ ಇದು ಬಂದಿದೆ, ಸುಧಾದಲ್ಲಿ ಬಂದಿದೆ, ತರಂಗದಲ್ಲಿ ಬಂದಿದೆ. ಇದೆಲ್ಲ ಹೇಳಿದಾಗ ನನಗೆ ತುಂಬ ಹೆಮ್ಮೆ ಆಗ್ತಾ ಇತ್ತು. ಮತ್ತೆ ಸುಧೀಂದ್ರಾಗೆ ಫೋನ್ ಮಾಡಿ ಎಷ್ಟೋ ಸರಿ ಹೇಳ್ತಾ ಇದ್ದೆ, ನಿಮ್ಮ ಆರ್ಟಿಕಲ್ ಓದಿದೆ, ನಮ್ಮಲ್ಲಿ ಇವ್ರು ಓದ್ತಾ ಇದ್ದಾರೆ, ತುಂಬ ಇಷ್ಟ ಆಯಿತು ಅಂತ. ಅಂದರೆ ಅವರ ಬರವಣಿಗೆ ಈಗಾಗಲೇ ತುಂಬ ಜನ ಹೇಳಿರೋ ಹಾಗೆ ಕೇವಲ ಒಂದು ಕ್ಲಿಷ್ಟ ವೈಜ್ಞಾನಿಕ ಸಂಶೋಧನೆ ಬಗ್ಗೆ ಅಥವಾ ಒಂದು ಆಯಾಮದ ಬಗ್ಗೆ ಒಂದು ವಿವರಣೆ ಆಗಿರ್ತಿರ್ಲಿಲ್ಲ. ಅದು ಜನಸಾಮಾನ್ಯರಿಗೆ ಮುಟ್ಟಬೇಕು. ಒಂದು ಆವಾಗಲೇ ಹೇಳಿದಾಗೆ ಸಾನಿಕ್ ಬೂಮ್ ಬಗ್ಗೆ ಅವತ್ತು ಮಾತಾಡ್ತಾ ಇದ್ವು. ಅದು ಅದಕ್ಕೂ ತುಂಬ ಜನ ಗಾಬರಿ ಆಗಿದ್ದಾರೆ, ಅದು ಎಲ್ಲಿಂದ ಬಂತು ಅಂತ. ಅದನ್ನು ತುಂಬ ಎಲ್ಲರಿಗೂ ತಲುಪಲೇಬೇಕು. ಅದರ ಬಗ್ಗೆ ಆಸಕ್ತಿ ಮತ್ತು ಏನು ನಾವು ಉಂಟು ಮಾಡಬೇಕು. ಮತ್ತು ಬರವಣಿಗೆ ಅವ್ರನ್ನ ಪ್ರೇರೇಪಿಸಬೇಕು, ಹೆಚ್ಚಿಗೆ ಓದಿ ತಿಳ್ಕೊಳ್ಳೋದಕ್ಕೆ ಅನ್ನೋದೆಲ್ಲ ತುಂಬ ಮೈಗೂಡಿಸ್ಕೊಂಡಿದ್ದಂಥವರು. ಅದ್ಭುತವಾದ ಬರವಣಿಗೆ ಮತ್ತು ಅಸಾಧಾರಣವಾದ ತೊಡಗಿಸ್ಕೊಳ್ಳುವಿಕೆ. ಒಂದು ವಾರದಲ್ಲಿ 4 ಆರ್ಟಿಕಲ್ಲು, 5 ಆರ್ಟಿಕಲ್ಲು, 6 ಆರ್ಟಿಕಲ್ ಬರೀಬೇಕಾದ್ರೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಕೆಲವೊಮ್ಮೆ ಒಂದು ಆರ್ಟಿಕಲ್ನ ಬರೆಯೋದಕ್ಕೆ ನಾವು 15 ದಿವಸ ಒದ್ದಾಡಿ ಇನ್ನೂ ಸಮಾಧಾನ ಇಲ್ದಲೆ ಇನ್ನೊಂದ್ಸರಿ ಇದನ್ನು ಮತ್ತೆ ರಿವೈಸ್ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು, ಇನ್ನೊಂದು ಸ್ವಲ್ಪ ವೆರಿಫೈ ಮಾಡಬೇಕು ಅಂತ ಅನ್ನೋ ಥರ ಇದ್ದಾಗ ಅವರ ಸಾಮರ್ಥ್ಯ ಆಯ್ತಲ್ಲ, ಸ್ಪೀಡ್, ಅದು ಅಸಾಧಾರಣವಾಗಿತ್ತು. ಅದಾದ ನಂತರ ನಾನು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಲ್ಲಿ ಅವರ ಜೊತೆ 2 ಟರ್ಮ್ ಕೆಲಸ ಮಾಡುವಂಥ ಒಂದು ಸುಯೋಗ ನನಗೆ ಸಿಕ್ಕಿತ್ತು. ಆವಾಗ ಹೆಚ್ಚು ಇನ್ನು ಸಾಮೀಪ್ಯ ಅವರದ್ದು ಸಿಕ್ತು ನನಗೆ. ಅನೇಕ ವಿಷಯಗಳಲ್ಲಿ ಅಲ್ಲಿ ಯಾವುದೋ ಒಂದು ತೀರ್ಮಾನ ತಗೋಬೇಕಾದ್ರೆ ಸುಧೀಂದ್ರ ಎಲ್ರಿಗೂ ಗೊತ್ತಾಗ್ತಿತ್ತು, ಇದು ದಿಸ್ ಇಸ್ ಎ ಪಾಸಿಟಿವ್ ಅಪ್ರೋಚ್, ದಿಸ್ ಇಸ್ ದ ವೇ ಟು ಟೇಕ್ ಡಿಸಿಷನ್ ಅಂತ. ಅಂದರೆ ಅವರ ಸ್ಟ್ಯಾಂಡ್ ಏನಿರ್ತಿತ್ತು ಅದು ಕೇವಲ ವಸ್ತುನಿಷ್ಠವಾಗಿರ್ತಾ ಇತ್ತು. ಇದು ಯಾರು ಪ್ರಪೋಸಲ್ ಕೊಟ್ಟಿದ್ದಾರೆ, ಯಾತಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಿಷಯ ಮುಖ್ಯನಾ,
ಅದಕ್ಕೆ ನಾವು ಏನು ಸಹಕಾರ ಕೊಡಬೇಕು ಅಕಾಡೆಮಿಯಿಂದ ಅಂತ. ಅಂದರೆ ತುಂಬ ಆಬ್ಜೆಕ್ಟಿವಿಟಿ ಇತ್ತು ಅವರಲ್ಲಿ. ಮತ್ತು ಅವರ ಮಾತುಕತೆ ಕೆಲಸವನ್ನು ಹೇಗೆ ಮಾಡಬೇಕು, ಹೇಗೆ ಮುಂದೆ ತಗೊಂಡೋಗ್ಬೇಕು ಅಂತ ಇರ್ತಿತ್ತೆ ವಿನಃ ಯಾವುದೇ ತೀರ್ಮಾನಗಳಲ್ಲಿ ಇದರಲ್ಲಿ ಏನು ದೋಷ ಇದೆ ಅಥವಾ ಏನು ರಿಜೆಕ್ಟ್ ಮಾಡೋದಕ್ಕೆ ಏನು ಕಾರಣ ಇದೆ ಅಂತ ಹುಡುಕ್ತಾ ಇರಲಿಲ್ಲ. ಹೌ ಟು ಮೇಕ್ ಥಿಂಗ್ಸ್ ಹ್ಯಾಪನ್ ವಾಸ್ ಇಸ್ ಔಟ್ಲುಕ್ ಇನ್ ಆಲ್ ದೀಸ್ ಡೀಲಿಂಗ್ಸ್. ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಬರವಣಿಗೆ ಅಥವಾ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಕಾನ್ಫರೆನ್ಸ್ಗಳ ಬಗ್ಗೆ ಸಾಕಷ್ಟು ದೀರ್ಘವಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದುಂಟು. ಬಟ್ ಪಬ್ಲಿಕೇಶನ್ಸ್ ವಿಷಯ ಬಂದಾಗಲೆಲ್ಲ ಸುಧೀಂದ್ರ ನೀವು ಇರ್ತಿರಲ್ಲ ಕಮಿಟಿಯಲ್ಲಿ, ಯಾವತ್ತೂ ಇಲ್ಲ ಅಂತಿರಲ್ಲ. ಶಂಕರ್ ಇದಾರಲ್ಲ ಸರ್ ಅಂತ, ಶಂಕರ್ ಹೆಸರು ಹೇಳೋರ ಜೊತೆಗೆ. ಹಾಗಾಗಿ ಅವರು ಪ್ರತಿಯೊಂದರಲ್ಲೂ ಆಸಕ್ತಿ ಇತ್ತು ಮತ್ತು ತೊಡಗಿಸ್ಕೊಂಡು ಯಾವತ್ತೂ ಒಂದು ಸಕಾರಾತ್ಮಕವಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ವಿಶೇಷವಾದ ವ್ಯಕ್ತಿ ನಾನು ಅವರಲ್ಲಿ ಕಂಡಿದ್ದೆ. ಅದರ ಜೊತೆಗೆ ಯಾವುದೇ ಹಮ್ಮು ಬಿಮ್ಮು ಏನೂ ಇಲ್ಲದೆ ಆಗಲೇ ಹೇಳಿದ್ರು ಆ ಥರ ಒಂದು ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್ ಅಂತ ಉಪಯೋಗಿಸಿದ್ರಲ್ಲ, ಅದೇ ಪದ ನನಗೂ ಬಂತು. ಖಂಡಿತ ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ತೋರಿಸ್ಕೊತಾ ಇದ್ದ ವಿನ ನಾನೊಬ್ಬ ದೊಡ್ಡ ವಿಜ್ಞಾನಿ, ನಾನು ಹೆಚ್ಚಿಗೆ ಸಾಧನೆ ಮಾಡಿಕೊಂಡಿದ್ದೀನಿ ಅಂತ ಯಾವತ್ತೂ ಯಾರ ಮುಂದೆನೂ ತೋರಿಸ್ಕೋತಿರ್ಲಿಲ್ಲ. ಅವರ ಮನೆಯಲ್ಲಿ ಅದಾದ ನಂತರ ಅವರು ನನಗೆ ಬಂಧುವಾದರು. ಅವರ ಮಗಳು ನನ್ನ ತಂಗಿ ಮೊಮ್ಮಗನಿಗೆ ಕೊಟ್ಟು ಮದುವೆ ಆಯಿತು. ಅದಾದಮೇಲೆ ಇನ್ನೊಂದಷ್ಟು ಸಾಮೀಪ್ಯ ಬೆಳೀತು. ಅವರ ಮನೆಗೆ ಹೋಗಿ ಏನಾದ್ರು ಮಾತಾಡ್ತಾ ಕೂತಿದ್ರೂ ಅವರು ಯೋಗಕ್ಷೇಮ 5 ನಿಮಿಷ ಆಗೋದು, ಅದು ಹೇಗೆ ಇದಾಗಿ ಅವರಾಗಿದ್ದಾರೆ ಇವರಾಗಿದ್ದಾರೆ, ತಿಂಡಿ ಬಗ್ಗೆ ಇರ್ಬೋದು, ಕಾಫಿ ಬಗ್ಗೆ ಇರ್ಬೋದು. ಅದಾದ ನಂತರ ಯಾವುದೋ ಒಂದು ಸಾಹಿತ್ಯದ ವಿಷಯ, ವಿಜ್ಞಾನದ ವಿಷಯ, ಮತ್ತು ಯಾವುದೋ ಒಂದು ಆರ್ಟಿಕಲ್ ಬರೆದ್ರೆ ಹೇಗಿರುತ್ತೆ ನೋಡಿ, ಇದು ತುಂಬ ಜನಗಳಿಗೆ ಅನುಮಾನ ಇದೆ. ಅಂದರೆ ಅವರಿಗೆ ವಿಜ್ಞಾನದ ಬರವಣಿಗೆ ಮತ್ತು ವಿಜ್ಞಾನದ ಪ್ರಸಾರ ತುಂಬ ಚೆನ್ನಾಗಾಗಬೇಕು, ಸಮಾಜದಲ್ಲಿ ಆ ವೈಜ್ಞಾನಿಕ ಚಿಂತನೆ ಬರಬೇಕು ಅನ್ನೋದ್ರ ಬಗ್ಗೆ ತಾನೇನು ಮಾಡ್ಬೋದು ಅಂತ ಸದಾ ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಅವ್ರ ಜೊತೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಬರವಣಿಗೆ ಬಗ್ಗೆ, ವಿಜ್ಞಾನದ ಬಗ್ಗೆ, ವಿಜ್ಞಾನದ ಮನೋಧರ್ಮದ ಬಗ್ಗೆ, ಸಮಾಜದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ತುಂಬ ಕಳಕಳಿ ಇದ್ದರು. ಬಹುಶಃ ವಿಜ್ಞಾನ ಮತ್ತು ಸಾಹಿತ್ಯ ಎರಡನ್ನೂ ಮೈಗೂಡಿಸ್ಕೊಂಡ ಬರಹಗಾರರಲ್ಲಿ ನಾವು ಲೆಕ್ಕ ಹಾಕಿದ್ರೆ ಬಹಳ ಅಪರೂಪದ ಬರಹಗಾರ ಇವರು, ಅಪರೂಪದ ವ್ಯಕ್ತಿ. ಅಂಥವರು ಅವತ್ತು ನನಗೆ ಇನ್ನೊಂದು ತುಂಬ ಸಮೀಪದ ವಿಷಯ ಅಂದರೆ, ಅವರು ಮಗಳನ್ನು ಅಳಿಯ ನಮ್ಮ ಮನೆಗೆ ಬಿಟ್ಟು ಹೋಗೋದಕ್ಕೆ ಬಂದು ವಾಪಸ್ ಹೋಗ್ತಾನೆ ಕಾರಲ್ಲಿ ಈ ಹಾರ್ಟ್ ಅಟ್ಯಾಕ್ ಆಗಿ, ಮತ್ತು ತಕ್ಷಣ ವಿತಿನ್ 5 minutes ಹಿ ವಾಸ್ ರೀಚ್ ಟು ದಿ ಹಾಸ್ಪಿಟಲ್. ನಮಗೆ ಅವರು ನಮ್ಮಿಂದ ಕಣ್ಮರೆ ಆಗ್ತಾರೆ ಅಂತ ಊಹಿಸ್ಕೊಡೋದಕ್ಕೂ ಸಾಧ್ಯವಿಲ್ಲ. ಆರಾಮವಾಗಿದ್ದವರು ಇದ್ದಕ್ಕಿದ್ದಾಗೆ ಕಣ್ಮರೆ ಆದರು. ಅವರು ಬಹುಶಃ ಪೂರ್ಣಾಯಸ್ಸು ಇದ್ದಿದ್ರೆ ಅವರು ಇನ್ನೂ ಎಷ್ಟು ಕಾಂಟ್ರಿಬ್ಯೂಷನ್ ಕರ್ನಾಟಕದಲ್ಲಿ ವಿಜ್ಞಾನ ಸಾಹಿತ್ಯಕ್ಕೆ ಮಾಡ್ತಾಯಿದ್ರು ನಮಗೆ ಊಹಿಸ್ಕೊಳ್ಳೋದು ಕಷ್ಟ. ಯಾಕಂದರೆ ಈಗಂತೂ ತುಂಬ ತುಂಬ ಆಸಕ್ತಿ ಇತ್ತು ಮತ್ತು ಬರವಣಿಗೆಯಲ್ಲಿ ತುಂಬ ತೊಡಗಿಸ್ಕೊಂಡಿದ್ರು. ನಮ್ಮ ಇಡೀ ಕರ್ನಾಟಕಕ್ಕೆ ವಿಜ್ಞಾನ ಸಾಹಿತ್ಯದ ದೃಷ್ಟಿಯಿಂದ ನೋಡಿದಾಗ ಅವರ ಅಗಲಿಕೆ ತುಂಬ ದೊಡ್ಡ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ನೇಚರ್ ಸಬ್ಹಾರ್ಸ್ ವ್ಯಾಕ್ಯೂಮ್ ಅಂತ ಅಂದರು, ಆದರೆ ಅದೇ ವ್ಯಕ್ತಿ ಮತ್ತೆ ನಮಗೆ ಸಿಗಲ್ಲ. ಅಂಥವ್ರನ್ನ ತಯಾರು ಮಾಡೋದ್ರಲ್ಲಿ ಅಥವಾ ಸಮಾಜಕ್ಕೆ ಕೊಡುಗೆಯಾಗಿ ಸಮಾಜ ಕೊಡೋದ್ರಲ್ಲಿ ಸುಧೀಂದ್ರ ಅವರ ಒಂದು ಮೇಲ್ಪಂಕ್ತಿ ಏನಿದೆ ಅದು ತುಂಬ ಸಹಕಾರಿಯಾಗುತ್ತೆ. ಅವರ ಕೃತಿಗಳ ಮೂಲಕ, ಅಂದರೆ ಬರವಣಿಗೆಯ ಮೂಲಕ, ಅವರ ವಿಷಯಗಳ ಮೂಲಕ ನಮ್ಮೊಂದಿಗೆ ಅವರು ಸದಾ ಇದ್ದಾರೆ. ಅವರ ಕುಟುಂಬಕ್ಕೆ ನಾವು ಎಷ್ಟೇ ಹೇಳಿದ್ರೂ ತುಂಬಲಾರದ ನಷ್ಟ, ಅದು ಬರೀ ಪದಗಳಾಗತ್ತೆ, ಬಾಯಿನ ಮಾತಾಗತ್ತೆ. ಆದರೆ ನಾವೆಲ್ಲರೂ ಅವರು ಯಾವ ಒಂದು ಜೀವನ ಶೈಲಿ, ಬರವಣಿಗೆ, ಆಸಕ್ತಿ, ಸಮಾಜದ ಬಗ್ಗೆ ಕಳಕಳಿ ಇತ್ತೋ ಅದನ್ನು ನಾವು ಒಂದು ಸ್ವಲ್ಪ ಏನು ನಾವು ಕಳ್ಕೊಂಡಿದ್ದೀವಿ ಅದನ್ನ ನಾವು ಒಂದು ಸ್ವಲ್ಪ ಮೈಗೂಡಿಸ್ಕೊಂಡು ನಾವೆಲ್ಲ ಅದೇ ದಾರಿಯಲ್ಲಿ ನಡೆಯೋಣ ಅಂತ ಹೇಳಿ ಅದರ ಮೂಲಕ ನಾನು ಅವರಾಗೆ ನಮನಗಳನ್ನ ಸಲ್ಲಿಸಿ ಅವರ ಮನೆಯಲ್ಲಿ ಎಲ್ಲರಿಗೂ ಅದನ್ನು ಭರಿಸುವಂಥ ಶಕ್ತಿ ಕೊಡಲಿ. ಕರ್ನಾಟಕ ತಂತ್ರಜ್ಞಾನ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಮತ್ತು ಎಲ್ಲ ಅವರ ಸಹವಲಯದ ಸಂಸ್ಥೆಗಳಲ್ಲಿ ಅವರ ಹಿಂದಿನ ಥಾಟ್ಸ್ ಆ್ಯಂಡ್ ಆ್ಯಕ್ಷನ್ಸ್ ಏನಿತ್ತು ಆ ದಿಕ್ಕಿನಲ್ಲಿ ನಾವು ಇನ್ನೊಂದು ಸ್ವಲ್ಪ ಕಾರ್ಯೋನ್ಮುಖರಾಗೋಣ ಅಂತ ಹೇಳಿ ನನ್ನ ನಮಸ್ಕಾರಗಳನ್ನು ಅವರಿಗೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳೆಲ್ಲ. ಸರ್,
ಅವರ ಕೊನೆಯ ಸಮಯನ ನೀವು ಬಹಳ ಸಮೀಪದಿಂದ ನೋಡಿದ್ದೀರಿ. ಹೃದಯ ತುಂಬಿ ಬಂದ ಮಾತುಗಳು ಇವು. ನಿಮಗೆ ನಮ್ಮ ಕಡೆಯಿಂದ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮೊಡನೆ ನ್ಯಾಷನಲ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ KS ನಟರಾಜ್ ಅವರಿದ್ದಾರೆ. ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಈ ಸಂದರ್ಭದಲ್ಲಿ ನಿಮ್ಮ ನಮಸ್ಕಾರ. ನಾನು ಒಂದೆರಡು ಮಾತುಗಳನ್ನ ಬರೆದಿರೋದನ್ನ ಓದಿ ಬಿಡ್ತೀನಿ, ಯಾಕೆಂತಂದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು ಹಾಗೆ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಸುಧೀಂದ್ರ ಅವರು ಜನಸಾಮಾನ್ಯರಿಗಾಗಿ ಬರೆದ ವಿಜ್ಞಾನ ಲೇಖನಗಳ ಬಗ್ಗೆ, ಅವರ ವೈಚಾರಿಕ ದೃಷ್ಟಿಕೋನದ ಬಗ್ಗೆ ವಿವಿಧ ನಿಯತಕಾಲಿಕಗಳಲ್ಲಿ ಓದುಗರಿಗೆ ಬಹುಶಃ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಬದುಕಿನಲ್ಲಿ ಹಾಗೂ ಸಾವಿನಲ್ಲಿ ಎರಡರಲ್ಲೂ ಅವರು ತಮ್ಮ ವೈಚಾರಿಕತೆಯನ್ನ ಮೆರೆದಿದ್ದಾರೆ. ಬೆರಳೆಣಿಕೆಯ ಕನ್ನಡ ವಿಜ್ಞಾನ ಬರಹಗಾರರಲ್ಲಿ ಅವರು ಪ್ರಮುಖರು. ವಿಜ್ಞಾನ ವಿಷಯಗಳನ್ನ ಸರಳವಾಗಿ ತಾಂತ್ರಿಕ ಪದಗಳ ಗೋಜಲ್ ಇಲ್ಲದೆ ಜನಸಾಮಾನ್ಯರಿಗೆ, ವಿದ್ಯಾರ್ಥಿಗಳಿಗೆ ಬರೆಯಬಲ್ಲವರಾಗಿದ್ರು. ಅಷ್ಟೇ ಅಲ್ಲ, ಒಳ್ಳೆಯ ಉಪನ್ಯಾಸಕರು ಆಗಿದ್ರು. ಕರ್ನಾಟಕ ಸರ್ಕಾರ ಸುಮಾರು 2008ರಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವದ ಪ್ರಚಾರಕ್ಕೆ ಅಂತ ವಿಜ್ಞಾನ ತಂತ್ರಜ್ಞಾನ ದಾರ್ಶನಿಕ ಸಮೂಹ ಎಂಬ ಸಮಿತಿಯನ್ನ ಭಾರತ ರತ್ನ CNR ರಾವ್ ಅವರ ನೇತೃತ್ವದಲ್ಲಿ ಸ್ಥಾಪಿಸಿತು. ಅದರ ಅತ್ಯಂತ ಪ್ರಮುಖ ಕಾರ್ಯಕ್ರಮವಾದ ವಿದ್ಯಾರ್ಥಿ ವಿಜ್ಞಾನಿ ನೇರ ಸಂವಾದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತ ಜವಾಬ್ದಾರಿಯನ್ನ ಕರಾವಿಪದ ಮುಖ್ಯನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ನನ್ನ ಹೆಗಲಿಗೆ ಬಂತು. ರಾಜ್ಯದ ಎಲ್ಲ 34 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಬೇಕಾಗಿತ್ತು. ನನಗಿದ್ದ ಅತ್ಯಂತ ಕ್ಲಿಷ್ಟವಾದ ಕೆಲಸವೆಂದರೆ ಸುಮಾರು 3 ದಿನಗಳ ಕಾಲ ವಿದ್ಯಾರ್ಥಿಗಳೊಂದಿಗೆ ಇದ್ದು ಪ್ರಚಲಿತ ವಿಜ್ಞಾನ ವಿಷಯಗಳ ಬಗ್ಗೆ ಪ್ರೌಢಶಾಲಾ ಮಕ್ಕಳಿಗೂ ಅರ್ಥವಾಗುವಂತೆ ಕನ್ನಡದಲ್ಲಿ ಉಪನ್ಯಾಸ ನೀಡಬಲ್ಲ ಮತ್ತು ಇಂಥ ಕಾರ್ಯದಲ್ಲಿ ನಂಬಿಕೆ, ಶ್ರದ್ಧೆ, ಆಸಕ್ತಿಯುಳ್ಳ ಆ ಕೆಲಸಕ್ಕಾಗಿ ತಮ್ಮ ಅಮೂಲ್ಯ ಸಮಯವನ್ನ ಮೀಸಲಾಗಿ ಇಡಬಲ್ಲ, ಹೆಚ್ಚಿನ ಸಂಭಾವನೆಯನ್ನು ನಿರೀಕ್ಷಿಸದೆ ರಾಜ್ಯದ ಯಾವುದೇ ಮೂಲೆಗೂ ಹೋಗಿ ಬರಲು ಸಿದ್ಧವಾಗಿದ್ದ ಕಾರ್ಯನಿರತ ವಿಜ್ಞಾನಿಗಳನ್ನ ಗುರುತಿಸುವಂತದ್ದು. ನಮ್ಮ ಈ ಎಲ್ಲ ಅಗತ್ಯಗಳನ್ನ ಪೂರೈಸಿದ ಹಲವು ವಿಜ್ಞಾನ ಸಂವಹನಕಾರರಲ್ಲಿ ನನಗೆ ದೊರಕಿದ ಅಮೂಲ್ಯ ರತ್ನ ಶ್ರೀ ಹಾಲ್ದೊಡ್ಡೇರಿ ಸುಧೀಂದ್ರ ಅವರು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, BV ಜಗದೀಶ್ ವಿಜ್ಞಾನ ಕೇಂದ್ರ, ಬೆಂಗಳೂರು ವಿಜ್ಞಾನ ವೇದಿಕೆ, ರಾಜ್ಯ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಗಳ ಯಾವ ಕಾರ್ಯಕ್ರಮವನ್ನು ಅವರು ತಪ್ಪಿಸುತ್ತಿರ್ಲಿಲ್ಲ. ಮುಂದಿನ ದಿನಗಳಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿಯ ಸದಸ್ಯರಾಗಿ ನಾವಿಬ್ಬರು ಆಯ್ಕೆಯಾಗಿದ್ದೆವು. ಆ 5-6 ವರ್ಷಗಳಲ್ಲಿ ಅನೇಕ ಸಭೆ ಸಮಾರಂಭಗಳಲ್ಲಿ, ಸಮಿತಿ ಉಪ ಸಮಿತಿಗಳಲ್ಲಿ ಒಟ್ಟಿಗೆ ಭಾಗವಹಿಸ್ತಾ ಇದ್ವಿ. ನಮ್ಮಿಬ್ಬರ ಮನೆಗಳು ಒಂದಕ್ಕೊಂದು ಹತ್ತಿರವಿದ್ದ ಕಾರಣ ಎಲ್ಲೇ ಹೋದ್ರೂ ಒಟ್ಟಿಗೆ ಒಂದೇ ವಾಹನದಲ್ಲಿ ಹೋಗಿ ಬರ್ತಾ ಇದ್ವಿ. ವಿಜ್ಞಾನ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಇದ್ದಷ್ಟೇ ಅವರಿಗೆ ಹಾಸ್ಯ ಪ್ರಜ್ಞೆನೂ ಇತ್ತು. ಅನೇಕ ಬಾರಿ ಆ ವಿಟಿ ಮೆಸೇಜಸ್ ಅನ್ನ ಕಳಿಸಿ ನನ್ನ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ರು. ಅನೇಕರಿಗೆ ತಿಳಿದ ಹಾಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಕ್ಟಿವ್ ಆಗಿದ್ರು. ಅವರ ಪೋಸ್ಟ್ ಗಳನ್ನ ನಿಯತವಾಗಿ ಫಾಲೋ ಮಾಡ್ತಾ ಇದ್ದವರಲ್ಲಿ ನಾನು ಒಬ್ಬ. ಅವರ ಮಿತ್ರ CP ರವಿಕುಮಾರ್ ಅವರ ಹಾಸ್ಯ ಮಿಶ್ರಿತ ಪೋಸ್ಟ್ ಗಳಿಗೆ ಅಷ್ಟೇ ವಿಟ್ಟಿಯಾಗಿ ಉತ್ತರಿಸುತ್ತಿದ್ದರು. ಒಮ್ಮೆ ನನಗೆ ಫೋನ್ ಮಾಡಿ, ನಾನು ಸನ್ಯಾಸ ಸ್ವೀಕರಿಸಬೇಕು ಅಂತ ಇದ್ದೀನಿ ನಟರಾಜ್ ಅಂತ ಹೇಳಿದ್ರು. ಗೊತ್ತಿತ್ತು ನನಗೆ ಏನೋ ತಮಾಷೆ ಮಾಡ್ತಿದ್ದಾರೆ ಅಂತ. ತಗೊಳ್ಳಿ, ನಿಮ್ಮ ಆಶ್ರಮಕ್ಕೆ ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ ಅಂತ ಹೇಳಿದೆ. ಅಯ್ಯೋ, ನಾನ್ ತಗೋಬೇಕು ಅಂತ ಇರೋದು ಡಿಜಿಟಲ್ ಸನ್ಯಾಸನಪ್ಪ ಅಂತ ಅಂದ್ರು. ಫೇಸ್ಬುಕ್ ವಾಟ್ಸಪ್ ಗಳಿಂದ ದೂರ ಇದ್ದು ಬಿಡ್ತೀನಿ ಅಂದ್ರು. ಆದ್ರೆ ಕೆಲವೇ ದಿನಗಳಲ್ಲಿ ಅವರ ಪ್ರಜ್ಞೆಯನ್ನು ಮುರಿದು ಡಿಜಿಟಲ್ ಸಂಸಾರಕ್ಕೆ ಮತ್ತೆ ಹಿಂದಿರುಗಿದ್ರು. ನೆನೆಸಿಕೊಳ್ಳೋದಕ್ಕೆ ಅವರೊಂದಿಗೆ ಕಳೆದ ಸಮಯದ ಅನೇಕ ಅನೆಕ್ಡೋಟ್ಸ್ ಇದೆ. ಜ್ಞಾಪಿಸಿಕೊಂಡಷ್ಟು ಮನಸ್ಸಿಗೆ ಭಾರ ಎನಿಸುತ್ತದೆ. ಅವರ ಅಕಾಲಿಕ ಅನಿರೀಕ್ಷಿತ ಸಾವಿನಿಂದ ಒಳ್ಳೆಯ ಸಹೃದಯಿ ಕಿರಿಯ ಗೆಳೆಯನೊಬ್ಬನನ್ನ ಕಳೆದುಕೊಂಡಿದ್ದೇನೆ ಎಂದಷ್ಟೇ ಹೇಳಬಲ್ಲೆ. ಇಂಥ ಸಾವುಗಳನ್ನ ನೋಡಿದಾಗ ನನ್ನ ಗುರುಗಳಾದ ಡಾಕ್ಟರ್ H. ನರಸಿಂಹಯ್ಯನವರು ಹೇಳ್ತಾ ಇದ್ದದ್ದು ನೆನಪಿಗೆ ಬರುತ್ತೆ. ಎಲ್ರು ಸೀನಿಯಾರಿಟಿ ಅಂತ ಹೇಳ್ತಾರಲ್ಲಪ್ಪ, ಈ ವಿಷಯದಲ್ಲಿ ಯಾಕಪ್ಪ ಎಲ್ಲ ಹಿಂದೆ ಹೊರಟೋಗ್ತಾರೆ ಅಂತ ಕೇಳ್ತಾ ಇದ್ರು. ಅವರ ಲೆಗಸಿಯನ್ನ ಅವರ ಮಕ್ಕಳು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಬಹಳ ಧನ್ಯವಾದಗಳು ಪ್ರೊಫೆಸರ್ ನಟರಾಜ್ ಅವರೇ. ಈ ನುಡಿನ ಮನಕ್ಕೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್. ಮುಂದುವರಿಸ್ತಾ ನಮ್ಮೊಡನೆ ಖ್ಯಾತ ವಿಜ್ಞಾನ ಲೇಖಕರು ಮತ್ತೆ ಅಟಲ್ ಇನ್ನೋವೇಷನ್ ಮಿಷನ್ ನ ಮುಖ್ಯ ಸಲಹಾಕಾರರಾದ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಅವರಿದ್ದಾರೆ. ಎಲ್ಲರಿಗೂ ನುಡಿನ ಮನಕ್ಕೆ
ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸುಧೀಂದ್ರ ಅವರ ಬಗ್ಗೆ ಸಾಕಷ್ಟು ಜನಕ್ಕೆ ಅವರು ವಿಜ್ಞಾನ ಸಾಹಿತಿಗಳಾಗಿ, ಸಂವಹನಕಾರರಾಗಲಿ, ಮತ್ತು ಅವರ ಪರಿಚಯ ಇದ್ದಂಥ ಯಾರಿಗೇ ಆದರೂ ಕೂಡ ಒಬ್ಬ ಸಜ್ಜನ ವ್ಯಕ್ತಿಯಾಗಿ ಪರಿಚಯ ಇರುತ್ತೆ. ಆದರೆ ನಾವು ಸಾಧಾರಣವಾಗಿ ಅವರು DRDOನಲ್ಲಿ ವಿಜ್ಞಾನಿಯಾಗಿದ್ದರು, HAL ಕೆಲಸ ಮಾಡಿದ್ರು, ಮತ್ತೊಂದು ಕಡೆ ಮಾಡಿದ್ರು ಅಂತ ಅಷ್ಟೇ ಕೇಳ್ತೀವಿ ಹೊರತಾಗಿ ಅವರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಹೆಚ್ಚು ಜನಕ್ಕೆ ಗೊತ್ತಿರಲಾರ್ದು ಅಂತ ನಾನು ಆ ವಿಷಯದ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಅವರು ಓದಿದ್ದು ಇಂಜಿನಿಯರಿಂಗು ಮತ್ತು ಕೆಲಸ ಮಾಡಿದ್ದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲೇ. ಮತ್ತು ಅವರು ಸುಮಾರು ಒಂದು 5 ವರ್ಷ ಇಂಜಿನಿಯರಿಂಗ್ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದವರು ಕೂಡ. ಅಂದರೆ ಅವರು ಕಲಿಕೆ ಮತ್ತು ಕೆಲಸ ಮತ್ತು ಶಿಕ್ಷಕ ವೃತ್ತಿ ಮೂರೂ ಇಂಜಿನಿಯರಿಂಗ್ ಸಂಬಂಧಪಟ್ಟಂತಾದೆ. ಇಂಜಿನಿಯರಿಂಗ್ ಅಂದಾಗ ಈ ಸ್ವಲ್ಪ ಕೆಲವರಲ್ಲಿ ತಪ್ಪು ತಿಳುವಳಿಕೆ ಇದೆ, ಏರೋನಾಟಿಕ್ಸ್ ಮತ್ತು ಏರೋಸ್ಪೇಸ್ ಅಂತ. ಸೊ ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ಏರೋನಾಟಿಕ್ಸ್ ಅನ್ನೋದು ನಮ್ಮ ವಾತಾವರಣ, ಭೂಮಿಯ ವಾತಾವರಣದಲ್ಲಿ ಚಲಿಸುವಂಥ ವಿಮಾನಗಳಿಗೆ ಸಂಬಂಧಪಟ್ಟದ್ದಾಗತ್ತೆ. ಏರೋಸ್ಪೇಸ್ ಅನ್ನೋದು ಅದರ ಆಚೆ, ಅಂದರೆ ಏನು ಸ್ಪೇಸ್ ಕ್ರಾಫ್ಟ್ಗಳ ಇಂಜಿನಿಯರಿಂಗ್ ಕೂಡ ನಾವು ಒಂದು ವ್ಯಾಪ್ತಿಗೆ ತರ್ತೀವಿ. ಸೊ ವಿಶೇಷವಾಗಿ ಸುಧೀಂದ್ರ ಅವರು ಕೆಲಸ ಮಾಡಿರೋದು ಏರೋನಾಟಿಕ್ಸ್ ಕ್ಷೇತ್ರದಲ್ಲಿ ಅಂತ ಹೇಳಿ. ಸೊ ಇವರು ಇಂಜಿನಿಯರಿಂಗ್ ಮುಗಿಸಿದ ನಂತರ ಇವರು ಓದಿದ ಮೆಕ್ಯಾನಿಕಲ್ BE-ನ ಇವರು UBC-ನಲ್ಲಿ ಓದಿದ್ರು. ನಂತರ IISc-ನಲ್ಲಿ ಸುಮಾರು 25 ತಿಂಗಳು ಕೆಲಸ ಮಾಡಿದ್ದಾರೆ. ಏನು ಕೆಲಸ ಮಾಡಿದ್ರು ಇಲ್ಲಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಆಗ ತಾನೇ ಪೃಥ್ವಿ ಬ್ಯಾಲಿಸ್ಟಿಕ್ ಮಿಸೈಲ್ನ ಅಭಿವೃದ್ಧಿ ಕೆಲಸ ಶುರುವಾಗಿರುತ್ತೆ. ಈ ಪೃಥ್ವಿ ಬ್ಯಾಲಿಸ್ಟಿಕ್ ಮಿಸೈಲು ಇನ್ಫ್ಯಾಕ್ಟ್ ಇಟ್ ಇಸ್ ಕನ್ಸಿಡರ್ಡ್ ಇದು ಭಾರತದ ಮೊದಲನೆಯ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿ ಅದಕ್ಕೆ ಕರಿತೀವಿ. ಇದಕ್ಕೆ ಬೇಕಾದಂಥ ಒಂದು ರಾಕೆಟ್ನ ಕೇಸಿಂಗ್ ಅಭಿವೃದ್ಧಿ ಮಾಡೋದಕ್ಕೆ ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಅಂತ ಒಂದು ಸೂತ್ರಗಳನ್ನು ಬಳಸ್ತೀವಿ. ಈ ಕ್ಷಿಪಣಿ ಉಡಾವಣೆಯಿಂದ ಹಿಡಿದು ಅದು ತಲುಪಬೇಕಾದಂಥ ಸ್ಥಳ ತಲುಪುವವರೆಗೂ ಸಾಕಷ್ಟು ಲೆಕ್ಕಾಚಾರಗಳು ಇದರಲ್ಲಿ ಬರುತ್ತೆ. ಹೀಗಾಗಿ ಈ ಒಂದು ಪ್ರಾಜೆಕ್ಟ್ನಲ್ಲಿ, ಅಂದರೆ ಏನು ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ನಲ್ಲಿ ಸುಧೀಂದ್ರ ಅವರು ಸುಮಾರು 20 ತಿಂಗಳಿಗೆ ಕೆಲಸ ಮಾಡಿದ್ದಾರೆ. ಮತ್ತು ಈ ಒಂದು ಸಮಯದಲ್ಲೇ ಅವರು ಮೇನ್ ಫ್ರೇಮ್, ಮಿನಿ ಫ್ರೇಮ್ ಮತ್ತು ಮೈಕ್ರೋ ಕಂಪ್ಯೂಟರ್ಗಳಲ್ಲಿ ಸ್ಕಿಲ್ಸ್ ಕೂಡ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಮತ್ತು ಅವರ ಅನುಭವ ಕೂಡ ಪಡ್ಕೊಂಡಿದ್ದಾರೆ. ಸೊ ಸುಧೀಂದ್ರ ಕೇವಲ ಏರೋನಾಟಿಕ್ಸ್ ಇಂಜಿನಿಯರ್ ಮಾತ್ರ ಅಲ್ಲ, ಅವರು ಕಂಪ್ಯೂಟರ್ ಸೈನ್ಸ್ನಲ್ಲೂ ಕೂಡ ಸ್ಕಿಲ್ಸ್ ಪಡೆದಿದ್ರು ಅನ್ನೋದು ಪ್ರಾಯಶಃ ಹೆಚ್ಚು ಜನಕ್ಕೆ ಗೊತ್ತಿರಲಾರ್ದು ಅಂತ ಆ ವಿಷಯಲ್ಲಿ ತಗೊಂಡಿದ್ದೇನೆ. ಸೊ ಪೃಥ್ವಿ ಇವತ್ತು ಯಾವುದೇ ಹಂತದಲ್ಲಿ ಯಶಸ್ವಿ ಆಗಿದ್ದರೆ ಅದರ ರಾಕೆಟ್ ಕೇಸಿಂಗಿನ ವಿನ್ಯಾಸದಲ್ಲಿ ನಮ್ಮ ಸುಧೀಂದ್ರ ಅವರ ಕೊಡುಗೆ ಕೂಡ ಇದೆ ಅಂತ ನಾವೆಲ್ಲ ಹೆಮ್ಮೆ ಪಡ್ಕೋಬೋದು. ತದನಂತರ ಸುಮಾರು 22 ವರ್ಷ ಕಾಲ ಅವರು DRDO ವಿಜ್ಞಾನಿಯಾಗಿ ಕೆಲಸ ಮಾಡಿದ್ರು. ಬೇರೆ ಬೇರೆ ಅಂಗಸಂಸ್ಥೆಗಳು, ಅಂದರೆ HAL-ನಲ್ಲಿ ಇರ್ಬೋದು, ಅಥವಾ GTRE-ನಲ್ಲಿ ಇರ್ಬೋದು, ಅಥವಾ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ LCA ಅಂತ ನಾವೇನು ಕರಿತೀವಿ, ಈ ವಿಭಾಗಗಳಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಆದರೆ ವಿಶೇಷವಾಗಿ ಇವರು ಕೆಲಸ ಮಾಡಿರೋದು ಹೆಲಿಕಾಪ್ಟರ್ ಮತ್ತು ಯುದ್ಧ ವಿಮಾನಗಳಲ್ಲಿ ಏನು ಇಂಜಿನ್ಗಳನ್ನು ಬಳಸ್ತೀವಲ್ಲ ಅದರ ವಿನ್ಯಾಸ ಮತ್ತು ಪ್ರೋಟೋಟೈಪ್ ಅಭಿವೃದ್ಧಿ, ಮತ್ತು ವಿಮಾನಕ್ಕೆ ಇಂಜಿನ್ ಅಳವಡಿಸೋದು ಹೇಗೆ, ಮತ್ತು ಗುಣಮಟ್ಟದ ಪರೀಕ್ಷೆಗಳು ಮಾಡೋದು ಹೇಗೆ, ಮತ್ತು ಇದು ಸಫಲವಾಗಿದೆ ಇಂಜಿನ್ ಅಂತ ಒಂದು ಸರ್ಟಿಫಿಕೇಶನ್ ಕೊಡೋದು ಹೇಗೆ ಅನ್ನೋದರಲ್ಲಿ ಇವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ತದನಂತರ ಇಂಡಿಜಿನೈಸೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ನಾವು ಪ್ರಾಯಶಃ ಸ್ವತಂತ್ರ ಬಂದಾಗಿನಿಂದ ಯಾವುದೇ ದೇಶದ ಒಂದು ಯುದ್ಧ ವಿಮಾನನ ತಗೊಂಡು ಲೈಸೆನ್ಸಲ್ಲಿ ಮಾಡಿದ್ರು ಕೂಡ ಇಂಜಿನ್ಗಳನ್ನು ಮಾತ್ರ ಆ ಟೆಕ್ನಾಲಜಿನೇ ಯಾರೂ ಕೊಡೋದಿಲ್ಲ. ಯಾಕಂದರೆ ಅದು ರಿವರ್ಸ್ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ದೇಶದವ್ರಿಗೂ ಗೊತ್ತಿದೆ. ಮತ್ತು ರಿವರ್ಸ್ ಇಂಜಿನಿಯರಿಂಗ್ ಮಾಡೋಕ್ಕೆ ಹೋದಂಥ ಚೈನಾ ಕೂಡ ಭಾಳಷ್ಟು ಬಾರಿ ವಿಫಲ ಆಗಿದೆ ಕೂಡ. ಸೊ ಇಂಜಿನ್ಗಳನ್ನು ಭಾಳ ದುಬಾರಿ ರೇಟ್ಗಳಿಗೆ ಮಾರಾಟ ಮಾಡ್ತಾರೆ. ಒಂದು ಬ್ಯಾಕ್ ಆಫ್ ದ ಎನ್ವೆಲಪ್ ಫಿಗರ್ ಅಂತಂದರೆ, ನಮ್ಮ ಈಗಿನ ಹೆಲಿಕಾಪ್ಟರ್ಗಳು ಅಥವಾ LCA ಇವುಗಳಿಗೆಲ್ಲ ಬೇಕಾಗುವಂಥ ಇಂಜಿನ್ಗಳಿಗೆ ಎಷ್ಟು ಖರ್ಚು ಮಾಡಬೇಕಾಗುತ್ತೆ ನಾವು ಅಂದರೆ ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಖರ್ಚು ಮಾಡಬೇಕಾಗತ್ತೆ. ಸೊ ಇದನ್ನು ಏರೋ ಇಂಜಿನನ್ನು ನಾವು ಮಾಡೋಕ್ಕಾಗಲ್ವಾ ಭಾರತದಲ್ಲಿ ಅಂದಾಗ ಅದಕ್ಕೆ ಬೇಕಾದಂಥ ಕೆಪಾಸಿಟಿ ಬಿಲ್ಡಿಂಗ್ ಬೇಕಾಗುತ್ತೆ. ಸೊ ನಾನಾಗಲೇ ಹೇಳಿದ ಹಾಗೆ ಈ ವಿನ್ಯಾಸ ಆಗಲಿ ಅಥವಾ ಪ್ರೋಟೋಟೈಪ್ಗಳ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಇಂಜನ್ನನ್ನು ವಿಮಾನದಲ್ಲಿ ಹೇಗೆ ಅಳವಡಿಸೋದು, ಮತ್ತು ಗುಣಮಟ್ಟದ ಪರೀಕ್ಷೆಗಳನ್ನ ಹೇಗೆ ಮಾಡೋದು, ಸರ್ಟಿಫಿಕೇಶನ್ ಹೇಗೆ ಮಾಡೋದು, ಈ ಎಲ್ಲದರಲ್ಲೂ ಸ್ವಲ್ಪ ಕೆಪಾಸಿಟಿ ಬಿಲ್ಡ್ ಆಗಲಿ. ನಾವು ಪೂರ್ತಿ ಇಂಜನ್ ಅಲ್ಲದೆ ಹೋದರೂ ಕೂಡ ಸಾಕಷ್ಟು ಬಿಡಿ ಭಾಗಗಳನ್ನಾದರೂ ನಾವು ಸ್ವದೇಶೀಯವಾಗಿ ತಯಾರಿಸೋದಕ್ಕೆ ಸಾಧ್ಯನಾ ಅಂತೇಳಿ ಸುಧೀಂದ್ರ ಅವರು ಕೆಲಸ ಮಾಡಿದ್ದಾರೆ. ಮತ್ತು ಸಾಕಷ್ಟು ಬಿಡಿ ಭಾಗಗಳನ್ನು ಸ್ವದೇಶಿಯಾಗಿ ಮಾಡೋದಕ್ಕೆ ಅವರು ಯಶಸ್ವಿ ಕೂಡ ಆಗಿದ್ದಾರೆ.
ಸೊ ಒಂದು ಫೌಂಡೇಶನ್ ಫಾರ್ ಏರೋನಾಟಿಕ್ಸ್ ಇನ್ ಡಿಫೆನ್ಸ್ ಸೆಕ್ಟರ್ ಪರ್ಟಿಕ್ಯುಲರ್ಲಿ ಇಂಡಿಯಾ ಅಂತಂದ್ರೆ ಸಾಕಷ್ಟು ಜನ ಅದಕ್ಕೆ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ವಲ್ಲೂರಿ ಅವ್ರು ಇರ್ಬೋದು, ರೊದ್ದಂ ನರಸಿಂಹ ಅವ್ರು ಇರ್ಬೋದು, ಡಾಕ್ಟರ್ ಪ್ರಹ್ಲಾದ್ ಅವ್ರು ಇರ್ಬೋದು. ಅದೇ ರೀತಿ ನಮ್ಮ ಸುಧೀಂದ್ರ ಅವರು ಕೂಡ ಒಂದು ಸುದೀರ್ಘವಾದ ಕೆಲಸವನ್ನು ಮಾಡಿದ್ದಾರೆ. ಸೊ ಇವರು DRDOನಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತೇನೆ ಮಡ್ರಾಸ್ IIT-ನಿಂದ MTech ಮಾಡಿಕೊಂಡ್ರು. ಅದು ಥರ್ಮಲ್ ಟರ್ಬೋ ಮೆಷಿನ್ ಅನ್ನೋ ಒಂದು ವಿಷಯದಲ್ಲಿ MTech ಪಡ್ಕೊಂಡ್ರು. ಅದು ಯಾಕಂದ್ರೆ ಅವರಿಗೆ ಏರೋ ಇಂಜಿನ್ನ ಬಗ್ಗೆನೇ ಹೆಚ್ಚು ಆಸಕ್ತಿ ಇದ್ದದ್ರಿಂದ ಸಂಬಂಧಪಟ್ಟ ವಿಷಯದಲ್ಲೇ MTech ಪಡ್ಕೊಂಡಿದ್ದಾರೆ. ತದನಂತರ ಈ DRDOನಲ್ಲಿ 22 ವರ್ಷ ಆದ ನಂತರ ಸುಮಾರು 2 ವರ್ಷದ ಕಾಲ HAL-ನಲ್ಲಿ ಒಂದು ವಿಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಅಂತ ಒಂದು ಯೂನಿಟ್ ಇದೆ. ಅದರಲ್ಲಿ ಪವರ್ ಪ್ಲಾಂಟ್ ಮತ್ತು ಇಂಧನ ವಿಭಾಗದ ಮುಖ್ಯಸ್ಥರಾಗಿ ಮತ್ತು ಅಫಿಷಿಯಲ್ ಡೆಸಿಗ್ನೇಷನ್ ತಗೊಂಡ್ರೆ DGM ಅಂದ್ರೆ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಗಿ ಇವ್ರು ಕೆಲಸ ಮಾಡಿದ್ದಾರೆ. ಸೊ ಇಲ್ಲಿ ಕೆಲಸ ಮಾಡೋದ್ರಲ್ಲಿ 2 ಮುಖ್ಯವಾದ ಕೊಡುಗೆನ ನಾವು ಗುರುತಿಸ್ಬೋದು. ಇವತ್ತೇನು ನಮ್ಮ ತೇಜಸ್ ವಿಮಾನ ಹಾರಾಟ ಮಾಡ್ತಾ ಇದೆ, ಅದಕ್ಕೆ ಅಗತ್ಯವಾದಂಥ ಒಂದು ಇಂಧನ ಪೂರೈಕೆ ವ್ಯವಸ್ಥೆಯ ವಿನ್ಯಾಸ, ಅಭಿವೃದ್ಧಿ ಮತ್ತು ಪರೀಕ್ಷೆಗಳಲ್ಲಿ ಸುಧೀಂದ್ರ ಅವರ ಕೊಡುಗೆ ತುಂಬ ದೊಡ್ಡದಿದೆ. ಅದೇ ರೀತಿ IGT ಅಂದ್ರೆ ಒಂದು ಜೆಟ್ ಟ್ರೈನರ್, ಅದು ಭಾರತದ ವಾಯುಪಡೆಗೆ ಅಂತ ಹೇಳಿ HAL ಅದನ್ನ ಅಭಿವೃದ್ಧಿ ಮಾಡಿದೆ. ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿರೋ ಹೆಸರು ಕೊಟ್ಟಿದ್ದಾರೆ. ನನಗೇನೋ ಒಂದು ಗುಮಾನಿ ಅದು ಪ್ರಾಯಶಃ ಸುಧೀಂದ್ರ ಅವ್ರ ಕೊಡುಗೆನೇ ಇರ್ಬೋದು ಅಂತ, ಸಿತಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸಿತಾರ ಅಂತ ಹೇಳಿ ಅದು IGT ತರಬೇತಿ ವಿಮಾನ. ಇದಕ್ಕೆ ಬೇಕಾದಂತ ಒಂದು ಇಂಧನ ಪೂರೈಕೆ ವ್ಯವಸ್ಥೆ ಕೂಡ ಸುಧೀಂದ್ರ ಅವರು ಆ ವಿಷಯದಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಮತ್ತೊಂದು ಸಮಸ್ಯೆ ನಮಗೆ ಸಾಧಾರಣವಾಗಿ ಕಾಡ್ತಾ ಇರುತ್ತೆ ಆಗಾಗ, ಯಾಕಂದ್ರೆ ವಿಶೇಷವಾಗಿ ಭಾರತ ಚೀನಾ ಗಡಿನಲ್ಲಿ ಈ ಹವಾಮಾನ ವಿಪರೀತದ ನಡುವೆ ನಮ್ಮ ಭಾರತದ ಹೆಲಿಕಾಪ್ಟರ್ಗಳು ಹಾರಾಟ ಮಾಡಬೇಕು ಅಂತಾಗ ಸಾಕಷ್ಟು ತಾಂತ್ರಿಕ ನೆರವು ಬೇಕಾಗುತ್ತೆ. ಅಂತ ಒಂದು ತಜ್ಞರ ಸಮಿತಿನ ಭಾರತ ಸರ್ಕಾರ ನೇಮಕ ಮಾಡಿತ್ತು. ಅದರಲ್ಲಿ ಸುಧೀಂದ್ರ ಅವರು ಕೂಡ ಒಬ್ಬ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಇವತ್ತು ಎಂಥ ಪ್ರತಿಕೂಲ ಹವಾಮಾನ ಇರ್ಬೋದು ಅಥವಾ ವೈರಿಪಡೆಯ ಒಂದು ಆತಂಕ ಇರ್ಬೋದು, ಇದ್ರ ನಡುವೆ ಕೂಡ ನಮ್ಮ ಹೆಲಿಕಾಪ್ಟರ್ಗಳು ಇವತ್ತು ಹಾರಾಡೋಕೆ ಸಾಧ್ಯ ಆದರೆ ಅದರಲ್ಲಿ ಸುಧೀಂದ್ರ ಅವರು ಆ ತಜ್ಞರ ಸಮಿತಿಯ ಸದಸ್ಯರಾಗಿ ಕೊಟ್ಟಿರುವಂಥ ಸಲಹೆ ಕೂಡ ಮುಖ್ಯ ಅನ್ಸುತ್ತೆ. ಬಟ್ ದುರದೃಷ್ಟ ಅಂತಂದ್ರೆ ಇಷ್ಟೊಂದು ಪ್ರತಿಭಾವಂತ ಮತ್ತು ಸಾಧಕರಾದ ಸುಧೀಂದ್ರ ಅವರು ಈ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಪಡೆಯುವಂತ ಪರಿಸ್ಥಿತಿ ಎದುರಾಗಿದ್ದು ಅಂತ. ನಾನು ಡೀಟೇಲ್ಸ್ ಹೋಗೋದಿಲ್ಲ, ಬಟ್ ವಾಲಂಟರಿ ರಿಟೈರ್ಮೆಂಟ್ ಅವರು ತಗೊಳ್ಬೇಕಾಗಿದ್ದು ಅಂದಾಗ ಸಾಧಾರಣವಾಗಿ ನಾವು ಅವರ ನಿಧನ ತುಂಬಲಾರದ ನಷ್ಟ ಅಂತೆಲ್ಲ ಹೇಳಿದಾಗ ಅವ್ರು ಇದ್ದಾಗ್ಲೇನೆ ಪ್ರಾಯಶಃ DRDO ಮತ್ತು ಅಂಗಸಂಸ್ಥೆಗಳು ತುಂಬಲಾರದ ನಷ್ಟವನ್ನು ಅನುಭವಿಸಿದವೆ ಅಂತ ನಾನಾದರೂ ಹೇಳ್ತೇನೆ. ಆದರೆ ಇವರು ಅಷ್ಟಕ್ಕೆ ಬಿಡಲಿಲ್ಲ. ತಮ್ಮ ಅಪಾರವಾದ ಅನುಭವ ಮತ್ತು ಕೌಶಲ್ಯವನ್ನ ಇಂಜಿನಿಯರಿಂಗ್ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಖಾಂತರ ನೀಡಬೇಕು ಅಂತ ಹೇಳಿ ಇವರು 2 ಖಾಸಗಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಒಂದು 5 ವರ್ಷ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲಿ ನಂತರ ಒಂದು 2 ಪ್ರಮುಖ ಖಾಸಗಿ ಸಂಸ್ಥೆಗಳಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಹೀಗಾಗಿ ಈ ಏರೋನಾಟಿಕ್ಸ್ ಕ್ಷೇತ್ರದಲ್ಲಿ ಇವರೊಬ್ಬ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಆಗಿ ಕನ್ಸಲ್ಟೆಂಟ್ ಆಗಿ ಇವರು 2 ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವರು ಮಾಡಿರೋ ಎಲ್ಲ ಕೆಲಸವನ್ನ ಸರ್ಕಾರ ಗುರುತಿಸ್ತಿಲ್ವಾ ಅಂತಂದ್ರೆ, ನಾನು ಅವರಿಗೆ ಬಂದಿರುವಂತ ಸಾಹಿತ್ಯ ಸಂಬಂಧಪಟ್ಟ ಪ್ರಶಸ್ತಿಗಳ ಬಗ್ಗೆ ಆಗ್ಲೇ ಬೇರೆಯವರೆಲ್ಲ ಮಾತಾಡಿರೋದ್ರಿಂದ ನಾನು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರಿಗೆ ಬಂದಿರುವಂತ ಒಂದು ಪ್ರಶಸ್ತಿ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ಈ IGT ಅಂತ ಹೇಳಿದೆ, ಅಂದ್ರೆ ಜೆಟ್ ಟ್ರೈನರ್ ತರಬೇತಿ ವಿಮಾನ, ಇದರ ಒಂದು ಮೊದಲನೇ ಫ್ಲೈಟ್ ಯಶಸ್ಸು ಕಾರಣ ಅಂತ ಇವರು ಒಂದು ಕೊಡುಗೆ ನೀಡಿದ್ರು ಅಂತ ಹೇಳಿ ಇವರಿಗೆ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಭಾರತ ಸರ್ಕಾರ ನೀಡಿ ಗೌರವಿಸಿದೆ. ಮತ್ತೆ ಸುಧೀಂದ್ರ ಮತ್ತು ನಮ್ಮ ಕುಟುಂಬದ ಸಂಬಂಧ ಅಂತ ಇಟ್ಕೊಂಡ್ರೆ ಅದು ಅವರ ತಂದೆ ನಾಗೇಶ್ ರಾವ್ ಅವರ ಕಾಲದಿಂದ ಬಂದಂಥ ಸಂಬಂಧ. ಹೀಗಾಗಿ ಒಂದು ಸುಮಾರು 40 ವರ್ಷಕ್ಕಿಂತ ಜಾಸ್ತಿ ವರ್ಷಗಳಿಂದ ನಾವು ಸ್ನೇಹಿತರು ಮತ್ತು ಎರಡು ಕುಟುಂಬದ ನಡುವೆ ಒಂದು ಸ್ನೇಹ ಬಾಂಧವ್ಯ ಇತ್ತು. ಈಗ ಅವ್ರನ್ನ ಕಳ್ಕೊಂಡಿರೋದು ನನಗೆ ಒಬ್ಬ ಕುಟುಂಬದ ಹಿರಿಯ ಸದಸ್ಯರನ್ನ ಕಳ್ಕೊಂಡಂತ ನೋವು ಇದೆ ಮತ್ತು ಅದು ಸದಾ ಕಾಡ್ತಾನೆ ಇರುತ್ತೆ ಅಂತ. ಆದ್ರೆ ಇಲ್ಲಿ ಅವರಿಗೆ ನುಡಿನಮನ ಸಲ್ಲಿಸ್ಬೇಕು ಅಂದಾಗ ನಾನು ಒಂದು ಸಣ್ಣ ವಿಷಯವನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ.
ಇಲ್ಲೆಲ್ಲ ಹಿರಿಯರಿದ್ದೀರಿ, ನೀವು ಪ್ರಾಯಶಃ ಅದ್ರ ಬಗ್ಗೆ ವಿಚಾರ ಮಾಡಿ ಸೂಕ್ತವಾದ ತೀರ್ಮಾನ ತಗೋಬಹುದು. ಅವರಿದ್ದಾಗ ನಂದು ಅವ್ರದ್ದು ಒಂದು ಸಣ್ಣ ಜಗಳ ನಡೀತಾ ಇತ್ತು. ಯಾಕಂದ್ರೆ ಅವರು ಹೆಚ್ಚಾಗಿ ಲೇಖನಗಳನ್ನು ಬರೀತಾ ಇದ್ರು. ಪುಸ್ತಕಗಳ ಬಗ್ಗೆ ಇತ್ತೀಚಿನ ದಿನಗಳ ಮಾತ್ರ ಅವರು ಸ್ವಲ್ಪ ಗಮನ ಕೊಡ್ತಾ ಇದ್ರು. ನಂದು ತಕರಾರು ಏನಿತ್ತು ಅಂತಂದ್ರೆ, ಈ ಏರೋನಾಟಿಕ್ಸ್ ಕ್ಷೇತ್ರದಲ್ಲಿ ನಿಮ್ದಿಷ್ಟೆಲ್ಲ ಅಪಾರವಾದ ಅನುಭವ ಇದೆ ಮತ್ತೆ ಕೌಶಲ್ಯ ಇದೆ. ಇದರ ಜೊತೆ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಮಾಹಿತಿ ತಂತ್ರಜ್ಞಾನವನ್ನು ಸೇರಿಸ್ಕೊಂಡು ಒಂದು ಪುಸ್ತಕ ಬರೆದ್ರೆ ಇದು ನಮ್ಮಲ್ಲಿ ಇರುವಂತ ವಿದ್ಯಾರ್ಥಿಗಳಿರ್ಬೋದು ಅಥವಾ ಈ ಒಂದು ಕ್ಷೇತ್ರದಲ್ಲಿ ಒಂದು ವೃತ್ತಿ ಪಡಿಬೇಕು ಅಂತ ಆಸಕ್ತಿ ಇರೋರ್ಗಾಗ್ಬೋದು, ಅವ್ರಿಗೆ ಅನುಕೂಲ ಆಗ್ಬೋದು. ಇದನ್ನ ಕನ್ನಡದಲ್ಲೇ ಬರೆಯೋಣ ಅಂತ ಹೇಳಿ ಸುಮಾರು ಬಾರಿ ಚರ್ಚೆ ಮಾಡಿದ್ವಿ. ಕೊನೆಯಲ್ಲಿ ಅವ್ರು ಒಪ್ಕೊಂಡಿದ್ರು ಕೂಡ. ಇಂಥ ಒಂದು ಪುಸ್ತಕ ಇಬ್ರು ಸೇರಿ ಬರೆಯೋಣ ಅಂತ ಒಪ್ಕೊಂಡಿದ್ರು. ಹಾಗೆ ನೋಡಿದ್ರೆ ಈ ವೈಮಾಂತರಿಕ್ಷ ಕ್ಷೇತ್ರ ಅಂತ ಅನ್ನೋದಾದ್ರೆ ಅವ್ರಿಗೆ ಇದ್ದಂತ ಒಂದು ಅಪಾರವಾದ ಅನುಭವ ಮತ್ತೆ ಕೌಶಲ್ಯ. ಬರೀ ಇಷ್ಟರ ಬಗ್ಗೆನೆ ಸುಧೀಂದ್ರ ಅವರು ತಮ್ಮ ಅಂಕಣ ಬರಹದಲ್ಲಿ ಒಂದು ಸರಣಿ ಲೇಖನ ಅಂತ ಏನಾದ್ರು ಬರೆದಿದ್ದಿದ್ರೆ ಕನಿಷ್ಠ, ನನ್ನ ಪ್ರಕಾರ ಕನಿಷ್ಠ ಅಂದ್ರೂ ಕೂಡ 1,000 ಲೇಖನಗಳನ್ನ ಬರೀ ಈ 2 ವಿಷಯದ ಬಗ್ಗೆನೇ ಬರಿಬೋದಾಗಿತ್ತು. ಅಷ್ಟು ವಿಶಾಲವಾಗಿದೆ ಆ ಕ್ಷೇತ್ರ. ಮತ್ತೆ ಅದು ಒಂದು ಕನ್ನಡ ವಿಜ್ಞಾನ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೂಡ ಆಗ್ತಾ ಇತ್ತು. ಆದ್ರೆ ಇವತ್ತವರು ಅಕಾಲಿಕವಾಗಿ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಆದ್ರೆ ಅವರು ನಮ್ಮೊಡನೆ ಭೌತಿಕವಾಗಿ ಇಲ್ಲದೆ ಹೋದ್ರು ಕೂಡ ಅವರ ಸಾಧನೆ ಒಂದು ಸ್ಫೂರ್ತಿಯಾಗಿ ಬೇರೆ ಪೀಳಿಗೆಯವ್ರಿಗೆ ಉಳಿಯುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ಪುಸ್ತಕದ ವಿಷಯ ಅವ್ರಿಗೆ ಪ್ರಾಯಶಃ ಪುಸ್ತಕ ಪೂರ್ತಿ ಮಾಡಿ ಪ್ರಕಟಿಸಿದ್ರೆ ಪ್ರಾಯಶಃ ಅದೊಂದು ರೀತಿ ಅವ್ರಿಗೆ ಗೌರವ ಸಲ್ಲಿಸಿದಾಗ ಆಗುತ್ತೆ ಅಂತ ನನ್ನ ಒಂದು ಸಣ್ಣ ಅಭಿಪ್ರಾಯ. ಆದ್ರೆ ನೀವೆಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಮತ್ತೆ ಸುಧೀಂದ್ರ ಅವ್ರಿಗೆ ನಾನು ಪ್ರಾಯಶಃ ಹೇಳಲಿಕ್ಕೆ ಹೆಚ್ಚು ಪದಗಳು ನಂಗೆ ಸಿಗ್ತಾ ಇಲ್ಲ, ಅಷ್ಟು ಆತ್ಮೀಯರಾದಂಥ ವ್ಯಕ್ತಿ. ಬಟ್ ಈ ಒಂದು ಅವಕಾಶವನ್ನ ನೀವೆಲ್ಲ ಹಿರಿಯರು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಕೃತಜ್ಞತೆಗಳು. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟರ್ ಪುರಾಣಿಕ್ ಅವರೇ. ನಿಮ್ಮ ಒಡನಾಟ ಎಲ್ಲ ಹಂಚ್ಕೊಂಡಿದ್ದೀರಿ, ಬಹಳ ಧನ್ಯವಾದಗಳು. ಮುಂದೆ ಸಾಗುತ್ತಾ SKSGIT ಕಡೆಯಿಂದ ಅಲ್ಲಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಮಹಾದೇವನ್ ಇದ್ದಾರೆ. ಡಾಕ್ಟರ್ ಮಹಾದೇವನವರೇ, ತಾವು ದಯವಿಟ್ಟು ಮಾತಾಡಿ ಅಂತ ವಿನಂತಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ಕೇಳಿಸ್ತಾ ಇಲ್ಲ. ಹಲೋ. ಎಸ್ ಸರ್, ಈಗ ಕೇಳಿಸ್ತದೆ. ಓಕೆ. ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಎಲ್ಲರೂ ಸಾಕಷ್ಟು ಮಾತಾಡಿದ್ದೀರಾ. ಇಂಥದ್ದೊಂದು ಸರ್ ಮತ್ತೆ ಮ್ಯೂಟ್ ಆಯ್ತು ಸರ್. ಹಲೋ. ಎಸ್ ಸರ್. ಕೇಳ್ತಾ ಇದೆ ಸರ್? ಎಸ್ ಸರ್, ಈಗ ಕೇಳಿಸ್ತದೆ. ಹೋಗಿ. ಓಕೆ, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸುಧೀಂದ್ರನ ನುಡಿ ನಮನದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾನು ಯಾವುದೇ ನನಸಿನಲ್ಲೂ ನೆನ್ಕೊಂಡಿರಲಿಲ್ಲ. ಎಲ್ರಿಗೂ ಸಾಕಷ್ಟು ಅವರ ಬಗ್ಗೆ ತಿಳುವಳಿಕೆ ಮತ್ತೆ ಪಾಪ್ಯುಲರ್ ಆಗಿದ್ರಿಂದ ಸಾಕಷ್ಟು ಆತನ ಬಗ್ಗೆ ತಾವು ಮಾತಾಡಿದ್ದೀರಾ. ನಾನು ನೋಡೋ ದೃಷ್ಟಿ ಬೇರೆ, ಯಾಕೆಂದ್ರೆ ನನ್ನ ಆತ್ಮೀಯ ಸ್ನೇಹಿತನ ಜೊತೆ ಒಡನಾಟಗಳನ್ನ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಕ್ಲಾಸ್ಮೇಟ್ ಆಗಿದ್ದ ಆತ. 1979ರಿಂದ 84ರವರೆಗೆ BE ಮಾಡ್ಬೇಕಾದ್ರೆ UECಲಿ ನನ್ನ ಕ್ಲಾಸ್ಮೇಟ್ ಆಗಿದ್ದ. 3 ಜನ ತುಂಬಾ ಪಾಪ್ಯುಲರ್ ಫಿಗರ್ಸ್ ಅಂತ ಹೇಳ್ಬೋದು. ಅಂದ್ರೆ ಸಾರ್ವಜನಿಕ ಸಂಪರ್ಕ ಇಟ್ಕೊಂಡು ಇರೋಂಥ ಅವರಲ್ಲಿ ಶತಾವಧಾನಿ ಆರ್ ಗಣೇಶು, ಸುಧೀಂದ್ರ ಮತ್ತೆ ಓಂಕಾರ್ ಯೋಗ, ಇವ್ರು 3 ಜನನು ನನ್ನ ಕ್ಲಾಸ್ಮೇಟ್ಸ್ ಆಗಿದ್ದು. ಒಟ್ಟು 120 ಜನ ಇದ್ದು. ಪ್ರಾಯಶಃ ಮೊದಲ 25 ವರ್ಷ ಜಾಸ್ತಿ ಸಂಪರ್ಕ ಯಾರಿಗೂ ಇರಲಿಲ್ಲ, ಯಾಕೆಂದ್ರೆ ಅವರು ತಮ್ಮದೇ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ರು. ಅದಾದ ನಂತರ 25 ವರ್ಷಗಳ ಒಂದು ಸಿಲ್ವರ್ ಜೂಬ್ಲಿ ಒಂದು ಇದರಲ್ಲಿ ಮತ್ತೆ ಭೇಟಿಯಾದ ನಂತರ ತುಂಬಾ ಹತ್ತಿರದ ಒಡನಾಟ ನನಗೆ ಬಂತು. ಎಲ್ರಿಗೂ ಗೊತ್ತು, ಆತ ಪ್ರತಿ ದಿವಸ ಅಥವಾ ಪ್ರತಿ ವಾರಕ್ಕೊಮ್ಮೆ ನೆಟ್ ನೋಟ ಅಂತ ಒಂದು
ಲೇಖನಗಳ ಮೂಲಕ ಇಡೀ ಕರ್ನಾಟಕದಲ್ಲಿ ಚಿರಪರಿಚಿತ. ಎಲ್ಲದಕ್ಕಿಂತ ಅವನ ವಿಶೇಷವಾದ ಗುಣ ಎಲ್ರಿಗೂ ಗೊತ್ತು, ಈಗ ಆಲ್ರೆಡಿ ತುಂಬಾ ಜನ ಹೇಳಿದ್ದೀರಾ. ಹಮ್ಮು ಬಿಮ್ಮು ಯಾವುದೂ ಇರಲಿಲ್ಲ. ಆದ್ರೂ ಈ ತರ ನಡೆದ ಘಟನೆ ನೋಡಿದ್ಮೇಲೆ ಇದೇನು ವಿಧಿನ ನಂಬೇಕೋ ಬೇಡವೋ ಅನ್ನೋದು ನಾವೇ ಕ್ವಶನ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಲಿ ಇದೀನಿ ನಾನು. ಆ ಒಂದು 120 ಜನದ ಕ್ಲಾಸ್ಮೇಟ್ ಅಲ್ಲಿ ಒಂದು ಮೇಧಾವಿಗಳ ಗುಂಪಿತ್ತು. ಆ ಗುಂಪಲ್ಲಿ ಇವನು ಇದ್ದ, ಯಾಕೆಂದ್ರೆ ಇವರೆಲ್ಲ ಜಯನಗರದ ಗುಂಪು ಅಂತ. ಅದು ಆಕ್ಚುಲಿ ಅದು ಹಾಗೆ ಇದ್ದಿದ್ದು. ಜಯನಗರದ ಗುಂಪಿಂದ ಬರೋರೆಲ್ಲ ಬುದ್ಧಿವಂತರ ಗುಂಪು ಅಂತ. ಅಷ್ಟೆಲ್ಲ ಇದ್ರೂನು ಯಾವುದೇ ಹಮ್ಮು ಬಿಮ್ಮಿ ಇಲ್ಲದೆ ಎಲ್ಲರ ಜೊತೆನೂ ಅವನು ನಗನಗ್ತಾ ಮಾತಾಡ್ತಾ ಇದ್ದಿದ್ದು ಅವನ ವಿಶೇಷವಾದಂತ ಗುಣ. ನಂತರ DRDO ಅಲ್ಲಿ ಕೆಲಸ ಮಾಡ್ತಿದ್ದ ಅಂತ ಎಲ್ರಿಗೂ ಗೊತ್ತು. ಅಂತ ಒಂದು DRDO ಕೆಲಸ ಬಿಟ್ಟು ವಿಜ್ಞಾನ ಸಾಹಿತ್ಯಕ್ಕೆ ತನ್ನನ್ನ ತೊಡಗಿಸ್ಕೊಂಡ ಅನ್ನೋದು ಸಾಮಾನ್ಯ ಮಾತಲ್ಲ. ಯಾಕೆಂದ್ರೆ ಒಳ್ಳೆ ಕೆಲಸ, ಒಳ್ಳೆ ಟಾಪ್ ಪೊಸಿಷನ್ನು, ಇಂಥದ್ದೆಲ್ಲ ಬಿಟ್ಟು ಸಾಹಿತ್ಯದ ಕಡೆ ಗಮನ ಕೊಟ್ಟು ಸಾಹಿತ್ಯದಲ್ಲಿ ಏನಾದ್ರೂ ಕೃಷಿ ಮಾಡಬೇಕು ಅನ್ನೋದು ಅಫ್ಕೋರ್ಸ್ ಅವರ ತಂದೆ ಕಡೆಯಿಂದ ಬಂದಿದ್ರು ಆ ಡಿಸಿಷನ್ ಮೇಕಿಂಗ್ ತುಂಬಾ ಕಷ್ಟ ಇರುತ್ತೆ. ಅಂದ್ರೆ ತನ್ನನ್ನ ತಾನು ತೊಡಗಿಸ್ಕೊಂಡಿದ್ದು ವಿಜ್ಞಾನ ಸಾಹಿತ್ಯಕ್ಕೆ ಅಂತ ಹೇಳಿದ್ರೆ ತಪ್ಪಲ್ಲ. ಫೋನ್ ಮಾಡ್ಬೇಕಾದ್ರೆ ನಾರ್ಮಲಿ ಇತ್ತೀಚೆಗೆ ವಾರಕ್ಕೊಂದ್ಸರಿ ಖಂಡಿತ ಫೋನ್ ಮಾಡ್ತಿದ್ದ. ಯಾವಾಗ ಅಂತ ವೀಕೆಂಡ್ ಅಲ್ಲಿ ನಾರ್ಮಲಿ ಮಾಡ್ತಾ ಇದ್ದ. ಏನ್ ಗುರು ಕ್ಲಾಸಲ್ಲಿ ಇದೆಯಾ, ಮಾತಾಡ್ಬೋದಾ ಅನ್ನೋ ಅಂತ ಒಂದು ಸರಳ ಸೌಮ್ಯ ಸ್ವಭಾವದಂತ ಸುಧೀಂದ್ರ ಇವತ್ತು ನಾನು ಕೆಲವು ಸದ್ರಿ ನನಗನ್ಸುತ್ತೆ ಏನ್ ಗುರು ಅನ್ನೋದು ಕಿವಿನಲ್ಲಿ ಗುಯ್ಗೊಯ್ತಾ ಇರುತ್ತೆ. ನಂಬಕ್ಕೂ ಸಾಧ್ಯ ಆಗ್ತಿಲ್ಲ. ಎಲ್ರಿಗೂ ಗೊತ್ತು ಈ ಒಂದು ಸಮಾಜ ಎಂತ ನಷ್ಟವನ್ನ ಅನುಭವಿಸಿದೆ ಅಂತ. ಬಹುಶಃ ವಿಜ್ಞಾನ ಸಂವಹನಕಾರರು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರ ಅಭಿಮಾನಿಗಳು. ನನ್ನದೊಂದು ಮನವಿ, ಅವನಿಗೆ ತುಂಬಾ ಇಷ್ಟ ಆಗಿದ್ದು ಈ ಒಂದು ವಿಜ್ಞಾನ ಸಂವಹನ. ಅದು ಜನರಿಗೆ, ಅದರಲ್ಲೂ ಸಾಮಾನ್ಯ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಆಸೆ. ಅದನ್ನ ತಾವೆಲ್ರೂ ಸುಧೀಂದ್ರ ಇಲ್ಲದ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅವ್ರವ್ರಿಗೆ ಆಗದ ಮಟ್ಟಿಗೆ ಅನ್ನೋದು ನನ್ನ ಭಾವನೆ. ಈ ಸುಧೀಂದ್ರನ ಆತ್ಮಕ್ಕೆ ನುಡಿನಮನ ಸಲ್ಲಿಸೋದಿಕ್ಕೆ ಅವಕಾಶ ಕೊಟ್ಟಂತ KSTA ಪ್ರೊಫೆಸರ್ ಅಯ್ಯಪ್ಪನ್ ಹಾಗೂ ಡಾಕ್ಟರ್ ರಮೇಶ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಅವನ ಅಗಲಿಕೆಯ ನಂತರ ಕುಟುಂಬಕ್ಕೆ ಸಾಕಷ್ಟು ಸಾಮರ್ಥ್ಯ ಕೊಟ್ಟು ಅವರು ಆತ್ಮವಿಶ್ವಾಸದಿಂದ ತಮ್ಮ ಸಂಸಾರನ ಮುಂದುವರಿಸ್ಕೊಂಡು ಹೋಗ್ಲಿ, ದೇವರು ಅವರಿಗೆ ಅಂತ ಶಕ್ತಿನ ಕೊಡ್ಲಿ ಅಂತ ಹೇಳಿ ನೋವಿನಿಂದ ಕೂಡದಂತ ಈ ನುಡಿನಮನಕ್ಕೆ ಧನ್ಯವಾದಗಳು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಈ 1-2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಚಿಕ್ಕಂದಿನಿಂದ ಒಡನಾಟ ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು. ಡಾಕ್ಟರ್ ಕೊಳ್ಳೇಗಾಲ ಶರ್ಮಾ ಅವರಿದ್ದಾರೆ, ಅವರಲ್ಲಿ ವಿನಂತಿ. ಸುಧೀಂದ್ರ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹುಶಃ ಈಗಾಗಲೇ ಎಲ್ಲರೂ ಅವರ ಬಗ್ಗೆ, ಅವರ ಸಾಧನೆಗಳು ಮತ್ತೆ ವೈಯಕ್ತಿಕವಾಗಿ ಅವರ ಪರಿಚಯ ಇದ್ದವರು ಹೇಳಿದ್ದಾರೆ. ಮುಖ್ಯವಾಗಿ ನನಗೆ 2 ವಿಷಯ ಇದೆ. ನಿಮ್ಮೆಲ್ಲರಿಗಿಂತ ನಾನು ಒಂದು ಸ್ವಲ್ಪ ಬೇರೆ ಅಂತಂದ್ರೆ, ನಾನು ಅವರ ಓರ್ಗೆ ಇಬ್ರು ಒಂದೇ ವಯಸ್ಸಿನವರು, ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ವಿ ಎಷ್ಟೋ ಬಾರಿ. ಅವರೊಟ್ಟಿಗೆ ಮಾತಾಡುವಾಗ ಎಲ್ಲ ಈ ವಿಷಯಗಳು ನೆನಪಲ್ಲಿ ಆಗ್ತಾ ಇದ್ವು. ಈಗಾಗಲೇ ಹೇಳಿದರೆ ಅವರು DRDOದಲ್ಲಿ ವಿಜ್ಞಾನಿಯಾಗಿದ್ರು. DRDO ವಿಜ್ಞಾನಿಯಾಗಿದ್ದವರು ಅದನ್ನ ಬಿಟ್ಟು ವಿಜ್ಞಾನ ಸಂವಹನಕ್ಕೆ ಬಂದ್ರು ಅಂತ ಅಂದ್ಬಿಟ್ಟು. ಈಗ ಇಲ್ಲಿ 2 ವಿಷಯ ನಾವು ಈ ಸುಧೀಂದ್ರ ಅವರ ಬಗ್ಗೆ ಗಮನಿಸ್ಬೇಕು. ಅಂದ್ರೆ ಈ ಕೆಲಸ ಅವರು ಮಾಡೋದಕ್ಕೆ ಮುಖ್ಯವಾದಂತ ಕಾರಣ ಒಂದು ವಿಜ್ಞಾನದ ಮೇಲೆ ಇದ್ದಂತ ಅವರ ಆಸಕ್ತಿ, ಹಾಗೂ ಕನ್ನಡ, ಅತಿ ಮುಖ್ಯವಾಗಿ ಕನ್ನಡ. ಅವರು ತಮ್ಮ DRDOವನ್ನ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಕನ್ನಡ ಪ್ರೇಮ ಒಂದು ಬಹಳ ಮುಖ್ಯ ಆಯ್ತು ಅಂತ ಅಂದ್ಬಿಟ್ಟು ಎಷ್ಟೋ ಸರ್ತಿ ನನಗೆ ಹೇಳ್ತಾ ಇದ್ರು. ನನಗೆ ಸುಧೀಂದ್ರ ಅವರನ್ನ ಕಂಡ್ರೆ ತುಂಬಾ ಅಸೂಯೆ. ಯಾಕೆಂದ್ರೆ ನಾವಿಬ್ರು ಓರ್ಗೆಯವರಾದ್ರಿಂದ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ, ಯೋಚನೆ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಿದ್ವಿ. ಆದ್ರೂ ಕೂಡ ಸುಧೀಂದ್ರ ಅವರದ್ದು ಒಂದು ತಮ್ಮ ಮನಸ್ಸಿಗೆ ಇಷ್ಟವಾದಂಥದ್ದನ್ನ, ಸರಿ ಅನ್ಸಿದ್ದನ್ನ ಯಾರು ಏನೇ ಹೇಳಿ ಮಾಡುವಂತಹ ಒಂದು ಧೈರ್ಯ ಮತ್ತೆ ಆ ಮನಸ್ಸು ಇತ್ತು. ಅವರ ಬರಹಗಳಲ್ಲೂ ಕೂಡ ನಾವು ಇದನ್ನ ತುಂಬಾ ಕಾಣ್ತೇವೆ.
ಯಾವುದ್ರ ಜೊತೆಗೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳದೆ ಹೋದಂತ ಒಬ್ಬ ವ್ಯಕ್ತಿ ಅವರು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅದೇ ಕಾರಣಕ್ಕೆ ಬಹುಶಃ ಅವರು DRDOವನ್ನು ಕೂಡ ಬಿಟ್ಟು ಹೊರಗೆ ಬಂದು ತಮಗೆ ಇಚ್ಛೆ ಆದಂತ ಮತ್ತೊಂದು ವಿಷಯದಲ್ಲಿ ತೊಡಗಿಸ್ಕೊಂಡಿದ್ರು. ಎರಡನೇ ವಿಷಯ ಏನಂತಂದ್ರೆ ಅವರೊಬ್ಬ ಉತ್ತಮ ಶಿಕ್ಷಕ ಕೂಡ ಆಗಿ, ನನಗೂ ಕೂಡ ಶಿಕ್ಷಕನಾಗಬೇಕು ಅಂತನ್ನುವ ಒಂದು ಆಸೆ ಇದ್ರೂ ಕೂಡ ಇಷ್ಟರವರೆಗೆ ಆಗಿರ್ಲಿಲ್ಲ. ಈ ಬಗ್ಗೆ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ವಿ. ಸೊ ಶಿಕ್ಷಣ ವೃತ್ತಿ ಅಂದ್ರೆ ಹೇಗಿರಬೇಕು, ಏನ್ ಮಾಡಬೇಕು, ಯಾವ ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಏನಾಗ್ತಾ ಇದೆ, ಯಾವ ಸುಧಾರಣೆಗಳು ಬೇಕು, ಇವೆಲ್ಲದರ ಬಗ್ಗೆ ಕೂಡ ನಾವು ಎಷ್ಟೋ ಸರ್ತಿ ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಈಗ ನನಗೆ ಅನಿಸೋದೇನು ಅಂತಂದ್ರೆ, ಸುಧೀಂದ್ರ ಅವರು ಪುಸ್ತಕಗಳನ್ನ ಬರೀಲಿಲ್ಲ ಅಂತನ್ನುವ ಒಂದು ಅಪವಾದ ಇದೆ. ಅದಕ್ಕೆ ಕಾರಣ ಇಷ್ಟೇ, ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಿಜ್ಞಾನದ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ನಾವು ಆದಷ್ಟು ಮಟ್ಟಿಗೆ ಮಾಹಿತಿಯನ್ನ ತರಬೇಕಾದಂತ ಅವಶ್ಯಕತೆ ಇದೆ. ಈ ಅವಶ್ಯಕತೆಯನ್ನ ಪೂರೈಸೋದಕ್ಕೆ ಸಾಧ್ಯ ಆಗಿರುವಂತದ್ದು ಕೆಲವರಿಗೆ ಮಾತ್ರ. ಅಂದ್ರೆ ನಾವು ಒಂದು ವಿಷಯದ ಬಗ್ಗೆ ಆಸಕ್ತಿ ಇಟ್ಕೊಂಡು ಅದರ ಬಗ್ಗೆನೆ ಬರಿತಾ ಹೋದ್ರೆ ಒಂದು ಪುಸ್ತಕ ಬರೀಬಹುದು, ಮತ್ತೊಂದು ಬರೆಯಬಹುದು. ಆದರೆ ಈ ಮಾಹಿತಿಯನ್ನೆಲ್ಲ ನಾವು ಈ ಕ್ಷಣಕ್ಕೆ ನಮ್ಮಲ್ಲಿಗೆ ಬೇಕಾದಂಥದ್ದನ್ನ ತರೋದಕ್ಕೆ ಆಗೋದಿಲ್ಲ ಅಂತನ್ನುವ ಒಂದು ಭಾವನೆ ಅವರಲ್ಲೂ ಇತ್ತು, ನಮ್ಮಲ್ಲೂ ಇತ್ತು. ಹೀಗಾಗಿ ಅವರು ತಮಗೆ ಕಂಡಂತ ಎಲ್ಲ ಅವರಿಗೆ ಯಾವುದೆಲ್ಲ ಸ್ವಾರಸ್ಯಕರ ಅಂತ ಅನ್ನಿಸ್ತೋ ಅದೆಲ್ಲ ವಿಷಯಗಳ ಬಗ್ಗೆ ಬರಿತಾ ಹೋದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಮೊದಲ ಸಲ ಭೇಟಿಯಾದಾಗ ಅವರು ನನ್ನನ್ನ ಪ್ರಶ್ನೆ ಕೇಳಿದ್ರು, ನೀವು ಮೊದಲ ಲೇಖನ ಯಾವಾಗ ಬರೆದ್ರಿ ಅಂತ. ನಾನು ಹೇಳಿದೆ ಇಂಥ ವರ್ಷದಲ್ಲಿ ಅಂತ. ಓ, ಹಾಗಾದ್ರೆ ನೀವು ನನಗಿಂತ 8 ವರ್ಷ ಸೀನಿಯರ್ ಅಂತ ಹೇಳಿದ್ರು. ಈ ಸೀನಿಯರ್ ಮತ್ತೆ ಜೂನಿಯರ್ ಪ್ರಶ್ನೆಯಲ್ಲಿ ಬಂದಾಗ 8 ವರ್ಷ ಅವರು ಸೀನಿಯರ್ ಅಂತ ಹೇಳಿದ್ರು ಕೂಡ, ಈಗ ನಾವು ಗಮನಿಸಿದ್ರೆ ನಾವು ಸೀನಿಯರ್ಗಳಿಗೆ ಏನೂ ಮಾಡಿಲ್ಲ ಅನ್ನೋ ಮಟ್ಟಿಗೆ ಅವರು ತಮ್ಮ ಸಾಧನೆಯನ್ನ ಮಾಡಿ ಉಳಿಸಿ ಮತ್ತೆ ಮುಂದಕ್ಕೆ ಒಂದು ದಾರಿಯನ್ನ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಬೇಕು. ಎಷ್ಟೋ ಕ್ಷೇತ್ರಗಳಲ್ಲಿ ಕನ್ನಡದಲ್ಲಿ ವಿಜ್ಞಾನದ ಅರಿವು ಮೂಡಿಸುವಂತಹ ಅಥವಾ ಅದಕ್ಕೆ ಆಕರವಾಗುವಂತಹ ಗ್ರಂಥಗಳಾಗಲಿ ಅಥವಾ ಪಠ್ಯಪುಸ್ತಕಗಳಾಗಲಿ ಅಥವಾ ಜನಪ್ರಿಯ ವಿಜ್ಞಾನ ಪುಸ್ತಕಗಳಾಗಲಿ ಇಲ್ಲ. ಅವೆಲ್ಲವನ್ನು ಈಗ ನಾವು ತುಂಬಿಕೊಡ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಈಗ ಅವರು ನೆಟ್ಟಿಗೆ ನಮ್ಮತ್ತಾನೆ ನೋಡ್ತಾ ಇದ್ದಾರೆ ಅಂತೇನೋ ನನಗನ್ಸ್ತದೆ. ಯಾಕಂದ್ರೆ ಈ ಕೆಲಸ ನಾವು ಮಾಡ್ತೀವೋ ಇಲ್ವೋ ಅನ್ನುವ ಒಂದು ನೆಟ್ ನೋಟ ನೋಡ್ತಾ ಇರ್ಬೋದು. ನಾನು ಹೆಚ್ಚಿಗೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ, ವಿಜ್ಞಾನಕ್ಕೆ ಅವರು ಇಲ್ಲದೆ ಇರೋದ್ರಿಂದ ಆಗಿರುವಂತಹ ನಷ್ಟ ಬಹಳ ಬಹಳ. ನಾನು ಅವರು ಹೊರಗೆಯವರಾಗಿದ್ದರಿಂದ ಎಷ್ಟೋ ಸರ್ತಿ ನಾವು ಕೂತು ವಿಜ್ಞಾನದ ಬಗ್ಗೆ ಅಷ್ಟೇ ಅಲ್ಲ, ಸಾಹಿತ್ಯದ ಬಗ್ಗೆ ಅಷ್ಟೇ ಅಲ್ಲ, ನಾವು ಎಷ್ಟು ಒಳ್ಳೆ ಅಪ್ಪಂದ್ರು ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀವಿ. ನಾವು ಎಷ್ಟು ಒಳ್ಳೆ ಅಪ್ಪಂದ್ರು, ನಮ್ಮ ಮಕ್ಕಳು ಹೇಗಿರಬೇಕು, ನಾವು ಹೇಗೆ ಅವರನ್ನ ಇದು ಮಾಡಬೇಕು, ಅವರ ಭವಿಷ್ಯ ಹೇಗಿರಬೇಕು, ಈ ಎಲ್ಲ ಚರ್ಚೆಗಳಲ್ಲೂ ಕೂಡ ನಾನು ಕಂಡ ಸುಧೀಂದ್ರ ಬಹಳ ಎತ್ತರದ ಮನುಷ್ಯ. ಇಷ್ಟು ಹೇಳ್ತಾ ನಾನು ಅವರ ಕುಟುಂಬದವರಿಗೆ ಮತ್ತೆ ಮಕ್ಕಳಿಗೆ ಮುಂದೆ ಒಳ್ಳೇದಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸುಧೀಂದ್ರ ಇಲ್ಲ ಅಂತ ಅನ್ನೋದು ನಮ್ಮೆಲ್ರಿಗೂ ಕೂಡ ದೊಡ್ಡ ನಷ್ಟ. ಅದೇ ರೀತಿಯಲ್ಲಿ ಹಿರಿಯ ಚೇತನ ಸವದತ್ತಿಯವರನ್ನ ನಾನು 2 ಸರ್ತಿ ಭೇಟಿ ಮಾಡಿದ್ದೆ ಕರಾವಿಪಾದ ಕೆಲವು ಸಮಾರಂಭಗಳಲ್ಲಿ. ಅದರ ಹೊರತಾಗಿ ನನ್ನೊಟ್ಟಿಗೆ ಅವರ ನೇರ ಒಡನಾಟ ಇರಲಿಲ್ಲ. ಆದ್ರೆ ಅವರ ವಿಷಯಗಳ ಬಗ್ಗೆ, ಅವರು ಮಾಡ್ತಾ ಇರೋಂಥ ಕೆಲಸಗಳ ಬಗ್ಗೆ ನನಗೆ ಗೌರವ ಇತ್ತು. ಇಷ್ಟು ಹೇಳಿ ಈ 2 ಚೇತನಗಳಿಗೆ ನನ್ನ ಗಮನಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು ಡಾಕ್ಟರ್ ಕೊಳ್ಳೇಗಾಲ ಶರ್ಮಾ ಈ ಮಾತುಗಳಿಗೆ. ಮುಂದೆ ಹೋಗುತ್ತಾ ನಮ್ಮ ಇವತ್ತಿನ ಕೊನೆಯ ವಕ್ತಾರರು ಚಾಮರಾಜನಗರದ ಗ್ರಾವಿಟಿ ಸೈನ್ಸ್ ಫೌಂಡೇಶನ್ ಇಂದ ಬರ್ತಾ ಇರುವ ಡಾಕ್ಟರ್ AS ಅಭಿಷೇಕ್ ಅವರು. ಡಾಕ್ಟರ್ ಅಭಿಷೇಕ್. ಮೊದಲಿಗೆ ಇತ್ತೀಚೆಗಷ್ಟೇ ನಮ್ಮನ್ನಗಲಿದಂತಹ ಖ್ಯಾತ ವಿಜ್ಞಾನಿಗಳು, ವಿಜ್ಞಾನ ಲೇಖಕರಾಗಿದ್ದಂತಹ ಪ್ರೊಫೆಸರ್ ಸುಧೀಂದ್ರ ಆಲ್ದೊಡ್ಡೇರಿ ಸರ್ ಅವರು ಹಾಗೂ ಖ್ಯಾತ ಪ್ರೊಫೆಸರ್ ಆಗಿದ್ದಂತಹ ಸವದತ್ತಿ ಸರ್ ಅವರ ಒಂದು ಸಂತಾಪ ಸಭೆ ಆಯೋಜಿಸಿದ್ದಕ್ಕಾಗಿ ಹಾಗೂ ಈ ಒಂದು ಸಂತಾಪ ಸಭೆಗೆ ನನ್ನನ್ನ ಆಹ್ವಾನಿಸಿದ್ದಕ್ಕಾಗಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ ಒಂದು ಸಂತಾಪ ಸಭೆಯಲ್ಲಿ ಹಾಜರಿರ್ತಕ್ಕಂತಹ ಎಲ್ಲ ಗುರು ಹಿರಿಯರುಗಳಿಗೆ ನನ್ನ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ವಿಜ್ಞಾನದ ವಿಚಾರಗಳು ಅನೇಕ ವಿಷಯಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಒಂದು ಕ್ಲಿಷ್ಟವಾದ ಕೆಲಸವೇ ಹೌದು. ಯಾಕಂತ ಹೇಳಿದ್ರೆ ದಿನನಿತ್ಯ ಜೀವನದಲ್ಲಿ ವಿಜ್ಞಾನ ಅಡಗಿದೆ ಅನ್ನೋ ಒಂದು ವಿಚಾರ ಅವರ ಗಮನಕ್ಕೆ ಇರುವುದಿಲ್ಲ. ಈ ಒಂದು ಪ್ರಕ್ರಿಯೆ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಜ್ಞಾನದ ಪ್ರಚಾರ ಬಹಳ ಅವಶ್ಯಕವಾಗಿರುತ್ತೆ. ಈ ಒಂದು ವಿಜ್ಞಾನದ ಪ್ರಚಾರ ಆಗ್ಬೇಕು ಅಂತ ಹೇಳಿದ್ರೆ
ವಿಜ್ಞಾನದ ಬರವಣಿಗೆಗಳ ಮುಖಾಂತರ ಆಗ್ಬಹುದು, ವಿಜ್ಞಾನದ ಭಾಷಣಗಳನ್ನ ನೀಡುವುದರ ಮುಖಾಂತರ ಆಗ್ಬಹುದು, ನಾವು ವಿಜ್ಞಾನ ಪ್ರಚಾರವನ್ನ ಮಾಡಬಹುದು. ಇಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಂತಹ ಕೆಲವು ಮುಂಚೂಣಿಯಲ್ಲಿದ್ದ ವಿಜ್ಞಾನ ಸಂವಹನಕಾರಗಳಲ್ಲಿ ಪ್ರಮುಖವಾಗಿ ನಮಗೆ ಕಾಣಿಸುವವರು ನಮ್ಮ ನೆಚ್ಚಿನ ವಿಜ್ಞಾನಿಗಳು ಮತ್ತು ಖ್ಯಾತ ವಿಜ್ಞಾನ ಬರಹಗಾರರಾದಂತಹ ಸುಧೀಂದ್ರ ಆಲ್ದೊಡೇರಿ ಸರ್ ಅವರು. ಅವರು ನಮ್ಗೆ ಅವರಲ್ಲಿ ನಾವು ಬಹಳ ಪ್ರಮುಖವಾಗಿ ಕಲಿತಿದ್ದು ಅಂತ ಹೇಳ್ದಂಗೆ, ಎಲ್ಲ ಹಿರಿಯರು ತಿಳಿಸಿದಂಗೆ ಅವರಲ್ಲಿದ್ದಂತಹ ಸಜ್ಜನಿಕೆ, ಸೌಜನ್ಯ, ಸರಳತೆ, ಈ ಎಲ್ಲ ವಿಚಾರಗಳು, ಅವರಲ್ಲಿದ್ದ ಅಗಾಧವಾದ ಜ್ಞಾನ ನಮಗೆ ಒಂದು ಉತ್ತಮವಾದ ಆದರ್ಶವಾಗಿ ಇತ್ತು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ಮತ್ತೊಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ವಿಜ್ಞಾನ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾಗ ನನಗೆ ಪರಿಚಯ ಆಗಿರೋದು, ನನಗೆ ತುಂಬಾ ಹಿಂದಿನ ಹಳೆಯ ಪರಿಚಯ ಏನಲ್ಲ, ಸುಧೀಂದ್ರ ಆಲ್ದೊಡೇರಿ ಸರ್ ಅವರು. ಈಗ ಕೆಲವು ವರ್ಷಗಳ ಹಿಂದೆ ಅವರೇ ನನ್ನನ್ನ ಸಂಪರ್ಕ ಮಾಡಿದ್ರು. ಅವರ ಲೇಖನಗಳನ್ನ ಓದ್ತಾ ಇದ್ದೆ, ತುಂಬಾ ಖುಷಿಯಿಂದ ವಿಚಾರಗಳನ್ನ ತಿಳ್ಕೊತಾ ಇದ್ದೆ. ಬಟ್ ಅವರೇ ನನ್ನನ್ನ ಕೆಲವು ವರ್ಷಗಳಿಂದ ಸಂಪರ್ಕ ಮಾಡಿ, ನೀವು ವಿಜ್ಞಾನ ಪ್ರಚಾರದಲ್ಲಿ ಒಂದು ಈ ವಯಸ್ಸಿಗೆ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ನನ್ನ ಕಡೆಯಿಂದ ಏನಾಗ್ಬೇಕು ಹೇಳಿ, ನಾನು ಖಂಡಿತ ಮಾಡ್ಕೊಡ್ತೀನಿ ಅಂತ ಅವರೇ ಸ್ವತಃ ನನ್ನ ಸಂಪರ್ಕ ಮಾಡಿದಾಗ ನಮಗೆ ಬಹಳ ಖುಷಿಯಾಗಿ, ಅವರು ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ, ಮುಂದೇನು ಕೂಡ ನಮ್ಮ ಒಂದು ಗ್ರಾವಿಟಿ ಸೈನ್ಸ್ ಫೌಂಡೇಶನ್ ಸಂಸ್ಥೆಗೆ ಅವರು ಸಲಹೆಗಾರರಾಗಿ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಉತ್ತಮ ಸಲಹೆಗಳನ್ನ ನೀಡಿದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಅವ್ರನ್ನ ಅನೇಕ ಕಾರ್ಯಕ್ರಮಗಳಿಗೆ ಉಪನ್ಯಾಸ ನೀಡಕ್ಕೆ ಕರಿತಾ ಇದ್ದೆ. ಅವಾಗ ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, ಸರ್ ದಯಮಾಡಿ ಒಂದು ಉಪನ್ಯಾಸವನ್ನ ನೀಡಬೇಕು ನೀವು ಅಂತ ಕೇಳ್ಕೊಂಡಾಗ ಅವ್ರು ಹೇಳ್ತಾ ಇದ್ದದ್ದು ಒಂದೇ ಮಾತು, ನೀವು ನಮ್ಗೆ ಹೇಳ್ಬಾರ್ದು, ನೀವು ಮಾಡಿ ಸರ್ ಅಂತ ಕೇಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಇರೋದೇ ನಿಮ್ಮಂತ ಒಂದು ವಿಜ್ಞಾನ ಪ್ರಚಾರ ಕೆಲಸ ಮಾಡ್ತಾ ಇರೋ ಬೆಂಬಲವಾಗಿ ನಿಲ್ಲೋದಕ್ಕೆ ಅಂತ ಹೇಳಿ, ನನ್ಗೆ ಏನಿದೆ ಕಾರ್ಯಕ್ರಮ ಜಸ್ಟ್ ಒಂದು ಮಾಹಿತಿಯನ್ನ ಕೊಡಿ ಸಾಕು, ನಾನು ಖಂಡಿತ ಬಂದು ಮಾಡ್ಕೊಡ್ತೀನಿ. ನಾನು ಒಂದ್ಸಾರಿ ಬಾಯಿ ತಪ್ಪಿ ಅವ್ರ ಸಾರಿ ಏನಾದ್ರು ಗೌರವಧನ ಅಂತ ಕೇಳಿದಕ್ಕೆ, ನೀವು ಇನ್ನೊಂದ್ ರೀತಿ ಇನ್ನೊಂದ್ಸರಿ ಗೌರವಧನ ಅನ್ನೋ ಮಾತೇನಾದ್ರು ಎತ್ತಿದ್ರೆ ನಾನು ಉಪನ್ಯಾಸ ನೀಡಲ್ಲ, ಅದೊಂದು ಎಕ್ಸಂಪ್ಷನ್ ಇಟ್ರೆ ಮಾತ್ರ ನಾನು ಉಪನ್ಯಾಸಗಳನ್ನ ನೀಡ್ತೀನಿ. ಯಾಕಂತ ಹೇಳಿದ್ರೆ ನೀವು ಕಾರ್ಯಕ್ರಮ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಗಿರಿಜನ ಪ್ರದೇಶದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಲುಪಿಸಕ್ಕಿಂತ ಕಾರ್ಯಕ್ರಮಗಳು ಮಾಡ್ತಾ ಇರ್ಬೇಕಾದ್ರೆ, ನಾವು ಈ ರೀತಿ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದಾಗ ಮಾತ್ರ ಒಂದು ಸಮಾಜದಲ್ಲಿ ವೈಜ್ಞಾನಿಕ ಸಾಕ್ಷರತೆ ಆಗ್ಬೋದು, ಅಥವಾ ಒಂದು ವೈಜ್ಞಾನಿಕ ಮನೋಭಾವವನ್ನು ಜನಸಾಮಾನ್ಯರಲ್ಲಿ ಮೂಡಿಸೋದಕ್ಕೆ ಉಪಯೋಗ ಆಗುತ್ತೆ ಅಂತ ಒಂದು ಉತ್ತಮವಾದ ಒಂದು ದೊಡ್ಡ ಮಾತನ್ನ ಅವ್ರು ಆಡ್ತಾ ಇದ್ರು. ದೊಡ್ಡ ವಿಜ್ಞಾನಿ ಆಗಿದ್ರು, ದೊಡ್ಡ ವಿಜ್ಞಾನ ಲೇಖಕ ಆಗಿದ್ರು. ನಮ್ಮ ಕೆಲಸಗಳನ್ನ ದೊಡ್ಡದು ಆಗಿ ನೋಡುವಂತ ದೊಡ್ಡ ಗುಣ ಸುಧೀಂದ್ರ ಆಲ್ದೊಡೇರಿ ಸರ್ ಅವರಲ್ಲಿ ಇತ್ತು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದಕ್ಕೂ ಮುಂಚೆ ನಾವು ಕೆಲವು ತಿಂಗಳ ಹಿಂದೆನೆ KSTA ಒಂದು ಸಹಯೋಗದೊಂದಿಗೆ ತಿಂಗಳ ವಿಜ್ಞಾನ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಿದಾಗಲೂ ಸಹ ಹಾರಾಟದ ಹಿಂದಿನ ಭೌತ ವಿಜ್ಞಾನವನ್ನು ವಿಚಾರವಾಗಿ ಅವರು ಅನೇಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ಈಗ ಕೆಲವು ತಿಂಗಳ ಹಿಂದೆ ನೀಡಿದ್ರು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದರ ಜೊತೆಗೆ ನನ್ನ ಒಂದು ವಿಜ್ಞಾನ ಪ್ರಚಾರದಲ್ಲಿ ಅಲ್ಪ ಅನುಭವದ ಆಧಾರದ ಮೇಲೆ ಒಂದು ಮಾತನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಅನೇಕ ವಿಜ್ಞಾನಿಗಳಿದ್ದಾರೆ, ಅನೇಕ ವಿಜ್ಞಾನ ಪ್ರಚಾರಕರಿದ್ದಾರೆ, ಅನೇಕ ವಿಜ್ಞಾನ ಸಂವಹನಕಾರರಿದ್ದಾರೆ. ಆದ್ರೆ ನಾವು ಹೊರಗಡೆ ನಿಂತು ಒಬ್ಬ ವ್ಯಕ್ತಿಯ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ, ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ ನಾವು ಅಂತಹ ದೊಡ್ಡ ವಿಜ್ಞಾನಿಗಳನ್ನ, ವಿಜ್ಞಾನ ಲೇಖಕರನ್ನ ಅವರ ಸಲಹೆಗಳು ಮತ್ತು ಅವರ ಮಾರ್ಗದರ್ಶನವನ್ನ ಕೇಳಿದಾಗ ಅವರು ಯಾವ ರೀತಿ ನಮ್ಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ದೊಡ್ಡ ವಿಜ್ಞಾನಿಗಳು ಕೆಲವರು ನಮ್ಮನ್ನ ಪರಿಗಣಿಸ್ತಾ ಇರ್ಬೋದು, ಆದ್ರೆ ಸುಧೀಂದ್ರ ಆಲ್ದೊಡೇರಿ ಅವರು ಆ ರೀತಿ ಖಂಡಿತವಾಗಿ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಏನೇ ಒಂದು ಕೇಳಿದ್ರು, ನಾವು ಒಂದು ಹೇಳಿದ್ರು ಅವ್ರು 10 ವಿಚಾರಗಳನ್ನ ನನ್ನ ಜೊತೆ ಹಂಚ್ಕೋತಾ ಇದ್ರು. ಅದರಿಂದ ಅವ್ರಿಗೆ ವಿಜ್ಞಾನದ ಬಗ್ಗೆ ಇದ್ದಂತ ಒಲವು, ಯಾಕಂತ ಹೇಳಿದ್ರೆ ಅವ್ರು 2000 ಲೇಖನ 3000 ಲೇಖನ ನಾವು ಲೆಕ್ಕಗಳಲ್ಲಿ ಹೇಳ್ಬೋದು, ಆದ್ರೆ ಲೇಖನಿಗಳನ್ನ ಹೊರತುಪಡಿಸಿ ಅವರು ಎಷ್ಟು ಜನನ್ನ ಪ್ರೇರೇಪಿಸಿದ್ದಾರೆ, ಎಷ್ಟು ಜನಕ್ಕೆ ಸ್ಫೂರ್ತಿದಾಯಕವಾಗಿದ್ದಾರೆ ಅನ್ನೋದನ್ನು ಕೂಡ ಲೆಕ್ಕ ಹಾಕಿದ್ರೆ ಅದು ಅವರ ಲೇಖನಿಗಳಿಗಿಂತ ಹೆಚ್ಚು ಸಂಖ್ಯೆಯನ್ನು ಹೊಂದಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಅವರ ಸಜ್ಜನಿಕೆ, ಸರಳತೆ, ಅವರಲ್ಲಿದ್ದ ಅಗಾಧವಾದ ಜ್ಞಾನ, ಅವರು ನಮ್ಮ ಜೊತೆಗೆ ನಡೆದುಕೊಳ್ಳುತ್ತಿದ್ದ ರೀತಿ ನಮ್ಮನ್ನ ಪ್ರೇರೇಪಿಸಿದೆ. ನನ್ನಂತ ಅನೇಕ ಯುವಕರುಗಳಿಗೂ ಕೂಡ ಅದು ದಾರಿದೀಪವಾಯಿತು ವಿಜ್ಞಾನ ಪ್ರಚಾರವನ್ನ ಮಾಡೋದಿರ್ಲಿ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇದ್ರ ಜೊತೆಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಜ್ಞಾನಕ್ಕೆ ಒಂದು ಸರಳತೆ ಇದೆ, ವಿಜ್ಞಾನಕ್ಕೆ ಒಂದು ಸೌಜನ್ಯ ಇದೆ, ವಿಜ್ಞಾನಕ್ಕೆ ಒಂದು ಸ್ನೇಹಮಯವಾದ ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂಥ ಒಂದು ಶಕ್ತಿ ಇದೆ. ಇಷ್ಟೂವನ್ನು ನಾವು ನೋಡಿದ್ದು ಸುಧೀಂದ್ರ ಆಲ್ದೊಡೇರಿ ಸರ್ ಅವರ ಗುಣಗಳಲ್ಲಿ. ಅದು ಸುಧೀಂದ್ರ ಆಲ್ದೊಡೇರಿ ಸರ್ ಅವರ ಗುಣಗಳಲ್ಲಿ ಇದು ಬೆರೆತು ಹೋಗಿತ್ತು. ಯಾಕೆಂದ್ರೆ ವಿಜ್ಞಾನಕ್ಕೂ ಕೂಡ ಇಷ್ಟೆಲ್ಲ ಶಕ್ತಿ ಇದೆ ಅಂತ ತಿಳಿಸ್ಕೊಟ್ಟವರು ಸುಧೀಂದ್ರ ಆಲ್ದೊಡೇರಿ ಸರ್ ಅವರು. ಆ ಉದ್ದೇಶಕ್ಕೇನೆ ಅವರು ಬರೀ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗ್ಲಿಲ್ಲ, ಎಲ್ಲರ ಮನಸ್ಸುಗಳಲ್ಲೂ ಕೂಡ ಅವರು ನೆಲೆಸಿದ್ದಕ್ಕೆ ಇದೇ ಪ್ರಮುಖವಾದ ಕಾರಣ. ಈ ಒಂದು ಸಂದರ್ಭದಲ್ಲಿ ನಾನು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರಾದಂತಹ ಅಯ್ಯಪ್ಪನ್ ಸರ್ ಅವ್ರನ್ನ ಒಂದು ಕೋರಿಕೆಯನ್ನು ನಾನು ಕೇಳ್ಕೊತಾ ಇದ್ದೀನಿ. ಅದೇನಂತ ಹೇಳಿದ್ರೆ, ಅನೇಕ ಮಾನ್ಯ ಹಿರಿಯರು ವಿಜ್ಞಾನ ಲೇಖಕರು ಈ ಒಂದು ಸಭೆಯಲ್ಲಿ, ಸಂತಾಪ ಸಭೆಯಲ್ಲಿ ಇದ್ದೀರಾ. ಈ ಎಲ್ಲಾ ವಿಜ್ಞಾನ ಲೇಖಕರು ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಸಾವಿರಾರು ಲೇಖನಗಳನ್ನ ಬರೆದಿದ್ದಾರೆ, ಅಗಣಿತ ಲೇಖನಗಳನ್ನ ಬರ್ತಿದ್ದಾರೆ. ಆದ್ರೆ
ಆ ಒಂದು ವಿಜ್ಞಾನ ಸಂವಹನಕಾರರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಕಾರ್ಯವನ್ನ ದಯಮಾಡಿ ತಮ್ಮ ಅಕಾಡೆಮಿಯಿಂದ ಮಾಡಬೇಕು. ಯಾಕಂತ ಹೇಳಿದ್ರೆ ಪ್ರೊಫೆಸರ್ ಸುಧೀಂದ್ರ ಆಲ್ದೊಡ್ಡಿ ಸರ್ ಅವ್ರು ಏನ್ ಮಾಡಿದ್ದಾರೆ, ಈ ನಮ್ಮಲ್ಲಿ ಇಲ್ಲಿ ಹಾಜರಿರತಕ್ಕಂಥ ಅನೇಕ ಲೇಖಕರುಗಳು ಯಾವ ರೀತಿ ತಮ್ಮ ಜೀವನವನ್ನ ರೂಪಿಸ್ಕೊಂಡ್ರು, ಯಾವ ರೀತಿಯಾಗಿ ವಿಜ್ಞಾನ ಸಂವಹನೆಯಲ್ಲಿ ತೊಡಗಿಸ್ಕೊಂಡ್ರು, ಯಾವ ರೀತಿಯಾಗಿ ವಿಜ್ಞಾನ ಲೇಖಕನ ಬರಿತಾ ಇದ್ರು ಅಂತ ಅವರ ಬಗ್ಗೆನೇ ಒಂದು ಕಿರುಹೊತ್ತಿಗೆ ಬರುವಂತ ಕೆಲಸ ಆದ್ರೆ ಖಂಡಿತವಾಗಿ ಅದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾಗುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಈ ಒಂದು ನಿಟ್ಟಿನಲ್ಲಿ ವಿಜ್ಞಾನ ಸಂವಹನಕಾರರಿಗೆ ಒಂದು ಸಣ್ಣ ತಂಡವನ್ನ ಒಂದು ಸ್ಥಾಪಿಸಿ ಅದರ ಮುಖಾಂತರ ಅವರು ಮಾಡಿರೋ ಕೆಲಸಗಳನ್ನ ಒಂದು ಕಿರುಹೊತ್ತಿಗೆ ರೂಪದಲ್ಲಿ ಮಕ್ಕಳಿಗೆ ತಲುಪಿಸುವಂತ ಕೆಲಸ ಆಗಿದ್ರೆ ಖಂಡಿತವಾಗಿ ಅದು ಸ್ಫೂರ್ತಿದಾಯಕವಾಗುತ್ತೆ ಮಕ್ಕಳಿಗೆ ಇಂಥ ಮಹಾನ್ ವ್ಯಕ್ತಿತ್ವಗಳ ಬಗ್ಗೆ ತಿಳಿದುಕೊಂಡ್ರೆ ಅನ್ನೋದು ಒಂದು ನನ್ನ ಒಂದು ಕೋರಿಕೆ. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಕ್ಕೆ ಅನುಷ್ಠಾನಗೊಳಿಸ್ಬೇಕು ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇಂಥ ಒಂದು ವೇದಿಕೆಯಲ್ಲಿ ನನ್ನನ್ನ ಆಹ್ವಾನಿಸಿ ನಮ್ಮ ಒಂದು ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಿಜವಾಗ್ಲೂ ನನಗೆ ತುಂಬಾ ಖುಷಿಯಾದ ಸಂಗತಿ. ಯಾಕೆಂತ ಹೇಳಿದ್ರೆ ಕೆಲವು ವರ್ಷಗಳು ಕೂಡ ಅವ್ರ ಜೊತೆ ನಾವು ಕಳೆದಿದ್ರು ಅವರಿಂದ ಪಡೆದಂತ ಜ್ಞಾನ ಅಪಾರವಾದದ್ದು. ನಮ್ಮ ಅನೇಕ ವೈಜ್ಞಾನಿಕ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಸುಧೀಂದ್ರ ಆಲ್ದೊಡ್ಡೇರಿ ಸರ್ ಅವರು ಎಲ್ಲಾ ವಯಸ್ಕರೊಡನೆ ಎಲ್ಲಾ ಮನಸ್ಥಿತಿಯವರೊಡನೆ ಬೆರೆತು ವಿಜ್ಞಾನ ಪ್ರಚಾರ ಮಾಡೋದಕ್ಕೆ ನಮ್ಮ ಜೊತೆ ನಿಂತಿದ್ದು ನಮಗೆ ಬಹಳ ಮಹಾನ್ ಶಕ್ತಿಯಾಗಿ ಅವರು ಅಂತೂ ನಮ್ಮ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಶಕ್ತಿಯಾಗಿ ಜೊತೆಯಲ್ಲಿ ನಿಲ್ತು. ಅವರ ಬಗ್ಗೆ ಒಂದೆರಡು ಸಾಲುಗಳಲ್ಲಿ ನಾನು ಈ ರೀತಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಜ್ಞಾನ ತಂತ್ರಜ್ಞಾನದ ಅದ್ಭುತಗಳನ್ನ ಎಲ್ಲರಿಗೂ ತಿಳಿಸಿದಿರಿ. ವಿಜ್ಞಾನಿಯಾಗಿ, ಶಿಕ್ಷಕರಾಗಿ, ಲೇಖಕರಾಗಿ ಜ್ಞಾನದ ಒಳೆಯನ್ನೇ ಹರಿಸಿದಿರಿ. ಸ್ನೇಹಜೀವಿಯಾಗಿ, ಮಾದರಿ ವ್ಯಕ್ತಿತ್ವದ ವ್ಯಕ್ತಿಯಾಗಿ, ಅಜಾತ ಶತ್ರುವಾಗಿ ನಮ್ಮ ಮನಸ್ಸಿನಲ್ಲಿ ನೆಲೆಸಿದಿರಿ. ಇಂದಿಗೂ ನೀವೆಲ್ಲೂ ಹೋಗಿಲ್ಲ, ಇಲ್ಲೇ ಇರುವಿರಿ. ನೀವು ಸ್ಫೂರ್ತಿ ತುಂಬಿದ ಅಸಂಖ್ಯಾತ ವಿದ್ಯಾರ್ಥಿ ವಿಜ್ಞಾನಾಸಕ್ತರುಗಳ ಯೋಚನೆಗಳಲ್ಲಿ, ನೀವು ಕೂಡಿ ನಲಿದ ಕುಟುಂಬ ಸ್ನೇಹಿತರ ತನುಮನಗಳಲ್ಲಿ. ಇಲ್ಲೇ ಇರುವಿರಿ ನಿಮ್ಮಿಂದ ಸ್ಫೂರ್ತಿ ಪಡೆದ ಅನೇಕ ವಿಜ್ಞಾನ ಲೇಖಕರುಗಳ ಲೇಖನಿಗಳಲ್ಲಿ. ಇಲ್ಲೇ ಇರುವಿರಿ ವಿಜ್ಞಾನವನ್ನು ಸಾರುವ ಯುವ ಮನಸ್ಸುಗಳ ಆಲೋಚನೆಗಳಲ್ಲಿ. ಭವಿಷ್ಯದಲ್ಲಿ ಭವ್ಯ ಭಾರತದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಸಾಧನೆಗಳನ್ನು ನಮಗೆ ಕಾಣದಂತೆ ನೀವೆಲ್ಲೋ ನಿಂತು ನೋಡುತ್ತಿರುವಿರಿ ಎಂಬ ನಂಬಿಕೆಯೊಡನೆ ನಿಮ್ಮ ನೆನಪುಗಳೊಂದಿಗೆ ಮುನ್ನಡೆಯಲು ನಾವು ಬಯಸುತ್ತೇವೆ. ಈ ಒಂದು ಸಂತಾಪ ಸಭೆಯಲ್ಲಿ ನನಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ನಾನು KSTನ ಎಲ್ಲ ಹಿರಿಯರಿಗೆ ಹಾಗೂ ಈ ಒಂದು ಸಂತಾಪ ಸಭೆಯಲ್ಲಿ ಹಾಜರಿರತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ನನ್ನ ವಂದನೆಗಳನ್ನ ಸಲ್ಲಿಸುತ್ತಾ, ಮತ್ತೆ ಅವರ ಕುಟುಂಬದವರಿಗೆ, ಅವರ ಬಂಧುಗಳಿಗೆ ಎಲ್ಲ ಒಂದು ಶಕ್ತಿಯನ್ನ ನೀಡಲಿ ಈ ಒಂದು ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಅಂತ ಹೇಳ್ತಾ, ಖಂಡಿತವಾಗಿ ಸುಧೀಂದ್ರ ಆಲ್ದೊಡ್ಡೇರಿ ಸರ್ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ನಾವು ನಡೆದು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ನಮ್ಮ ದೇಶದಲ್ಲಿ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಖಂಡಿತ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ತಿಳಿಸುತ್ತಾ, ಮತ್ತೊಮ್ಮೆ ಎಲ್ಲಾ ಗುರುಯರಿಗೆ ಹಾಗೂ ಇಲ್ಲಿ ಹಾಜರಿರತಕ್ಕಂತಹ ಎಲ್ಲರಿಗೂ ಸರ್ವರಿಗೂ ನನ್ನ ಹೃದಯಪೂರ್ವಕ ಗೌರವಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ನಮ್ಮ ಪ್ರೊಫೆಸರ್ ಸವದತ್ತಿ ಸರ್ ಅವರ ಒಂದು ಅವ್ರಿಗೂ ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ನನ್ನ ಒಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ ಡಾಕ್ಟರ್ ಅಭಿಷೇಕ್ ಅವರೇ. ಈ ಮಾತುಗಳಿಗೆ ವಿಜ್ಞಾನದ ಪ್ರಗತಿ ಮತ್ತು ವಿಜ್ಞಾನದ ಪ್ರಸಾರ, ವಿಜ್ಞಾನದ ಬಗ್ಗೆ ಮಾತನಾಡಿದಷ್ಟೇ ಅಲ್ಲ, ವಿಜ್ಞಾನಿಗಳ ಬಗ್ಗೆ ಮಾತನಾಡಿದ್ರು ಕೂಡ ಅದು ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತ ಅಕಾಡೆಮಿಯ ನಂಬಿಕೆ. ಹಾಗಾಗಿ ಇವತ್ತಿನ ದಿನ ಈ 2 ಚೇತನಗಳು ನಮ್ಮನ್ನ ಅಗಲಿ ಹೋದ, ಈ 1 ತಿಂಗಳಲ್ಲಿ ಅಗಲಿ ಹೋದ ಈ 2 ಚೇತನಗಳ ಬಗ್ಗೆ ಮಾತನಾಡಲಿಕ್ಕೆ ಈ ಸಂದರ್ಭವನ್ನ ಒಂದು ಹಮ್ಮಿಕೊಳ್ಳಲಾಗಿತ್ತು. ಇದು ಒಂದು ಸಂತಾಪ ಸೂಚಕ ಸಭೆ. ಅದರ ಇನ್ನೊಂದು ವಿಷಯ ಏನು ಅಂದ್ರೆ, ನೀವೆಲ್ಲ ಮಾತಾಡಿದ್ದು, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು, ನಿಮ್ಮ ಒಡನಾಟಗಳ ಬಗ್ಗೆ ಹೇಳಿದ್ದು, ಇದೆಲ್ಲದಿಂದ ನಮ್ಗೆ ಅವರು ಇಬ್ಬರು ಕೂಡ ದಿವಂಗತ ಡಾಕ್ಟರ್ MI ಸವದತ್ತಿ ಅವರು, ದಿವಂಗತ ಡಾಕ್ಟರ್ ಸುಧೀಂದ್ರ ಆಲ್ದೊಡ್ಡೇರಿ ಅವರು ಹೇಗೆ ಬೆಳೆದು ಬಂದರು, ಹೇಗೆ ವಿಜ್ಞಾನಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ರು, ಹೇಗೆ ನಾಡಿಗೆ ಶೋಭೆ ತಂದ್ರು, ಹೇಗೆ ಜನರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಲಿಕ್ಕೆ ಪರಿಶ್ರಮ ಪಟ್ಟರು, ಅದೆಲ್ಲ ವಿಷಯಗಳು ಮೂಡಿ ಬಂತು. ಇವತ್ತಿನ ದಿನ ನಮ್ಮೊಟ್ಟಿಗೆ ಇರುವ ನೀವು ಹಿರಿಯರು, ಗಣ್ಯರು ಯಾರು ಮಾತಾಡಿದ್ರಿ ಅಷ್ಟೇ ಅಲ್ಲದೆ ನಮ್ಮ ಜೊತೆ ಇರುವ ಬೇರೆ ಸದಸ್ಯರುಗಳು ಅಷ್ಟೇ ಅಲ್ಲದೆ ಯೂಟ್ಯೂಬ್ ನಲ್ಲಿ ಜಾಯಿನ್ ಆಗ್ತಾ ಇರುವ ಹಲವರಿಗೆ ಈ ಒಂದು ಸಂದರ್ಭದಲ್ಲಿ ಬಹಳ ಸ್ಫೂರ್ತಿ ಮತ್ತು ಪ್ರೇರಣೆ ಸಿಕ್ಕಿರುತ್ತೆ. ಯೂಟ್ಯೂಬ್ ನಲ್ಲಿ ಇರೋದ್ರಿಂದ ತುಂಬಾ ಜನ ಇದನ್ನ ಇನ್ನು ನೋಡ್ತಾನೆ ಇರ್ತಾರೆ. ಇದೊಂದು ನಮ್ಗೆ ಈ ಸಂದರ್ಭಗಳು ಬಹಳ ವಿರಳ. ಈ ಸಂದರ್ಭಗಳು ಬರ್ಬೇಕು ಅಂತಾನೂ ಅಲ್ಲ, ಆದ್ರೆ ಈ ಚೇತನಗಳಿಗೆ ನಮ್ಮ ಗೌರವ ಸಲ್ಲಿಸುವುದು ನಮ್ಗೆ ಒಂದು ಗೌರವ ತಂದ್ಕೊಂಡಾಗೆ. ಸೊ ಅದರಿಂದ ಇವರಿಬ್ಬರಿಗೂ
ಡಾಕ್ಟರ್ ಪ್ರೊಫೆಸರ್ ಎಂ ಐ ಸವದತ್ತಿ ಅವರು ಮತ್ತೆ ಡಾಕ್ಟರ್ ಸುಧೀಂದ್ರ ಹಾಲ್ದೊಡ್ಡಿ ಅವರ ಆತ್ಮಗಳಿಗೆ ಭಗವಂತ ಶಾಂತಿ ಕೊಡ್ಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ, ಅವರ ಕುಟುಂಬಗಳಿಗೆ ಈ ಒಂದು ನಷ್ಟವನ್ನು ಭರಿಸುವ ಒಂದು ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸಿ, ಮತ್ತೆ ನಮಗೆಲ್ಲರೂ ಕೂಡ ಏನು ಒಂದು ಆಘಾತ ಆಗಿದೆ ಇದನ್ನ ಕೇಳಿ ಇದನ್ನು ಕೂಡ ನಾವು ಹೇಗೋ ಒಂದು ಮುಂದೆ ಅದನ್ನ ಸರಿಸ್ಕೋಬೇಕು ಅಂತ ಕೇಳ್ಕೊಂಡು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬಹಳ ಬಹಳ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಂ ರಮೇಶ್ ಅವರು ಮಾತನಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. ಇಂದು ಇಬ್ಬರು ಧೀಮಂತ ವಿಜ್ಞಾನಿಗಳಾದ ಪ್ರೊಫೆಸರ್ ಎಂ ಐ ಸವದತ್ತಿ ವಿಶ್ರಾಂತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯ ಹಾಗೂ ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಅವರು ಜೂನ್ 17ರಂದು ದೈವಾಧೀನರಾದರು. ಹಾಗೂ ಪ್ರೊಫೆಸರ್ ಹಾಲ್ದೊಡ್ಡೇರಿ ಸುಧೀಂದ್ರ, ಖ್ಯಾತ ವಿಜ್ಞಾನ ಲೇಖಕರು, ಮಾಜಿ ಸದಸ್ಯರು, ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ, ನಿವೃತ್ತ ವಿಜ್ಞಾನಿ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಇವರು ಜುಲೈ 2ರಂದು ದೈವಾಧೀನರಾದರು. ಇಬ್ಬರಿಗೂ ಸಹ ನುಡಿ ನಮನವನ್ನು ತಾವೆಲ್ಲ ಅರ್ಪಿಸಿದ್ದೀರಿ. ಈ ವಂದನಾರ್ಪಣೆಗೆ ಮೊದಲು ನನ್ನದ ಒಂದೆರಡು ಮಾತು. ಮಂಗಳೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಎಂ ಐ ಸವದತ್ತಿ ಅವರು ನನಗೆ ವೈಯಕ್ತಿಕವಾಗಿ ಪರಿಚಯ ಇರಲಿಲ್ಲ. ಆದರೆ ನಾನು ಮೀನುಗಾರಿಕಾ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ರು. ನಮ್ಮ ಕಾಲೇಜಿಗೆ ಒಮ್ಮೆ ಒಂದು ಸಮಾರಂಭಕ್ಕೆ ಬಂದಿದ್ರು. ಪ್ರೊಫೆಸರ್ ಸವದತ್ತಿ ಅವರನ್ನ ಬಹಳ ಹತ್ರದಿಂದ ನೋಡೋ ಅವಕಾಶ ಸಿಕ್ತು. ಅವರು ಒಂದು ರಿಸೆಂಬ್ಲೆನ್ಸ್ ಸ್ವಲ್ಪ ಡಾಕ್ಟರ್ ಶಿವರಾಮ್ ಕಾರಂತ್ ತರ ಇತ್ತು. ಆ ದಿನ ಅವರು ಬಹಳ ಅದ್ಭುತವಾಗಿ ಭಾಷಣ ಮಾಡಿದ್ರು. ವಿಜ್ಞಾನ ಶಿಕ್ಷಣ ಮತ್ತು ವಿಜ್ಞಾನ ಪ್ರಸರಣಕ್ಕೆ ಅವರ ಕೊಡುಗೆ ಅಪಾರ. ಅವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ವಿಜ್ಞಾನ ಸಂವಹನಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕರವಿಪ ಪಡೆದಿತ್ತು. ಇಂತಹ ಧೀಮಂತ ವಿಜ್ಞಾನಿಯನ್ನ ಕಳೆದುಕೊಂಡಿರೋದು ಬಹಳ ದುಃಖಕರ ಸಂಗತಿ. ಈ ಹಿರಿಯ ಚೇತನಕ್ಕೆ ಅಕಾಡೆಮಿ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೇನೆ. ಹಾಗೆ ಮತ್ತೊಬ್ಬ ಶ್ರೇಷ್ಠ ವಿಜ್ಞಾನಿ ಹಾಗೂ ನಮಗೆ ಬಹಳ ಆತ್ಮೀಯರಾಗಿದ್ದ ಪ್ರೊಫೆಸರ್ ಸುಧೀಂದ್ರ ಹಾಲ್ದೊಡ್ಡಿ ಅವರು ದುರ್ದೈವದಿಂದ ಬಹಳ ಬೇಗನೆ ನಮ್ಮನ್ನ ಅಗಲಿ ಹೋಗಿರೋದು ಬಹಳ ದುಃಖದ ಸಂಗತಿ. ನನಗಿಂತ 3 ವರ್ಷ ಹಿರಿಯರಾಗಿದ್ರು. ನಾನು ವಿಜಯ ಕಾಲೇಜಿನ ವಿದ್ಯಾರ್ಥಿ, ಪದವಿ ಪೂರ್ವ ಅಲ್ಲೇ ಓದಿದ್ರಿಂದ ಅವರೊಡನೆ ಬಹಳ ಆತ್ಮೀಯ ಬಾಂಧವ್ಯ ಇತ್ತು. ಪ್ರೊಫೆಸರ್ ಸುಧೀಂದ್ರ ಅವರ ಲೇಖನಗಳನ್ನ ಬಹಳಷ್ಟು ಓದಿದ್ದೆ ಮತ್ತೆ ಅವ್ರ ಬಗ್ಗೆ ಕೇಳಿದ್ದೆ. ಆದ್ರೆ ಅವರನ್ನ ಭೇಟಿಯಾಗುವ ಸಂದರ್ಭ 2011ರಲ್ಲಿ ದೊರೆಯಿತು. ಅಕಾಡೆಮಿ ಕಾರ್ಯಕ್ರಮ ಒಂದಕ್ಕೆ ಅವರನ್ನ ಆಹ್ವಾನ ಮಾಡಿದ್ವಿ. ಆನಂತರ 2012ರಲ್ಲಿ ಅಕಾಡೆಮಿ ಸದಸ್ಯರಾಗಿ ಸರ್ಕಾರದಿಂದ ನಾಮನಿರ್ದೇಶನಗೊಂಡ್ರು. ಆಮೇಲೆ ಅವರನ್ನ ಆಗಾಗ ಭೇಟಿಯಾಗುತ್ತಾ ಬಹಳ ಆತ್ಮೀಯತೆ ನಮ್ಮಲ್ಲಿ ಬೆಳೆದಿತ್ತು. ಅವರೊಡನೆ ಹಲವಾರು ವಿಜ್ಞಾನ ಉಪನ್ಯಾಸ ಕಾರ್ಯಕ್ರಮಗಳಿಗೆ ಜೊತೆಯಲ್ಲಿ ಪ್ರಯಾಣ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಅವರು ಹಲವಾರು ವೈಜ್ಞಾನಿಕ ವಿಷಯಗಳ ಬಗ್ಗೆ, ವಿಜ್ಞಾನ ಬರವಣಿಗೆ ಹಾಗೂ ವಿಜ್ಞಾನ ಪ್ರಸರಣದ ಬಗ್ಗೆ ಬಹಳಷ್ಟು ಚರ್ಚಿಸ್ತಾ ಇದ್ರು. ಅಲ್ಲದೆ ಅವರ ವೃತ್ತಿ ಜೀವನದ ಸಿಹಿ ಮತ್ತು ಕಹಿ ಅನುಭವಗಳನ್ನು ಸಹ ನನ್ನೊಡನೆ ಹಂಚಿಕೊಂಡಿದ್ರು. DRDOದಿಂದ ಸ್ವಯಂ ನಿವೃತ್ತಿ ಪಡೆದಿದ್ದಕ್ಕೆ ಅವರು ಯಾವತ್ತೂ ವಿಷಾದ ವ್ಯಕ್ತಪಡಿಸ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ನಾನು ಹೆಚ್ಚು ವಿಜ್ಞಾನ ಸಂವಹನದಲ್ಲಿ ತೊಡಗಿಸಿಕೊಳ್ಳಕ್ಕೆ ಇದು ದಾರಿ ಮಾಡ್ಕೊಳ್ತು ಅಂತ ಖುಷಿ ಆಗ್ತಾ ಇದ್ರು. ಅವರಲ್ಲಿ ಬಹಳಷ್ಟು ಜೀವನೋತ್ಸಾಹ ಇತ್ತು ಹಾಗೂ ಯಾವಾಗ್ಲೂ ಖುಷಿಯಾಗಿರ್ತಾ ಇದ್ರು. ಅವರೊಡನೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೋರ್ ಅನ್ನಿಸ್ತಾ ಇರ್ಲಿಲ್ಲ. ಅವ್ರಿಗೆ ಬಹಳ ಹಾಸ್ಯ ಪ್ರಜ್ಞೆ ಇತ್ತು. ಆಗಾಗ ಜೋಕ್ ಕಟ್ ಮಾಡಿ ನಗಿಸ್ತಾ ಇದ್ರು. ಯಾವುದೇ ಊರಿಗೆ ಹೋದ್ರು ಸಹ ಅವರ ನೆಟ್ಟು ನೋಟದ ಬಗ್ಗೆ ವಿದ್ಯಾರ್ಥಿಗಳಿರ್ಲಿ, ಬೋಧಕರಿರ್ಲಿ ಅಥವಾ ಜನಸಾಮಾನ್ಯರಿರ್ಲಿ ಬಹಳ ಹೇಳ್ತಾ ಇದ್ರು. ಅವರೋಡ ಈಗ ಹೊರಡ್ಬೇಕು ಅಂದ್ರು ಸಹ ಊರನ್ನ ಬಿಟ್ಟು ಹೊರಡೋಕ್ ಮೊದಲು ಸಹ ಹಲವಾರು ಬಂದು ಸೆಲ್ಫಿ ಬೇಕು ಸರ್ ತಮ್ಮ ಹತ್ರ ಅಂತ ತಗೊಳ್ತಾ ಇದ್ರು. ಅಷ್ಟು ಜನಪ್ರಿಯ ವ್ಯಕ್ತಿಯಾಗಿದ್ರು ಪ್ರೊಫೆಸರ್ ಸುಧೀಂದ್ರ ಅವರು. ಅಕಾಡೆಮಿ ಸದಸ್ಯರಾಗಿ ಹಲವಾರು ಕಾರ್ಯಕ್ರಮಗಳಿಗೆ ತಮ್ಮ ಅಮೂಲ್ಯ ಕೊಡುಗೆಯನ್ನ ನೀಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕನ್ನಡ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ ಪ್ರಾರಂಭವಾದಾಗ ಬಹಳಷ್ಟು ಕೊಡುಗೆ ನೀಡಿದ್ದಾರೆ. ಇನ್ಫ್ಯಾಕ್ಟ್ ಶ್ರೀ ಸಾರಾ ಸುದರ್ಶನ್ ಅವರು ಈ ಪ್ರಸ್ತಾಪವನ್ನ ಇಟ್ಟಾಗ ಅವರಿಗೆ ಬಹಳ ಬೆಂಬಲವಾಗಿ ನಿಂತು ಈ ಕಾರ್ಯಕ್ರಮ ಆಗ್ಲೇಬೇಕು ಅಂತ ನಿಂತಿದ್ದು ಸುಧೀಂದ್ರ ಅವರು ಮತ್ತು ಇತರ ಸದಸ್ಯರು. ಆದ್ರೆ ನಮಗೆ ಕನ್ನಡದಲ್ಲಿ ವಿಜ್ಞಾನ ಸಮ್ಮೇಳನವನ್ನ ಮಾಡಿ ಅಷ್ಟು ಅನುಭವ ಇರ್ಲಿಲ್ಲ.
ಅದಕ್ಕೆ ಅವರು ಬಹಳ ಆ ರೂಪುರೇಷೆಗಳನ್ನ ತಯಾರು ಮಾಡೋದಕ್ಕೆ ಮಾರ್ಗದರ್ಶನ ನೀಡಿದ್ರು. ಅದೇ ರೀತಿ ಸಂಪನ್ಮೂಲ ತಜ್ಞರನ್ನು ಸಹ ಆಯ್ಕೆ ಮಾಡೋದಕ್ಕೆ ಪ್ರೊಫೆಸರ್ ಸುಧೀಂದ್ರ ಅವರು ನಮಗೆ ಸಹಕಾರ ನೀಡಿದ್ರು. ಅಲ್ಲದೆ ವಿಜ್ಞಾನ ಲೋಕಕ್ಕೂ ಸಹ ಹಲವಾರು ಅತ್ಯುತ್ತಮ ಲೇಖನಗಳನ್ನ ಬರೆದು ಕೊಟ್ಟಿದ್ದಾರೆ. ಈ ಲೇಖನಗಳ ಬಗ್ಗೆ ಪ್ರೊಫೆಸರ್ ಶಂಕರ್ ಸರ್, ಡಾಕ್ಟರ್ ಅನಂತರಾಮು ಸರ್, ನಾಗೇಶ್ ಹೆಗಡೆ ಸರ್ ಎಲ್ಲ ಹೇಳಿದ್ದಾರೆ. ಇತ್ತೀಚೆಗೆ ಅಕಾಡೆಮಿ ಕಚೇರಿಗೆ ಬಂದಿದ್ರು. ಮಾರ್ಚ್ 12 ಮತ್ತು 23ರಂದು ಪ್ರೊಫೆಸರ್ UR ರಾವ್ ಸ್ನಾತಕೋತ್ತರ ವಿದ್ಯಾರ್ಥಿ ಪ್ರಶಸ್ತಿ ಹಾಗೂ ಡಾಕ್ಟರ್ SK ಶಿವಕುಮಾರ್ ಪದವಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಅಕಾಡೆಮಿಗೆ ಬಂದಿದ್ರು. ಆಗ್ಲೂ ಬಹಳ ಚಟುವಟಿಕೆಯಿಂದ, ಬಹಳ ಹಾಸ್ಯ ಪ್ರಜ್ಞೆಯಿಂದ ನಮ್ಮ ಜೊತೆ ಬರೀತಾ ಇದ್ರು. ಬಹಳ ಕ್ರಿಯಾಶೀಲ ವ್ಯಕ್ತಿ, ಇಂತ ಬಹಳ ಚೈತನ್ಯಶೀಲರಾಗಿದ್ರು, ಉತ್ಸಾಹದಿಂದ ಕೂಡಿರ್ತಿದ್ರು. ಆನಂತರ ಒಂದೆರಡು ಬಾರಿ ಬಂದು ಹೋದ್ಮೇಲೆ ಒಂದೆರಡು ಬಾರಿ ದೂರವಾಣಿಲಿ ಮೊಬೈಲ್ ನಲ್ಲಿ ಮಾತನಾಡಿದ್ದೆ. ಅವ್ರಿಗೆ ಮೇ 5ರಂದು ಒಂದು ಮೆಸೇಜ್ ಕಳ್ಸಿದ್ದೆ, ಸರ್ ಲಾಕ್ಡೌನ್ ಅಲ್ಲಿ ತಾವು ಹೇಗಿದ್ದೀರಿ ಅಂತ. ಅವರು ಬರೆದಿರ್ತಕ್ಕಂಥ ಉತ್ತರ ಈ ಸಂದರ್ಭದಲ್ಲಿ ಕೋಟ್ ಮಾಡ್ತೀನಿ. ಹೈಕೋರ್ಟ್: ನಮಸ್ತೆ, ನಾವೆಲ್ಲರೂ ಆರಾಮಾಗಿದ್ದೇವೆ. ನಿಮ್ಮ ಕುಟುಂಬ ಹಾಗೂ ಕಚೇರಿ ಸದಸ್ಯರೆಲ್ಲರೂ ಕ್ಷೇಮವಾಗಿರಲೆಂದು ಹಾರೈಸುತ್ತಿದ್ದೇನೆ. ತಮ್ಮ ವಿಜ್ಞಾನ ಕೈಂಕರ್ಯ ಹೀಗೆ ಮುಂದುವರೆಯಲಿ ಅನ್ಕೋಟ್. ಈ ರೀತಿ ಬರೆದಿದ್ರು. ನನಗೆ ಬಹಳ ಆತ್ಮೀಯರಾಗಿದ್ರು. ಇನ್ಫ್ಯಾಕ್ಟ್ ಐ ಹ್ಯಾವ್ ಲಾಸ್ಟ್ ಎ ಗುಡ್ ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್. ಇಂತಹ ಸರಳ ಸಜ್ಜನಿಕೆಯ, ಅಗಾಧ ಪಾಂಡಿತ್ಯದ, ಅದಮ್ಯ ಚೇತನಕ್ಕೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಮತ್ತು ಅವರ ಕುಟುಂಬಕ್ಕೆ ಈ ಆಘಾತವನ್ನ ತಡೆದುಕೊಳ್ಳುವ ಶಕ್ತಿಯನ್ನ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಭಾಗವಹಿಸಿ ತಮ್ಮ ಒಡನಾಟ ಮತ್ತು ಅನುಭವವನ್ನ ಹಂಚಿಕೊಂಡಿದ್ದೀರಿ. ಈ ನುಡಿ ನಮನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರೊಫೆಸರ್ ಅಯ್ಯಪ್ಪನ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು, ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಇಂದು ಮಾತನಾಡಿದಂತ, ನುಡಿನಮನವನ್ನ ಸಲ್ಲಿಸಿದಂತ ಪ್ರೊಫೆಸರ್ BG ಮೂಲಿಮನಿ ಸರ್ ಅವರಿಗೆ, ಪ್ರೊಫೆಸರ್ ನಾಗೇಶ್ ಹೆಗಡೆ ಅವರಿಗೆ, ಡಾಕ್ಟರ್ TR ಅನಂತರಾಮ್ ಅವರಿಗೆ, ಡಾಕ್ಟರ್ PS ಶಂಕರ್ ಅವರಿಗೆ, ಡಾಕ್ಟರ್ HS ನಾಗರಾಜ್ ಸರ್ ಅವರಿಗೆ, ಪ್ರೊಫೆಸರ್ KS ನಟರಾಜ್ ಅವರಿಗೆ, ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಅವರಿಗೆ, ಪ್ರೊಫೆಸರ್ S ಮಹಾದೇವಯ್ಯ ಅವರಿಗೆ, ಶ್ರೀ ಕೊಳ್ಳೇಗಾಲ್ ಶರ್ಮಾ ಅವರಿಗೆ ಹಾಗೂ ಡಾಕ್ಟರ್ AS ಅಭಿಷೇಕ್ ಅವರಿಗೆ ಅಕಾಡೆಮಿ ಪರವಾಗಿ ತುಂಬು ಹೃದಯ ಧನ್ಯವಾದಗಳು. ತಮ್ಮ ನುಡಿ ನಮನದಲ್ಲಿ ನೀಡಿರ್ತಕ್ಕಂಥ ಸಲಹೆಯನ್ನ ಅಕಾಡೆಮಿಯಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ಅಕಾಡೆಮಿಯ ಮಾನ್ಯ ಸದಸ್ಯರುಗಳಾದ ಡಾಕ್ಟರ್ A ಏಕನಾಥ್ ಸರ್, ಪ್ರೊಫೆಸರ್ K ಬಾಲ್ವಿರೆಡ್ಡಿ, ಡಾಕ್ಟರ್ ರಾಜಾ ಸಾಬ್ ಹಾಗೂ ಅಕಾಡೆಮಿಯ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡಿ ಡಾಕ್ಟರ್ HR ಕೃಷ್ಣಮೂರ್ತಿ ಅವರು ಸಹ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೂ ಸಹ ಅಕಾಡೆಮಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇದಲ್ಲದೆ ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲೂ ಸಹ ಹಲವಾರು ಜನ ಜಾಯಿನ್ ಆಗಿ ಈ ಒಂದು ನುಡಿ ನಮನದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಅಕಾಡೆಮಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ತಮ್ಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬಿ ಸೇಫ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರಗಳು.